ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಭಗವತ್ಪಾದರ ಚರಿತ್ರೆಯಲ್ಲಿ ಕೇದಾರನಾಥದಲ್ಲಿ ವ್ಯಾಸಗುಹೆಗೆ ಪ್ರವೇಶವಾದದ್ದು, ಅಲ್ಲಿ ಪ್ರಸ್ಥಾನತ್ರಯೀ ಭಾಷ್ಯವನ್ನು ಅವರು ಬರಲಿಕ್ಕೆ ಉಪಕ್ರಮಿಸಿದ್ದನ್ನು ನಿನ್ನೆ ದಿನ ನೋಡಿದ್ದೆವು. ಪ್ರಸ್ಥಾನತ್ರಯೀ ಅಂದರೆ ಏನು, ಅದರಲ್ಲಿ ಶ್ರುತಿ ಪ್ರಸ್ಥಾನ ಅಂದರೆ ಯಾವುದು, ಸ್ಮೃತಿ ಪ್ರಸ್ಥಾನ ಅಂದರೆ ಯಾವುದು, ನ್ಯಾಯಪ್ರಸ್ಥಾನ ಅಂದರೆ ಯಾವುದು ಎಂಬುದನ್ನು ನೋಡಿದೆವು. ಶ್ರುತಿ ಪ್ರಸ್ಥಾನ ಅಂದರೆ ಉಪನಿಷತ್ತುಗಳು, 10 ಮುಖ್ಯ ಉಪನಿಷತ್ತುಗಳಿಗೆ ಭಗವತ್ಪಾದರು ಭಾಷ್ಯವನ್ನು ಬರೆದರು. ಭಾಷ್ಯ ಅಂದಾಗ ಅದರಲ್ಲಿ ವಿವರಣೆ ಅಥವಾ ವ್ಯಾಖ್ಯಾನ ಎಂಬಂಥ ಅರ್ಥ ಇದೆ. ಪದಚ್ಛೇದ, ಪದಾರ್ಥೋಕ್ತಿ, ವಿಗ್ರಹೋ ವಾಕ್ಯಯೋಜನ, ಆಕ್ಷೇಪಸ್ಯ ಸಮಾಧಾನಂ, ವ್ಯಾಖ್ಯಾನಂ ಪಂಚಲಕ್ಷಣಂ ಅಂತ ಹೇಳ್ತಾರೆ. ಒಂದು ವ್ಯಾಖ್ಯಾನ ಬರೀಬೇಕಾದ್ರೆ ಈ 5 ಲಕ್ಷಣಗಳಿರಬೇಕಂತೆ. ಪದಚ್ಛೇದ, ಈಗ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಅಂತ ಬಂದಾಗ ಸಂಧಿ ಆಗಿರುತ್ತೆ ಅದರಲ್ಲಿ. ಅದಕ್ಕೆ ಆ ಪದವನ್ನು ಛೇದ ಮಾಡಬೇಕು, ಸಂಧಿ ಬಿಡಿಸುವುದು ಅಂತ ಕನ್ನಡದಲ್ಲಿ ಹೇಳ್ತೇವಲ್ಲ, ಹಾಗೆ ಮಾಡಿದ್ದಾರೆ ಆ ಭಾಷೆಯಲ್ಲಿ. ಪದಾರ್ಥೋಕ್ತಿ, ಅಲ್ಲಿ ಬಂದಂತಹ ಶಬ್ದಗಳ ಅರ್ಥವನ್ನು ಕೊಟ್ಟಿದ್ದಾರೆ. ಧರ್ಮಕ್ಷೇತ್ರ ಅಂತ ಹೇಳಿದ್ರೆ ಏನು, ಕುರುಕ್ಷೇತ್ರ ಅಂದರೆ ಏನು, ಈ ರೀತಿಯಾಗಿ ಪದದ ಅರ್ಥವನ್ನು ಕೊಟ್ಟಿದ್ದಾರೆ. ವಿಗ್ರಹೋ ವಾಕ್ಯಯೋಜನ, ವಿಗ್ರಹ ಅಂತ ಹೇಳಿದ್ರೆ ಸಮಾಸ, ಆ ಸಮಾಸ ಅಂತ ಹೇಳಿದ್ರೆ ಸೇರ್ಕೊಂಡಿರುತ್ತಲ್ಲ, ಅದನ್ನು ಬಿಡಿಸಿ ಧರ್ಮದ ಕ್ಷೇತ್ರ, ಧರ್ಮಕ್ಷೇತ್ರ, ಈ ರೀತಿಯಾಗಿ ಷಷ್ಠಿ ತತ್ಪುರುಷ, ಬಹುವ್ರೀಹಿ, ಕರ್ಮಧಾರಯ ಮುಂತಾದ ಸಮಾಸಗಳನ್ನು ನಾವೇನು ಹೇಳ್ತೇವೆ ಆ ರೀತಿಯಾಗಿ ಅದನ್ನು ತಿಳಿಸಿಕೊಡಬೇಕಾಗ್ತದೆ. ವಾಕ್ಯಯೋಜನ ಅಂತ ಹೇಳಿದ್ರೆ ಅನ್ವಯ ಅಂತ ಅರ್ಥ. ಸರಿಯಾಗಿ ಶ್ಲೋಕದಲ್ಲಿ ಏನಾಗುತ್ತೆ, ಕರ್ತೃ ಕರ್ಮ ಕ್ರಿಯಾಪದಗಳು ಮುಂದೆ ಹಿಂದೆ ಇರುತ್ತೆ, ಅದನ್ನು ಸರಿಯಾದ ವ್ಯವಸ್ಥೆಗೆ ತರುವುದಕ್ಕೆ ವಾಕ್ಯಯೋಜನ ಅಂತ ಕರೀತಾರೆ. ಕೊನೆಯದಾಗಿ ಆಕ್ಷೇಪಸ್ಯ ಸಮಾಧಾನಂ, ಆ ಚಿಂತನೆಯ ಬಗ್ಗೆ ಯಾವುದಾದ್ರೂ ಪೂರ್ವಪಕ್ಷದ ಆಕ್ಷೇಪಗಳಿದ್ದರೆ, ಪೂರ್ವಪಕ್ಷ ಅಂದ್ರೇನು, ಮೀಮಾಂಸಕರು, ನೈಯಾಯಿಕರು, ಬೌದ್ಧರು ಆ ಚಿಂತನೆಗೇನಾದರೂ ಆಕ್ಷೇಪ ಮಾಡಿದರೆ ಅದಕ್ಕೆ ಸಮಾಧಾನವನ್ನು ಕೊಡಬೇಕಾಗತ್ತೆ. ಈ ರೀತಿಯಾಗಿ 5 ಸಂಗತಿಗಳನ್ನು ಒಳಗೊಂಡಂತಹ ಒಂದು ವ್ಯಾಖ್ಯಾನವನ್ನು ಅವರು ಬರೆದರು. ಶ್ರೀಮದ್ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಭಗವತ್ಪಾದರ ಭಾಷ್ಯ ಇದೆ. 10 ಉಪನಿಷತ್ತಿಗೂ ಭಾಷ್ಯ ಇದೆ. ಕೇನೋಪನಿಷತ್ತಿಗೆ 2 ಭಾಷ್ಯವನ್ನು ಹೇಳ್ತಾರೆ, ವಾಕ್ಯಭಾಷ್ಯ ಮತ್ತು ಪದಭಾಷ್ಯ ಅಂತ. ಅದರಲ್ಲಿ ಪದಭಾಷ್ಯ ಮಾತ್ರ ಆಚಾರ್ಯರದು, ವಾಕ್ಯಭಾಷ್ಯ ಅಲ್ಲ ಎಂಬಂತಹ ವಿದ್ವಾಂಸರ ಚಿಂತನೆ ಇದೆ. ಒಟ್ಟಿನಲ್ಲಿ ಇವಿಷ್ಟು ಸ್ಮೃತಿ ಪ್ರಸ್ಥಾನ ಮತ್ತು ಶ್ರುತಿ ಪ್ರಸ್ಥಾನದ ಬಗ್ಗೆ ಆಯಿತು. ಇನ್ನು ಉಳಿದಿರೋದು ನ್ಯಾಯಪ್ರಸ್ಥಾನ. ಅದಕ್ಕೆ ಬ್ರಹ್ಮಸೂತ್ರಗಳು ಅಂತ ಕರೀತಾರೆ. ಹೆಚ್ಚಿನ ಜನ ಈ ಬ್ರಹ್ಮಸೂತ್ರ ಅಂತಕ್ಕಂಥ ಶಬ್ದ ಕೇಳಿರ್ತಾರೆ, ಅದರಲ್ಲಿ ಏನಿದೆ ಅನ್ನೋದು ಗೊತ್ತಿರೋಲ್ಲ. ಕೆಲವರ ಒಂದು ಅನಿಸಿಕೆ, ಬ್ರಹ್ಮಸೂತ್ರ ಬಹಳ ಕಠಿಣಪ್ಪ, ನಮ್ಮಂಥವ್ರಿಗೆ ಅಲ್ಲ ಅಂತ. ಈ ಬ್ರಹ್ಮಸೂತ್ರ ಎಲ್ಲ ಬಹಳ ಕಷ್ಟ ಉಂಟಂತೆ. ಅದು ವೇದಾಂತ ಅಂದರೆ ಕಬ್ಬಿಣದ ಕಡಲೆ ಅಂತ ಹೇಳುವವರು ಬೇರೆ. ಈ ರೀತಿಯಾಗಿಯೇ ನಮ್ಮ ಈ ಚಿಂತನೆಗಳು ಸಾಮಾನ್ಯ ಜನರಿಗೆ ತಲುಪಿಲ್ಲ. ಆ ರೀತಿ ಏನೂ ಇಲ್ಲ. ಬ್ರಹ್ಮಸೂತ್ರ ಕಬ್ಬಿಣದ ಕಡಲೆ ಅಂತ ಏನಿಲ್ಲ. ಆದರೆ ಏನಪ್ಪ ಅಂದರೆ, ಬ್ರಹ್ಮಸೂತ್ರವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಉಪನಿಷತ್ತು ಗೀತೆಯನ್ನು ಅಧ್ಯಯನ ಮಾಡಿರಬೇಕಾಗ್ತದೆ. ಯಾಕೆಂದರೆ ಬ್ರಹ್ಮಸೂತ್ರಗಳಲ್ಲಿ ಚರ್ಚೆಯಾಗಿರ್ತಕ್ಕಂಥ ವಿಷಯ ಉಪನಿಷತ್ತುಗಳನ್ನು ಆಶ್ರಯಿಸಿಕೊಂಡೇ ಆಗಿರುತ್ತೆ. ಬ್ರಹ್ಮ ಅನ್ನೋ ಶಬ್ದಕ್ಕರ್ಥ ವೇದಾಂತ ವಾಕ್ಯಗಳು ಅಂತ ಅಷ್ಟೆ. ಇಲ್ಲಿ ಬ್ರಹ್ಮ ಅನ್ನೋ ಶಬ್ದಕ್ಕರ್ಥ ವೇದಾಂತ ವಾಕ್ಯಗಳು. ನೋಡಿ, ಬ್ರಹ್ಮೋಪದೇಶ ಅಂತ ಇದ್ದಾಗ ಉಪನಯನ ಸಮಯದಲ್ಲಿ ಬ್ರಹ್ಮೋಪದೇಶ, ಬ್ರಹ್ಮನ್ ತೆಗೆದು ಉಪದೇಶ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಅದು ಬ್ರಹ್ಮ ಅಂದರೆ ಗಾಯತ್ರಿ ಅಂತ, ಗಾಯತ್ರಿ ಉಪದೇಶ ಅಂತ ಅರ್ಥ.
ಆಗ ಬ್ರಹ್ಮ ಅಂತಕ್ಕಂಥ ಶಬ್ದ ಪ್ರಸಂಗಕ್ಕನುಸಾರವಾಗಿ ನಾವು ನೋಡಬೇಕು. ಬ್ರಹ್ಮಸೂತ್ರ ಅಂದರೆ ವೇದಾಂತ ಸೂತ್ರಗಳು. ವೇದಾಂತದಲ್ಲಿ ಏನಾಗಿದೆ, ಬೇರೆ ಬೇರೆ ವಾಕ್ಯಗಳು ಬೇರೆ ಬೇರೆ ಕಡೆಯಲ್ಲಿ ಸಿಗುತ್ತೆ. ಉದಾಹರಣೆಗೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸಯೋಹ ವೈ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಅಹ ಅಯಮಾತ್ಮ ಬ್ರಹ್ಮ. ಇದು ಒಂದೊಂದು ಉಪನಿಷತ್ತಿನ ಒಂದೊಂದು ವಾಕ್ಯವನ್ನು ತೆಗೆದುಕೊಂಡಿದ್ದೇನೆ. ಈ ರೀತಿ ಬೇರೆ ಬೇರೆ ಕಡೆ ಸಿಗತಕ್ಕಂತಹ ಈ ವಾಕ್ಯಗಳಲ್ಲಿ ಅರ್ಥ ಸಾಮಂಜಸ್ಯ ಮಾಡುವುದಕ್ಕೋಸ್ಕರವಾಗಿ ಒಂದು ವ್ಯವಸ್ಥೆ ಬೇಕಾಗಿರ್ತದೆ. ಯಾಕಂದರೆ ಆಪಾತತಃ ಮೇಲ್ನೋಟಕ್ಕೆ ನೋಡಿದರೆ ಒಂದು ಮಂತ್ರ ಇನ್ನೊಂದು ಮಂತ್ರವನ್ನು ವಿರೋಧಿಸಿದ ಹಾಗೆ ಕಾಣಿಸುತ್ತೆ. ಒಂದು ಕಡೆಗೆ ಜೀವವೇ ಬ್ರಹ್ಮ ಅಂತ ಹೇಳ್ತಾನೆ, ಇನ್ನೊಂದು ಕಡೆಗೆ ಜೀವ ಈಶ್ವರನಿಗಿಂತ ಬೇರೆ ಅಂತ ಹೇಳ್ದಂಗೆ ಕಾಣಿಸುತ್ತೆ. ಒಂದು ಕಡೆಗೆ ಸೃಷ್ಟಿ ಆಗಿಲ್ಲ ಅಂತ ಹೇಳ್ದಂಗೆ ಕಾಣಿಸುತ್ತೆ, ಇನ್ನೊಂದು ಕಡೆಗೆ ಸೃಷ್ಟಿ ವಾಸ್ತವವಾಗಿ ಆಗಿದೆ ಅಂತ ಕಾಣಿಸುತ್ತೆ. ಇದು ಸಾಮಾನ್ಯರಿಗೆ ನಿಶ್ಚಯ ಮಾಡೋದು ಕಷ್ಟ. ಈ ಉಪನಿಷತ್ತಿನಲ್ಲಿ ಹೀಗೆ ಹೇಳಿದೆ, ಈ ಉಪನಿಷತ್ನಲ್ಲಿ ಹೀಗೆ ಹೇಳಿದೆ, ಎರಡಕ್ಕೂ ಪರಸ್ಪರ ವಿರೋಧ ಇದೆಯಲ್ಲ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ತದೆ. ಒಂದು ಮಾತು ನೆನಪಿರಲಿ, ಈ ಕಾರಣಕ್ಕೋಸ್ಕರ ಈ ಉಪನಿಷತ್ತುಗಳನ್ನು ಓದುವಾಗ ಸ್ವಲ್ಪ ಗುರುಗಳ ಸಹಾಯ ಬೇಕಾಗ್ತದೆ, ಮಾರ್ಗದರ್ಶನ ಬೇಕಾಗ್ತದೆ. ಸ್ವತಂತ್ರವಾಗಿ ಓದಲಿಕ್ಕೆ ಹೋದರೆ ಸ್ವಲ್ಪ ವೈರುಧ್ಯದ ಕಾರಣದಿಂದಾಗಿ ಕಠಿಣ ಅಂತ ಕಾಣಿಸ್ಬೋದು ಅಷ್ಟೇ ಹೊರತು ಗುರುಗಳ ಮಾರ್ಗದರ್ಶನ ಇದ್ದರೆ ಸುಲಭ, ಅದು ಏನು ತೊಂದರೆ ಇಲ್ಲ. ಆ ರೀತಿಯಾಗಿರತಕ್ಕಂತಹ ಅನೇಕ ಉಪನಿಷತ್ತುಗಳಲ್ಲಿ ಬಂದಂತಹ ಈ ವೇದಾಂತ ವಾಕ್ಯಗಳನ್ನು ಒಂದು ವ್ಯವಸ್ಥೆಗೆ ಒಳಪಡಿಸಿದ್ದಕ್ಕೆ ಹೆಸರು ಬ್ರಹ್ಮಸೂತ್ರಗಳು. ಈ ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯಗಳಿದೆ. ಮೊದಲನೇ ಅಧ್ಯಾಯಕ್ಕೆ ಸಮನ್ವಯ ಅಧ್ಯಾಯ ಅಂತ ಹೇಳ್ತಾರೆ, ಎರಡನೇದಕ್ಕೆ ಅವಿರೋಧ ಅಧ್ಯಾಯ ಅಂತ, ಮೂರನೇದು ಸಾಧನಾಧ್ಯಾಯ, ನಾಲ್ಕನೇದು ಫಲಾಧ್ಯಾಯ ಅಂತ. ಇದಕ್ಕೆ ಚತುರ್ಲಕ್ಷಣಿ ಎಂಬ ಹೆಸರು ಕೂಡ ಇದೆ. 4 ಅಧ್ಯಾಯಗಳನ್ನೊಳಗೊಂಡಂತಹ ಮೀಮಾಂಸಾ ಶಾಸ್ತ್ರ. ಇದಕ್ಕೆ ಉತ್ತರ ಮೀಮಾಂಸೆ ಅಂತ ಕೂಡ ಕರೀತಾರೆ. ಭಗವತ್ಪಾದರು ತಮ್ಮ ಭಾಷ್ಯದಲ್ಲಿ ಶಾರೀರಕ ಮೀಮಾಂಸಾ ಅಂತ ಕರೆದಿದ್ದಾರೆ. ಇದಕ್ಕೆ ಶಾರೀರಕ ಮೀಮಾಂಸಾ ಅಂದರೆ ಬ್ರಹ್ಮಮೀಮಾಂಸೆ ಅಂತಲೇ ಅರ್ಥ. ಮೀಮಾಂಸಾ ಅಂದರೆ ಪೂಜಿತ ವಿಚಾರ ಅಂತ, ಶ್ರೇಷ್ಠವಾದಂತಹ ಚಿಂತನೆಗೆ ಮೀಮಾಂಸೆ ಅಂತ ಕರೀತಾರೆ. ಈ ಉಪನಿಷತ್ತುಗಳಿಗೆ ಸಂಬಂಧಪಟ್ಟಂತಹ ಒಂದು ಮೀಮಾಂಸೆ ಈ 4 ಅಧ್ಯಾಯಗಳು ನಡೆದಿದೆ. ವೇದದ ಪೂರ್ವಭಾಗದ ಮೀಮಾಂಸೆ ಜೈಮಿನಿ ಮಹರ್ಷಿಗಳು ಮಾಡಿಬಿಟ್ಟಿದ್ದಾರೆ. 12 ಲಕ್ಷಣಿ ಅಂತ ಕರೀತಾರೆ ಇದಕ್ಕೆ. 12 ಅಧ್ಯಾಯಗಳನ್ನೊಳಗೊಂಡಂತಹ 2000 ಸೂತ್ರಗಳನ್ನೊಳಗೊಂಡಂತಹ ಬಹಳ ದೊಡ್ಡ ಗ್ರಂಥ ಅದು. ಯಾವುದು? ಪೂರ್ವ ಮೀಮಾಂಸೆ, ಜೈಮಿನೀಯ ಮೀಮಾಂಸೆ ಅಂತ ಕೂಡ ಕರೀತಾರೆ. ಅದಕ್ಕೆ ಶಬರಸ್ವಾಮಿಗಳು ಅಂತ ಬಹಳ ದೊಡ್ಡ ಜ್ಞಾನಿಗಳು ಭಾಷ್ಯವನ್ನು ಬರೆದಿದ್ದಾರೆ. ಭಗವತ್ಪಾದರೆ ಅವರಿಗೆ ಪೂಜ್ಯವಾದ ಭಗವತ್ಪಾದ ಪೂಜ್ಯರು ಎಂಬಂತಹ ಶಬ್ದದಿಂದ ಅವರನ್ನು ನಿರ್ದೇಶಿಸ್ತಾರೆ. ಅಂತಹ ಶಬರಸ್ವಾಮಿಗಳು 12 ಅಧ್ಯಾಯಗಳನ್ನು ಒಳಗೊಂಡ ಮೀಮಾಂಸಾ ಸೂತ್ರಕ್ಕೆ ಭಾಷ್ಯವನ್ನು ಬರೆದಿಟ್ಟಿದ್ದಾರೆ. ಆದ್ದರಿಂದ ಮೀಮಾಂಸೆಯ ತಾತ್ಪರ್ಯ ನಿರ್ಣಯ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಮೀಮಾಂಸಾ ತಾತ್ಪರ್ಯ ನಿರ್ಣಯ ಅಂದ್ರೇನು? ವೇದದ ಪೂರ್ವ ಭಾಗದಲ್ಲಿಯೂ ಕೂಡ ಈ ಸೋಮಯಾಗಕ್ಕೆ ಸಂಬಂಧಪಟ್ಟ ಹಾಗೆ, ಅತಿರಾತ್ರದ ಬಗ್ಗೆ, ಅನೇಕ ನಮ್ಮ ವ್ಯವಸ್ಥೆಯ ಬಗ್ಗೆ, ಯಜ್ಞಯಾಗಾದಿಗಳ ಬಗ್ಗೆ ಒಂದೊಂದು ಕಡೆ ಒಂದೊಂದು ಮಂತ್ರ ಹೇಳಿದ್ದಾರೆ. ಶುಕ್ಲ ಯಜುರ್ವೇದದಲ್ಲಿ ಒಂದು ಕಡೆಗೆ, ಕೃಷ್ಣ ಯಜುರ್ವೇದದಲ್ಲಿ ಇನ್ನೊಂದು ರೀತಿ, ಋಗ್ವೇದದಲ್ಲಿ ಮತ್ತೊಂದು ರೀತಿ ಹೇಳಿದ್ದಾರೆ. ಅದೆಲ್ಲದಕ್ಕೂ ಒಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಲ್ಲ. ಅದಕ್ಕೆ ಮೀಮಾಂಸಾ ಸೂತ್ರಗಳಲ್ಲಿ ಅದಕ್ಕೊಂದು ವ್ಯವಸ್ಥಿತವಾದಂತಹ ರೂಪುರೇಷೆ ಕಲ್ಪಿಸಿಕೊಟ್ರು. ಉಳಿದಿದ್ದೀಗ ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ಸಿಗತಕ್ಕಂತಹ ವಾಕ್ಯಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕೆ ಭಗವಾನ್ ವೇದವ್ಯಾಸರು, ಅವರಿಗೆ ಬಾದರಾಯಣರು ಅಂತ ಕರೆದಿದ್ದಾರೆ. ಅವರು ಈ 555 ಸೂತ್ರಗಳಲ್ಲಿ ಇಡೀ ಉಪನಿಷತ್ತುಗಳಿಗೆ ಒಂದು ವ್ಯವಸ್ಥಿತವಾದ ಚಿಂತನೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮೊದಲನೆಯ ಸಮನ್ವಯ ಅಧ್ಯಾಯದಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ, ವೇದಾಂತದ ಎಲ್ಲ ವಾಕ್ಯಗಳು ಬ್ರಹ್ಮದಲ್ಲಿಯೇ ಸಮನ್ವಿತವಾಗಿವೆ ಎಂದು ತೋರಿಸ್ಕೊಟ್ಟಿದ್ದಾರೆ. ನೀವು ಉಪನಿಷತ್ತಿನ ಯಾವ ವಾಕ್ಯ ತಗೊಂಡ್ರೂ ಅದು ಪ್ರತ್ಯಕ್ಷವಾಗಲಿ ಅವಾಂತರವಾಗಲಿ ಎಲ್ಲವೂ ಬ್ರಹ್ಮನನ್ನು ಹೇಳಲಿಕ್ಕೆ ಬಂದಿದೆ, ಪರಮಾತ್ಮನನ್ನು ಹೇಳಲಿಕ್ಕೆ ಬಂದಿದೆ ಅಂತ. ಪರಮಾತ್ಮನ ಬಿಟ್ಟು ಬೇರೆ ಯಾವ ಟಾಪಿಕ್ಕೂ ಇಲ್ಲ ಉಪನಿಷತ್ತುಗಳಲ್ಲಿ. ಇದನ್ನು ಸಮನ್ವಯ ಅಧ್ಯಾಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿಂದು ಅವಿರೋಧ ಅಧ್ಯಾಯದಲ್ಲಿ ಏನು ಮಾಡಿದ್ದಾರೆ ಅಂದರೆ, ವೇದಾಂತದಲ್ಲೆಲ್ಲೂ ವಿರೋಧವೇ ಇಲ್ಲ ಅಂತ. ಶ್ರುತಿಯ ಮಧ್ಯೆ ವಿರೋಧ ಇಲ್ಲ, ಶ್ರುತಿ ಸ್ಮೃತಿಯ ಮಧ್ಯೆ ವಿರೋಧ ಇಲ್ಲ, ಮತ್ತು ಅನ್ಯ ದರ್ಶನಗಳಲ್ಲಿಯೂ ಕೂಡ ಯೋಗ್ಯವಾದ ವಿಚಾರಗಳನ್ನು ನಾವು ತೆಗೆದುಕೊಳ್ತೇವೆ ಎಂಬುದು ತೋರಿಸ್ಕೊಟ್ಟಿದ್ದಾರೆ. ಸಾಂಖ್ಯ, ನೈಯಾಯಿಕ, ಪೂರ್ವಮೀಮಾಂಸಾ ಮುಂತಾದ ಅನ್ಯ ದರ್ಶನಗಳಲ್ಲಿ ದೋಷಗಳನ್ನು ತೋರಿಸುತ್ತಾ ಯೋಗ್ಯ ವಿಚಾರಗಳನ್ನು ನಾವು ತೆಗೆದುಕೊಳ್ಳಬಹುದು ಎನ್ನುವುದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಇದು ಅವಿರೋಧ ಅಧ್ಯಾಯ. ಇನ್ನು ಸಾಧನಾ ಅಧ್ಯಾಯಕ್ಕೆ ಹೋದರೆ, ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಮಾಡತಕ್ಕಂಥ ಸಾಧನೆ ಯಾವ ರೀತಿಯಾಗಿರಬೇಕು, ವಿಶೇಷವಾಗಿ ಕರ್ಮಯೋಗ,
ಉಪಾಸನಾ, ಜ್ಞಾನ ಪ್ರಾಪ್ತಿ. ಈ 3 ಸಾಧನೆಗಳನ್ನು ನಾವು ಹೇಳ್ತೇವೆ. ಕರ್ಮಯೋಗದಿಂದ, ಉಪಾಸನೆಯಿಂದ ಚಿತ್ತಶುದ್ಧಿ. ಚಿತ್ತಶುದ್ಧಿಯಾದವನು ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿಕೊಂಡು ಪರಬ್ರಹ್ಮ ಸ್ವರೂಪವನ್ನು ತಾನೇ ಎಂಬುದಾಗಿ ಅರಿತುಕೊಂಡು ಜೀವನ್ಮುಕ್ತನಾಗ್ತಾನೆ. ಈ ರೀತಿಯಾಗಿ ಸಾಧನೆಯ ವ್ಯವಸ್ಥೆಯನ್ನು ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇನ್ನು ಕೊನೆಯ ಅಧ್ಯಾಯ ಫಲಾಧ್ಯಾಯದಲ್ಲಿ ಬ್ರಹ್ಮಜ್ಞಾನದಿಂದ ಆಗ್ತಕ್ಕಂಥ ಫಲ ಏನು? ಜೀವನ್ಮುಕ್ತಿ, ವಿದೇಹ ಮುಕ್ತಿ ಅಂತಕ್ಕಂತಹ 2 ಫಲ. ಜೀವನ್ಮುಕ್ತಿ ಅಂದರೆ ಬದುಕಿರುವಾಗಲೇ ಮೋಕ್ಷವನ್ನು ಹೊಂದುವಂಥದ್ದು. ವಿದೇಹ ಮುಕ್ತಿ ಅಂದರೆ ಸತ್ತ ಮೇಲೆ ಪುನರ್ಜನ್ಮ ಇಲ್ಲದೇ ಇರತಕ್ಕಂಥದ್ದು. ಈ ಜೀವನ್ಮುಕ್ತಿ ಅಂತಕ್ಕಂಥ ಚಿಂತನೆ ಕೇವಲ ಅದ್ವೈತ ವೇದಾಂತದಲ್ಲಿ ಮಾತ್ರ ಹೇಳಿರ್ತಕ್ಕಂಥದ್ದು. ಬೇರೆ ಎಲ್ಲರೂ ಕೂಡ ಮೋಕ್ಷ ಆಗಬೇಕು ಅಂದರೆ ಸಾಯಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮಲ್ಲಿ ಏನಾಗಿದೆ, ಒಬ್ಬನು ಮೋಕ್ಷಕ್ಕೆ ಹೋದ ಅಂದರೆ ಸತ್ತ ಮೇಲೆ ಮೋಕ್ಷಕ್ಕೆ ಹೋದ ಅಂತ ಹೇಳ್ತಾರೆ. ಬದುಕಿರುವಾಗ ಒಬ್ಬ ವ್ಯಕ್ತಿ ಮೋಕ್ಷಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ ನಂಬಲಿಕ್ಕಾಗಲ್ಲ. ಆದರೆ ಅದ್ವೈತ ವೇದಾಂತ ಏನು ಹೇಳುತ್ತೆ, ಮೋಕ್ಷ ಬದುಕಿರುವಾಗ ಆಗುವಂಥದ್ದು. ಏನಂದ್ರೆ ಅರ್ಥ, ಬದುಕಿರುವಾಗಲೇ ಈ ಆತ್ಮನು ಅಸಂಗನು, ಹುಟ್ಟು ಸಾವುಗಳನ್ನು ಮೀರಿದವನು ಎಂಬುದನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ, ಇವನೇ ಆನಂದ ಸ್ವರೂಪನು ಅಂತ ಅರ್ಥ ಮಾಡಿಕೊಂಡು ಬಿಟ್ಟರೆ ಅವನಿಗೆ ಅಶರೀರಿಯೇ ಅವನು. ಶರೀರ ಇದ್ದರೂ ಶರೀರ ಇಲ್ಲದವನೇ ಆಗಿಬಿಡ್ತಾನೆ ಎಂಬುದಾಗಿ ವೇದಾಂತ ಹೇಳುತ್ತೆ. ಈ ಕಾರಣದಿಂದಾಗಿ ಈ ಜೀವನ್ಮುಕ್ತಿ ಮತ್ತು ವಿದೇಹ ಮುಕ್ತಿಯನ್ನು ಬ್ರಹ್ಮಸೂತ್ರದ ಕೊನೆಯ ಅಧ್ಯಾಯ ಫಲಾಧ್ಯಾಯದಲ್ಲಿ ಹೇಳಿದ್ದಾರೆ. ಈ 4 ಅಧ್ಯಾಯಗಳನ್ನು 192 ಅಧಿಕರಣಗಳಲ್ಲಿ ವಿಂಗಡಿಸಿದ್ದಾರೆ. ಅಧಿಕರಣ ಅಂದರೆ ಟಾಪಿಕ್. ವೇದಾಂತದ ಅಂದರೆ 12 ಉಪನಿಷತ್ತು ಮತ್ತು ಭಗವದ್ಗೀತೆಗಳಲ್ಲಿ ಸಿಗತಕ್ಕಂತಹ ಪ್ರಮುಖವಾದ 192 ಟಾಪಿಕ್ಗಳನ್ನು ತೆಗೆದುಕೊಂಡು ಚರ್ಚೆ ಮಾಡಿದ್ದಾರೆ. 192 ಟಾಪಿಕ್ಕಿಗೆ ಹೆಸರು ಅಧಿಕರಣಗಳು ಅಂತ. ಆ 192 ಟಾಪಿಕ್ಗಳಲ್ಲಿ 555 ಸೂತ್ರಗಳನ್ನು ಹಂಚಿದ್ದಾರೆ. ಕೆಲವೊಮ್ಮೆ ಒಂದೊಂದು ಅಧಿಕರಣದಲ್ಲಿ 4-5 ಸೂತ್ರಗಳು ಬರುತ್ತೆ, ಕೆಲವೊಮ್ಮೆ ಒಂದೇ ಸೂತ್ರಗಳು ಬರುತ್ತೆ. ಈ ರೀತಿ ಅನೇಕ ಸೂತ್ರಗಳನ್ನು 192 ಟಾಪಿಕ್ ಕೊಟ್ಟಿದ್ದಾರೆ. ಈ ಟಾಪಿಕಲ್ಲಿಯೂ ಚರ್ಚೆ ಮಾಡಿರ್ತಕ್ಕಂಥ ರೀತಿ ಹೇಗೆ ಅಂದರೆ, ಅಧಿಕರಣಕ್ಕೆ ಒಂದು ನಿಯಮ ಇದೆ. ಯಾವುದೋ ಒಂದು ಉಪನಿಷತ್ ವಾಕ್ಯವನ್ನು ತೆಗೆದುಕೊಂಡು ಅದರಲ್ಲಿ ಸಂಶಯ ಯಾವುದು ಅಂತ ಹೇಳಬೇಕಾಗ್ತದೆ. ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷಸ್ತತೋತ್ತರೋಹೋ ಸಂಗತಿಶ್ಚೇತಿ ಪಂಚಾಂಗಂ ಅಧಿಕರಣಂ ಪಂಚಲಕ್ಷಣಂ ಅಂತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಾವುದೋ ಒಂದು ವಿಷಯವನ್ನು ಆಯ್ದುಕೊಳ್ಳುವಾಗ ಅದೊಂದು ಉಪನಿಷತ್ತಿನ ವಾಕ್ಯವಾಗಿರಬೇಕು. ಆ ಉಪನಿಷತ್ತಿನ ವಾಕ್ಯದ ಮೇಲೆ ಏನು ಸಂಶಯ ಇದೆ ಅಂತ ಮೊದಲು ಹೇಳಬೇಕಾಗ್ತದೆ. ಸಂಶಯ ಹೇಳಿದ ಮೇಲೆ ಅವನು ಪೂರ್ವಪಕ್ಷಿ, ಅದಕ್ಕೆ ತನ್ನದೇ ಆದಂತಹ ಒಂದು ವಾದವನ್ನು ಮಂಡಿಸ್ತಾನೆ. ಪೂರ್ವಪಕ್ಷಿ ಅಂದರೆ ಯಾರು? ವೇದಾಂತ ಸಿದ್ಧಾಂತಕ್ಕೆ ಹೊರತಾಗಿರ್ತಕ್ಕಂಥವರೆಲ್ಲರೂ ಪೂರ್ವಪಕ್ಷಿ ಅಂತ ಕರೀತಾರೆ. ಪೂರ್ವಪಕ್ಷಿ ಅದೊಂದು ಪಕ್ಷಿ ಕೂತ್ಕೊಂಡಿದೆ ಅಂತ ಯೋಚನೆ ಮಾಡಬೇಡಿ. ಪೂರ್ವಪಕ್ಷಿ ಅಂದರೆ ಈ ಮೀಮಾಂಸಕರು, ನೈಯಾಯಿಕರು ಮತ್ತು ಸಾಂಖ್ಯರು, ಯೋಗಿಗಳೆಲ್ಲರೂ ವೇದಾಂತಕ್ಕೆ ಪೂರ್ವಪಕ್ಷಿಗಳಾಗಿರ್ತಾರೆ. ಈ ಕೋರ್ಟಲ್ಲಿ ವಾದ ಮಾಡುವಾಗ ಪ್ರತಿವಾದಿ ಅಂತ ಕರಿತೇವಲ್ಲ, ಹಾಗೆ ಒಬ್ಬ ವೇದಾಂತಿಗೆ ಅವರೆಲ್ಲರೂ ಪ್ರಶ್ನೆ ಮಾಡ್ತಾರೆ, ನೀನು ಈ ರೀತಿಯಾಗಿ ಸಿದ್ಧಾಂತ ಪ್ರತಿಪಾದನೆ ಮಾಡಲಿಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳ್ಕೊಂಡು. ಆ ರೀತಿ ಪೂರ್ವಪಕ್ಷವನ್ನು ಅವನು ಸಿದ್ಧಾಂತ ತೋರಿಸ್ತಾನೆ. ಆ ಪೂರ್ವಪಕ್ಷಿಗೆ ಸಿದ್ಧಾಂತಿ ಒಂದು ಉತ್ತರವನ್ನು ಕೊಡ್ತಾನೆ. ಅದಕ್ಕೆ ಉತ್ತರ ಪಕ್ಷ ಅಂತ ಕರೀತಾರೆ. ವಿಷಯ, ಸಂಶಯ, ಪೂರ್ವಪಕ್ಷ, ಉತ್ತರ ಪಕ್ಷ, ಆಮೇಲೆ ಸಿದ್ಧಾಂತ. ಕೊನೆಗೆ ಇದುವೇ ಈ ಉಪನಿಷತ್ ವಾಕ್ಯಲ್ಲಿ ಕೊಟ್ಟಿರತಕ್ಕಂಥ ಸಿದ್ಧಾಂತ ಅಂತ ಮಂಡನೆ ಮಾಡ್ತಾರೆ. ಈ 5 ಕೆಲಸ ಆದರೆ ಅದಕ್ಕೆ ಅಧಿಕರಣ ಅಂತ ಕರೀತಾರೆ. ನಾನು ನಿನ್ನೆ ದಿವಸನೇ ಹೇಳಿದ್ದೆ, ಯಾಕಂದರೆ ಬರೀ ಶಂಕರಾಚಾರ್ಯರ ಕಥೆ ಹೋಗೋದು ಬೇಡ, ಸ್ವಲ್ಪ ಚಿಂತನೆಯು ಸೇರಿಸ್ಕೊಳ್ಳೋಣ ಅನ್ನೋ ಕಾರಣದಿಂದ ಸ್ವಲ್ಪ ಕಷ್ಟ ಕೊಡೋಣ ಅಂತ ಇದ್ದೇನೆ ಇವತ್ತು. ಆದ್ದರಿಂದ ಈ 555 ಸೂತ್ರಗಳನ್ನು 192 ಅಧಿಕರಣದಲ್ಲಿ ವಿಭಾಗ ಮಾಡಿದ್ದಾರೆ. ಒಟ್ಟಿನಲ್ಲಿ ವೇದಾಂತ ಶಾಸ್ತ್ರಕ್ಕೆ ಆಧಾರಭೂತವಾದ ಗ್ರಂಥ ಯಾವುದು ಅಂದರೆ ಬ್ರಹ್ಮಸೂತ್ರಗಳೇ. ಇದು ಬರೀ ವೇದಾಂತಕ್ಕಷ್ಟೇ ಅಲ್ಲ, ನೀವು ನ್ಯಾಯಕ್ಕೆ ಹೋದರೂ ಕೂಡ ಗೌತಮರ ನ್ಯಾಯಸೂತ್ರಗಳು, ಸಾಂಖ್ಯಕ್ಕೆ ಹೋದರೂ ಕೂಡ ಕಪಿಲರ ಸಾಂಖ್ಯ ಸೂತ್ರಗಳು ಅಂತ ಈ ಸೂತ್ರ ರೂಪದಲ್ಲಿ ಒಂದು ವ್ಯವಸ್ಥೆಯನ್ನು ಪ್ರಾಚೀನರು ಕೊಟ್ಟಿದ್ದಾರೆ. ಇದರ ಉದ್ದೇಶ ಏನು ಅಂದರೆ, ಸೂತ್ರ ಸಣ್ಣದಾಗಿರೋದ್ರಿಂದ ಎಲ್ಲ ಕಂಠಸ್ಥವಾಗಿ ಮಾಡಿಕೊಂಡು ಇಡೀ ದರ್ಶನದ ಸಾರವನ್ನು ನಾವು ಮಸ್ತಿಷ್ಕದಲ್ಲಿ ಇಟ್ಕೊಳ್ಬೋದು. ಪುಸ್ತಕಸ್ಥಾತು ವಿದ್ಯೆ ಆಗಬಾರ್ದು, ಮಸ್ತಕಸ್ಥ ವಿದ್ಯೆ ಆಗಬೇಕು ಅಂತ ಪ್ರಾಚೀನರ ವ್ಯವಸ್ಥೆ. ಈ ವ್ಯಾಕರಣಶಾಸ್ತ್ರವೇ ಇರಲಿ, ಈಗಿನ ವ್ಯಾಕರಣ ಏನಪ್ಪ ಅಂದರೆ ಅದನ್ನೆಲ್ಲ ಓದಬೇಕು, ಬೇರೆ ರೀತಿಯ ವ್ಯವಸ್ಥೆ. ಆದರೆ ಪ್ರಾಚೀನರ ವ್ಯಾಕರಣಶಾಸ್ತ್ರ ಬೇರೆ, ಪಾಣಿನಿಯ ವ್ಯಾಕರಣ ಸೂತ್ರಗಳು ಅಂತ ಇದೆ. ಆ ವ್ಯಾಕರಣ ಸೂತ್ರಗಳನ್ನು ಕಂಠಸ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ವ್ಯಾಕರಣ ಸುಲಲಿತವಾಗಿ ಬರುತ್ತೆ. ಈ ರೀತಿ ಸೂತ್ರದ ವ್ಯವಸ್ಥೆ ಪ್ರಾಚೀನರು ಮಾಡಿಕೊಂಡು ಇಡೀ ಶಾಸ್ತ್ರವನ್ನು ಕರತಲಾಮಲಕವಾಗಿ ಉಪಯೋಗಿಸ್ತಾ ಇದ್ರು. ಎಷ್ಟೊತ್ತಿಗೆ ಯಾರು ಯಾವ ಪ್ರಶ್ನೆ ಕೇಳಿದರೂ ನಮಗೆ ಉತ್ತರ ಇರ್ತಿತ್ತು. ಹಾಗೆ ಈ ವೇದಾಂತ ಶಾಸ್ತ್ರದ 555 ಸೂತ್ರ ಯಾರು ಕಂಠಸ್ಥ ಮಾಡ್ಕೊಳ್ತಾರೋ ಅವರಿಗೆ ಇಡೀ ವೇದಾಂತ ಶಾಸ್ತ್ರದ ಬಗ್ಗೆ ಎಲ್ಲ ಸಮಗ್ರವಾದ ಪರಿಚಯ ಇರ್ತಿತ್ತು. ಅದಕ್ಕೆ ಬಾದರಾಯಣರು ಈ ಸೂತ್ರವನ್ನು ರಚಿಸಿದರು. ಸೂತ್ರಕ್ಕೂ ಕೂಡ ಒಂದು ಡೆಫಿನಿಷನ್ ಇದೆ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ
ಅಸ್ತೋಭಮನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು ಅಂತ ಹೇಳ್ತಾರೆ. ಸೂತ್ರವನ್ನು ಮನಸ್ಸಿಗೆ ಬಂದಾಗ ರಚನೆ ಮಾಡಲಿಕ್ಕಿಲ್ಲ, ಅಲ್ಪಾಕ್ಷರವಾಗಿರಬೇಕು, ಕಡಿಮೆ ಅಕ್ಷರವನ್ನು ಬಳಸಿರಬೇಕು. ಅಸಂದಿಗ್ಧಂ, ಕರ್ಮೆ ಅಕ್ಷರ ಬಳಸಿದ್ರೂ ಒಮ್ಮೊಮ್ಮೆ ಸಂದೇಹಕ್ಕೆ ಎಡೆ ಕೊಟ್ಬಿಡುತ್ತೆ. ಹೆಚ್ಚು ಹೇಳಬಾರ್ದು, ಕಡಿಮೆ ಹೇಳಬೇಕು ಅಂತ ಹೇಳುವ ಭರದಲ್ಲಿ ಅದು ಸಂದೇಹಕ್ಕೆ ಎಡೆ ಮಾಡುತ್ತೆ, ಸಂದೇಹಕ್ಕೂ ಎಡೆ ಮಾಡಿಕೊಡಬಾರ್ದು. ಆಮೇಲೆ ಸಾರವತ್, ಕಡಿಮೆ ಇದ್ದರೂ ಕೂಡ ಅತ್ಯಂತ ಸಾರಗರ್ಭಿತವಾಗಿರಬೇಕು. ವಿಶ್ವತೋಮುಖಂ, ಅದನ್ನು ಚಿಂತನೆ ಮಾಡಲಿಕ್ಕೆ ಹೊರಟಾಗ ಅನೇಕ ಅರ್ಥಗಳನ್ನು ಕೊಡಬೇಕು. ಅಸ್ತೋಭಂ ಅಂದರೆ ವ್ಯರ್ಥವಾದ ಶಬ್ದಗಳಿರಬಾರ್ದು. ಚವೈತು ಹಿ, ಹುಂಫಟ್ ಮುಂತಾದಂತಹ ಸಾಮವೇದದಲ್ಲಿ ಬರತಕ್ಕಂತಹ ಏನು ಶಬ್ದಗಳಿದೆ, ಅಂತಹ ಶಬ್ದಗಳು ಸ್ತೋಭ ಅಂತ ಕರೀತಾರೆ. ಅದಕ್ಕೆ ಹಾವು, ಹಾಯಿ ಮುಂತಾದ ಶಬ್ದ ಸಾಮವೇದದಲ್ಲಿ ಬರುತ್ತೆ. ಹಾಗೆ ಸ್ತೋಭ ಶಬ್ದಗಳಿರಬಾರ್ದು. ಅಸ್ತೋಭಂ. ಅನವದ್ಯಂಚ, ಅರ್ಥದಲ್ಲಾಗಲಿ ಶಬ್ದದಲ್ಲಾಗಲಿ ವದ್ಯವಾಗಬಾರ್ದು, ತಿರಸ್ಕೃತವಾಗಬಾರ್ದು. ಅಷ್ಟು ಸಮಗ್ರವಾಗಿರ್ತಕ್ಕಂಥದ್ದಕ್ಕೆ ಸೂತ್ರ ಅಂತ ಕರೀತಾರೆ. ಹೀಗೆ ಸೂತ್ರವನ್ನು ಬಾದರಾಯಣರು ಬರೆದರು. ಅದಕ್ಕೆ ಭಾಷ್ಯ ಬರೀಬೇಕಿತ್ತು. ಭಗವತ್ಪಾದರು ಆ ಕೆಲಸವನ್ನು ಮಾಡಿದರು. ನಿಜವಾಗಿ ಶಂಕರಾಚಾರ್ಯ ಭಗವತ್ಪಾದರ ಒಂದು ಜೀವನ ಚರಿತ್ರೆ ಓದ್ತೇವಲ್ಲ ನಾವು, ಹಾಗೆ ಯೋಗ ಸಿದ್ಧಿ ಮಾಡಿದರು, ಹೀಗೆ ಅದೇ ಜನರಿಗೆ ಸ್ವಲ್ಪ ಇಷ್ಟ ಆಗೋದು ಅಲ್ವಾ. ನಮ್ಮಲ್ಲೆಲ್ಲ ಹಾಗೇನೇ ಕಥೆ. ಯಾರು ಹೆಚ್ಚು ಪವಾಡ ಮಾಡ್ತಾರೋ ಆ ದೇವಸ್ಥಾನಕ್ಕೆ ಜಾಸ್ತಿ ಜನ ಹೋಗೋದು. ಆಚಾರ್ಯರ ದೇವಸ್ಥಾನಕ್ಕೆ ಕಡಿಮೆ ಹೋಗೋದು ಯಾಕಂದರೆ ಜಾಸ್ತಿ ಪವಾಡ ಮಾಡಲಿಲ್ವಲ್ಲ ಅಂತ. ಆದರೆ ಆಚಾರ್ಯರು ಪವಾಡ ಮಾಡಿರೋ ಒಂದು ಜಾಗ ಇದೆ. ಎಲ್ಲಿ ಅಂದರೆ ಅವರು ಬ್ರಹ್ಮಸೂತ್ರ. ಯಾರು ಬ್ರಹ್ಮಸೂತ್ರವನ್ನು ಓದಿದ್ದಾರೋ ಅವರಿಗೆ ಆಚಾರ್ಯರು ಯಾರು ಅಂತ ಗೊತ್ತಾಗುತ್ತೆ. ಇದು ಅತಿಶಯೋಕ್ತಿಯಲ್ಲ, ಜಗತ್ತಿನ ಎಲ್ಲ ವಿದ್ವಾಂಸರು ಒಪ್ಪಿಕೊಂಡಂಥ ಮಾತು. ಅವರ ಭಾಷೆ, ಅವರ ವಾದದ ಶೈಲಿ, ಅವರು ಪ್ರತಿಪಾದನೆ ಮಾಡ್ತಕ್ಕಂಥ ರೀತಿ, ಪ್ರತಿವಾದಿಗೆ ಕೊಟ್ಟಂಥ ಉತ್ತರ, ಉಪನಿಷತ್ತಿನ ತಾತ್ಪರ್ಯವನ್ನು ಗ್ರಹಿಸ್ತಕ್ಕಂಥ ರೀತಿ, ಇವೆಲ್ಲರೂ ಕೂಡ ಅನ್ಯಾದೃಶ್ಯವಾಗಿರತಕ್ಕಂಥದ್ದು. ನ ಭೂತೋ ನ ಭವಿಷ್ಯತಿ. ಅಲ್ಲೇ ಗೊತ್ತಾಗತ್ತೆ ಇವರು ಭಗವಂತನ ಅವತಾರವೇ ಆಗಿರಬೇಕು ಅಂತ. ಈ ರೀತಿಯಾಗಿ ಇನ್ಯಾರೂ ಭಾಷ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಸಂಕ್ಷಿಪ್ತವಾದಿ ಪದ ಬಳಸಿದ್ರೂ ಕೂಡ ಅದರಲ್ಲಿ ಎಷ್ಟು ಸಾರ ತುಂಬಿಕೊಂಡಿರುತ್ತೆ. ಆದ್ದರಿಂದ ಆ ಬ್ರಹ್ಮಸೂತ್ರ ಭಾಷ್ಯವನ್ನು ಅವಲೋಕನ ಮಾಡಿದಾಗ ಗೊತ್ತಾಗತ್ತೆ ಇವರು ಸಾಕ್ಷಾತ್ ಪರಮಾತ್ಮನ ಅವತಾರವೇ ಇದ್ದಾರೆ, ಇವರು ಮಹಾನ್ ಗುರುಗಳು ಎಂಬುದಾಗಿ ಗೊತ್ತಾಗೋದು ಭಾಷ್ಯ ಅವಲೋಕನ ಮಾಡಿದಾಗ. ಅದಕ್ಕೆ ಬ್ರಹ್ಮಸೂತ್ರದ ಮೇಲೆ ಎಷ್ಟು ಭಾಷ್ಯಗಳಿವೆ ಅಂದರೆ, ಶಂಕರ ಭಾಷ್ಯದ ಮೇಲೆ ಅನೇಕ ಟೀಕೆ ಟಿಪ್ಪಣಿಗಳು ಬಂದು ಅವರ ಶಿಷ್ಯರಾಗಿರತಕ್ಕಂತಹ ಪದ್ಮಪಾದಾಚಾರ್ಯರು ಪಂಚಪಾದಿಕಾ ಅನ್ನುವ ಗ್ರಂಥವನ್ನು ಬರೆದಿದ್ದಾರೆ. ಆ ಪಂಚಪಾದಿಕೆಯ ಮೇಲೆ ಪ್ರಕಾಶಾತ್ಮಯತಿಗಳು ವಿವರಣೆಯನ್ನು ಬರೆದಿದ್ದಾರೆ. ಆ ವಿವರಣೆಯ ಮೇಲೆ ನಮ್ಮ ವಿದ್ಯಾರಣ್ಯ ಮುನಿಗಳು ವಿವರಣ ಪ್ರಮೇಯ ಸಂಗ್ರಹ ಅಂತ ಬರೆದಿದ್ದಾರೆ. ಹೀಗೆ ಗ್ರಂಥದ ಮೇಲೆ ಗ್ರಂಥ ಬಂದಿದೆ. ಭಾಮತಿ ಅಂತ ಬರೆದಿದ್ದಾರೆ ವಾಚಸ್ಪತಿ ಮಿಶ್ರರು. ಶಂಕರ ಭಾಷ್ಯದ ಮೇಲೆ ಎಕ್ಸ್ಪ್ಲನೇಷನ್ ಬಂದಿರುವಂಥದ್ದು ಭಾಮತಿ ಅಂತ. ಆ ಭಾಮತಿಯ ಮೇಲೆ ಕಲ್ಪತರು ಅಂತ ಬಂದಿದೆ ಅಮಲಾನಂದ ಯತಿಗಳದು. ಕಲ್ಪತರುವ ಮೇಲೆ ಇನ್ನೊಂದು ವ್ಯಾಖ್ಯಾನ ಬಂದಿದೆ. ಹೀಗೆ ವ್ಯಾಖ್ಯಾನದ ಮೇಲೆ ಅನೇಕ ವ್ಯಾಖ್ಯಾನ ಬಂದಿರೋದು ನೋಡಿದರೆ ಗೊತ್ತಾಗುತ್ತೆ ಶಂಕರ ಭಾಷ್ಯದಲ್ಲಿ ಎಷ್ಟು ವಿಷಯ ಇದೆ ಅಂತ. ಯಾಕೆಂದರೆ ಅಷ್ಟೇ ಅರ್ಥ ಕೊಡೋದಾಗಿದ್ದರೆ ಅದ್ರ ಮೇಲೆ ವ್ಯಾಖ್ಯಾನ ಬರಲಿಕ್ಕೆ ಆಗ್ತಿರಲಿಲ್ಲ. ಅದರಿಂದ ಅನೇಕ ವ್ಯಾಖ್ಯಾನಗಳು ಬಂದಿರೋದೇ ತೋರಿಸುತ್ತೆ ಅದ್ಭುತವಾದಂತಹ ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯ. ಆಚಾರ್ಯರು ಹಾಗೆ ಮಧ್ವಾಚಾರ್ಯರು, ರಾಮಾನುಜರು ಕೂಡ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದಿದ್ದಾರೆ. ಮಧ್ವಾಚಾರ್ಯರು 4 ಭಾಷ್ಯ ಬರೆದಿದ್ದಾರೆ ಅಂತ ಹೇಳ್ತಾರೆ. ಅಣುಭಾಷ್ಯವು ಕೂಡ ಅದರಲ್ಲಿ ಒಂದು, ಪೂರ್ಣಪ್ರಜ್ಞ ಭಾಷ್ಯ ಅಂತ ಕೂಡ ಬಂದಿದೆ. ರಾಮಾನುಜಾಚಾರ್ಯ ಬರೆದದ್ದು ಪ್ರಸಿದ್ಧವಾದ ಶ್ರೀಭಾಷ್ಯ. ಇವರು ಯಾರೂ ಕೂಡ ಭಾಷ್ಯದ ಆರಂಭದಲ್ಲಿ ಒಂದು ಅವತರಣಿಕೆಯನ್ನು ಬರೆದಿಲ್ಲ. ನೇರವಾಗಿ ಸೂತ್ರಕ್ಕೆ ಹೊರಟೋಗಿ ಅಥಾತೋ ಬ್ರಹ್ಮಜಿಜ್ಞಾಸ ಅನ್ನೋದು ಸೂತ್ರಕ್ಕೆ ಹೊರಟೋಗಿದ್ದಾರೆ. ಭಗವತ್ಪಾದರು ಆ ಸೂತ್ರದ ವ್ಯಾಖ್ಯಾನ ಮಾಡೋದಕ್ಕಿಂತ ಮುಂಚೆ ಒಂದು ಉಪೋದ್ಘಾತವನ್ನು ಬರೆದಿದ್ದಾರೆ. ಅದಕ್ಕೆ ಅಧ್ಯಾಸ ಭಾಷ್ಯ ಅಂತ ಹೇಳ್ತಾರೆ. ನೀವು ಅದ್ವೈತ ವೇದಾಂತದ ವಿದ್ಯಾರ್ಥಿ ಆಗಿದ್ದರೆ ಅಧ್ಯಾಸ ಅಂತಕ್ಕಂಥ ಶಬ್ದದ ಅರ್ಥ ನಮಗೆ ಗೊತ್ತಿಲ್ಲದೆ ಹೋದರೆ ಅದ್ವೈತ ನಮಗೆ ಅರ್ಥವಾಗೋದಿಲ್ಲ. ಅದ್ವೈತ ಅಂದರೆ ಏನು ಅಂತ ಗೊತ್ತಾಗಬೇಕಾದ್ರೆ ಅಧ್ಯಾಸ ಅಂದರೆ ಏನು ಅಂತ ಗೊತ್ತಾಗಬೇಕು ನಮಗೆ. ಆದ್ದರಿಂದ ಆಚಾರ್ಯರು ತುಂಬ ಸುಂದರವಾದ ಒಂದು ಭಾಷ್ಯ ಅಧ್ಯಾಸ ಭಾಷ್ಯ ಅಂತ ಕರೀತಾರೆ, ಪ್ರಸಿದ್ಧ. ಅವರೇನು ಹೇಳಲಿಲ್ಲ ಅದಕ್ಕೆ, ಅದೊಂದು ಸಂಬಂಧ ಭಾಷ್ಯ, ಸೂತ್ರಕ್ಕೆ ಮುಂಚೆ ಬರೆದಿರತಕ್ಕಂಥದ್ದು. ಯಾಕೆ ಬರೆದರು ಅಂತ ಒಂದು ಪ್ರಶ್ನೆ. ಬ್ರಹ್ಮ ಜಿಜ್ಞಾಸ ಅಂತ ಮೊದಲನೇ ಸೂತ್ರ. ಬ್ರಹ್ಮವನ್ನು ಜಿಜ್ಞಾಸೆ ಮಾಡಬೇಕು, ವಿಚಾರ ಮಾಡಬೇಕು ಅಂತ ಬರ್ತದಲ್ಲ. ಯಾವುದೋ ಒಂದನ್ನು ನೀವು ವಿಚಾರ ಮಾಡೋದಕ್ಕಿಂತ ಮುಂಚೆ ಅದು ಸಂದಿಗ್ಧವಾಗಿರಬೇಕು. ವಿಷಯ ಸಂದಿಗ್ಧವಾಗದೆ ವಿಚಾರ ಮಾಡೋ ಅವಶ್ಯಕತೆ ಇರಲ್ಲ. ಸಂದಿಗ್ಧ ಅಂದ್ರೇನೋ, ದ್ವಿಕೋಟಿಗೆ ಬಂದರೆ ಸಂದಿಗ್ಧ ಸಂಶಯ ಅಂತ ಕರೀತಾರೆ. ಅದಿದೋ ಅದಾಗಿರಬಹುದೋ ಇದಾಗಿರಬಹುದೋ ಎನ್ನುವ ಸಂಶಯ ಸೃಷ್ಟಿಯಾದರೆ ಜಿಜ್ಞಾಸೆ ಮಾಡಬೇಕು. ಅದು ಅಲ್ಲ, ಇದೇ ಆಗಿದೆ ಅಂತ ಗೊತ್ತಿದ್ರೆ ಜಿಜ್ಞಾಸೆ ಯಾಕೆ ಅಲ್ವಾ? ಇದು ಮಡಿಕೆಯೇ ಇದೆ, ಇದು ಘಟವೇ ಇದೆ ಅಂತ ಗೊತ್ತಾದರೆ ಜಿಜ್ಞಾಸೆ ಅವಶ್ಯಕತೆ ಇಲ್ಲ. ಅದು ಗೊತ್ತೇ ಆಗಲ್ಲ ಅಂದರೂ ಕೂಡ ಜಿಜ್ಞಾಸೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಮಡಿಕೆಯೋ ಮತ್ತು ಇನ್ನೇನೋ ಅಂತ ಸಂಶಯ ಬಂದಾಗ
ಸಂದಿಗ್ಧ ಬಂದಾಗ ಜಿಜ್ಞಾಸೆ ಅವಶ್ಯಕತೆ ಇದೆ. ಇದು ಮೊದಲನೇ ಸಂಗತಿ. ಇನ್ನೊಂದು, ಅದು ಜಿಜ್ಞಾಸೆ ಮಾಡೋದ್ರಿಂದ ನಮಗೆ ಬಹಳ ದೊಡ್ಡ ಲಾಭ ಆಗಬೇಕು, ಆದ್ರೆ ಮಾತ್ರ ಜಿಜ್ಞಾಸೆ ಮಾಡಬೇಕು. ಬ್ರಹ್ಮಸೂತ್ರ ಹೇಗಿರುತ್ತೆ ಅಂತ ಸ್ವಲ್ಪ ಪರಿಚಯ ನಾನು ಕೊಡ್ತಾ ಇದ್ದೇನೆ. ಜಿಜ್ಞಾಸೆ ಮಾಡೋದ್ರಿಂದ ಲಾಭ ಆಗಬೇಕು, ಕಾಕದಂತ ಪರೀಕ್ಷೆ ಆಗಬಾರ್ದು. ಕಾಕದಂತ ಪರೀಕ್ಷೆ ಅಂದ್ರೇನು? ಒಬ್ಬನು ಯೋಚನೆ ಮಾಡಿದಂತೆ, ಮಧ್ಯಾಹ್ನದೊತ್ತು ಪುರುಸೊತ್ತಿತ್ತಂತೆ, ಕಾಗೆ ಎಷ್ಟು ಹಲ್ಲುಂಟು ಅಂತ ನೋಡ್ತಾ ಇದ್ದಂತೆ. ಇನ್ನೊಬ್ಬನಿಗೆ ಕೇಳ್ತಾನೆ, ಕಾಗೆಗೆ ಎಷ್ಟು ಹಲ್ಲುಂಟು ಮಾರಾಯ ಅಂತ. ಅವನು ಹೇಳ್ತಾನೆ, ಹಲ್ಲಿ ಇದೆಯೋ ಇಲ್ಲೋ ಪ್ರಶ್ನೆ ಬೇರೆ, ಅದನ್ನು ವಿಚಾರ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಅಂತ ಕೇಳ್ತಾನೆ ಅವನು. ಏನೂ ಪ್ರಯೋಜನ ಇಲ್ಲ, ಹಾಗಾದರೆ ವಿಚಾರ ಮಾಡಬಾರ್ದು. ಪ್ರಯೋಜನ ಇಲ್ಲದ ವಿಷಯದಲ್ಲಿ ನಾವು ವಿಚಾರ ಮಾಡಿದ್ರೆ ವ್ಯರ್ಥ ಸಮಯ. ಒಂದು ಪ್ರಯೋಜನ ಆಗಬೇಕು, ಇನ್ನೊಂದು ಸಂದಿಗ್ಧ ಇರಬೇಕಲ್ಲಿ. ಈಗ ಅದೆರಡನ್ನೂ ಸಿದ್ಧಪಡಿಸ್ಬೇಕು ತಾನೆ. ಈಗ ಬ್ರಹ್ಮವು ಸಂದಿಗ್ಧವಾಗಿದೆ ಮತ್ತು ಬ್ರಹ್ಮ ವಿಚಾರದಿಂದ ಪ್ರಯೋಜನ ಇದೆ, ಮಹತ್ ಪ್ರಯೋಜನ ಇದೆ. ಅದೆರಡನ್ನೂ ಸಿದ್ಧಪಡಿಸುವುದಕ್ಕೋಸ್ಕರ ಅಧ್ಯಾಸ ಭಾಷ್ಯವನ್ನು ಬರೆದರು. ಹೇಗೆ ಅವರು ಶುರು ಮಾಡಿಕೊಳ್ತಾರೆ ಅಂದರೆ, ಅಧ್ಯಾಸ ನಮ್ಮ ಜೀವನದಲ್ಲಿ ನಮ್ಮೆಲ್ಲ ವ್ಯವಹಾರಗಳು ಕೂಡ ಅಧ್ಯಾಸದಿಂದ ಕೂಡಿದೆ, ಅವಿದ್ಯೆಯಿಂದ ಕೂಡಿದೆ. ಅದನ್ನು ಶ್ರುತಿ ಪ್ರಮಾಣದಿಂದಾಗಲಿ ಸ್ಮೃತಿ ಪ್ರಮಾಣದಿಂದಾಗಲಿ ಸಿದ್ಧಪಡಿಸದೆ ನಮ್ಮದೇ ಅನುಭವವನ್ನು ಪರಾಮರ್ಶೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಇದೇ ಭಗವತ್ಪಾದರ ಇನ್ನೊಂದು ವಿಶೇಷತೆ. ಅಲ್ಲಿ ಬಹಳ ಮುಖ್ಯವಾದ ಕಾರಣ ಏನಂದರೆ, ಎಲ್ಲರೂ ಕೂಡ ಯಾವುದೋ ಒಂದು ಗ್ರಂಥವನ್ನು ಆಶ್ರಯಿಸಿಕೊಂಡು ಸಿದ್ಧಾಂತ ಪ್ರತಿಪಾದನೆ ಮಾಡಿದ್ದಾರೆ. ಆಚಾರ್ಯರು ಮಾತ್ರವೇ ಅನುಭವವನ್ನು ಮುಂದಿಟ್ಟುಕೊಂಡು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು. ಅದು ಸಾರ್ವತ್ರಿಕ ಅನುಭವ, ಸರ್ವದೇಶಿಕ, ಸರ್ವಕಾಲಿಕ, ಸರ್ವಜನೀನವಾಗಿರ್ತಕ್ಕಂಥ ಅನುಭವವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದವರು ಭಗವತ್ಪಾದರು. ಶ್ರುತಿ ಪ್ರಮಾಣವನ್ನು ತೆಗೆದುಕೊಂಡರೂ ಶ್ರುತಿ ಪ್ರಮಾಣ ಮತ್ತು ಅನುಭವ ಇದೆರಡನ್ನೂ ಕೂಡ ಸಮನ್ವಯ ಮಾಡಿ ಒಂದು ಸಿದ್ಧಾಂತವನ್ನು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಶಂಕರ ಭಗವತ್ಪಾದರ ಚಿಂತನೆ ಅಂತ ಹೇಳುವಾಗ ಈ ಮೂರು ಸಂಗತಿ ನೆನಪಿಟ್ಟುಕೊಳ್ಬೇಕು: ಶ್ರುತಿ, ಯುಕ್ತಿ, ಅನುಭವ. ಇದು ಬಿಟ್ಟು ಅವರು ಒಂದು ಹೆಜ್ಜೆನೂ ಮುಂದಕ್ಕೆ ಹೋಗಲಿಲ್ಲ, ಚಿಂತನೆ ಮಾಡಲಿಲ್ಲ. ಶ್ರುತಿ ಅಂದರೆ ಉಪನಿಷತ್ತುಗಳು, ಯುಕ್ತಿ ಅಂದರೆ ತರ್ಕ, ಅನುಭವ ನಮ್ಮದೇ ಜಾಗೃತ ಸ್ವಪ್ನ ಸುಷುಪ್ತಿ ಅನುಭವ. ಇದನ್ನು ಮೂರನ್ನು ಇಟ್ಟುಕೊಂಡು ಸಿದ್ಧಾಂತ ಪ್ರತಿಪಾದನೆ ಮಾಡಿದರು. ಯಾರೂ ಪ್ರಾಮಾಣಿಕವಾಗಿ ಬುದ್ಧಿ ಇರುವವನೋ ಚಿಂತನಾಶೀಲನಾದವನೋ ಭಗವತ್ಪಾದರ ಈ ಅದ್ವೈತ ಸಿದ್ಧಾಂತವನ್ನು ಒಪ್ಪದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅವನು ಜೈನನಾಗಲಿ, ಬೌದ್ಧನಾಗಲಿ, ಅಥವಾ ಕ್ರಿಶ್ಚಿಯನ್ನಾಗಲಿ, ಇನ್ಯಾರೇ ಧರ್ಮದವನಾಗಲಿ ತೆರೆದ ಮನಸ್ಸಿಟ್ಟು ಭಗವತ್ಪಾದರ ಗ್ರಂಥವನ್ನು ಅವಲೋಕನ ಮಾಡಿದರೆ ನಿಶ್ಚಿತವಾಗಿ ಇದೇ ತತ್ವ ಸಿದ್ಧಾಂತ ಅಂತ ಒಪ್ಪಬೇಕಾಗತ್ತೆ. ಈಗ ಉದಾಹರಣೆಗೆ ಅವರು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಚಿಂತನೆಗೆ ಹೊರಟಿದ್ದಾರಲ್ಲ, ನಮ್ಮಲ್ಲಿ ಅಜ್ಞಾನ ಅನ್ನುವಂಥದ್ದು ಉಂಟಾಗಿದೆ, ಆ ಆತ್ಮನ ಸ್ವರೂಪದ ವಿಷಯದಲ್ಲಿ ಅಜ್ಞಾನವಾಗಿದೆ. ಅದು ಬ್ರಹ್ಮ ಜಿಜ್ಞಾಸೆಯಿಂದಲೇ ಹೊರಟು ಹೋಗುತ್ತೆ. ಆ ಅಜ್ಞಾನ ಯಾವ ರೀತಿಯಾಗಿದೆ ಎಂಬುದನ್ನು ಪ್ರತಿಪಾದನೆ ಮಾಡ್ತಾರೆ. ಯುಷ್ಮದ್ ಅಸ್ಮತ್ ಪ್ರತ್ಯಯಗೋಚರಯೋ ವಿಷಯ ವಿಷಯಿಣೋ ತಮಃ ಪ್ರಕಾಶವತ್ ವಿರುದ್ಧ ಸ್ವಭಾವಯೋ ಇತರೇತರ ಭಾವಾನುಪಪತ್ತೌ ಸಿದ್ಧಾಯಾಂ ತದ್ಧರ್ಮಾಣಾಂ ಸುತರಾಂ ಇತರೇತರ ಭಾವಾನುಪತ್ತಿ ಇತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೆ ವಿಷಯಿಣೀ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ವಿಷಯಸ್ಯ ತದ್ಧರ್ಮಾಣಾಂಚ ಅಧ್ಯಾಸಃ ತದ್ವಿಪರ್ಯಯೇಣ ವಿಷಯಿಣಃ ತದ್ಧರ್ಮಾಣಾಂಚ ವಿಷಯ ಅಧ್ಯಾಸಃ ಮಿಥ್ಯಾ ಇತಿ ಭವಿತುಂ ಯುಕ್ತಂ. ಇದು ಬಹಳ ಪ್ರಸಿದ್ಧವಾದ ವಾಕ್ಯ. ಇದನ್ನೆಲ್ಲ ಕೆಲವರು ಬೈಹಾಟ್ ಮಾಡಿಟ್ಟುಕೊಂಡಿದ್ದಾರೆ. ಬೈಹಾಟ್ ಮಾಡಲಿಕ್ಕೆ ಯೋಗ್ಯವಾದಂತಹ ವಾಕ್ಯಗಳಿವೆಲ್ಲ. ಅವರೇನು ಹೇಳ್ತಾರೆ ಅಂದರೆ, ಯುಷ್ಮತ್ ಪ್ರತ್ಯಯ ಮತ್ತು ಅಸ್ಮತ್ ಪ್ರತ್ಯಯ ಅಂತ ಎರಡಿದೆ. ಯುಷ್ಮತ್ ಪ್ರತ್ಯಯ ಅಂದರೆ ನೀನು ಅಂತ, ಅಸ್ಮತ್ ಪ್ರತ್ಯಯ ಅಂದರೆ ನಾನು ಅಂತ. ನೀನು ಅಂದರೆ ಈ ನಮ್ಮ ಮುಂದೆ ಕಾಣತಕ್ಕಂಥ ಎಲ್ಲ ವಸ್ತುಗಳು, ವ್ಯಕ್ತಿಗಳು, ಇವೆಲ್ಲವಕ್ಕೂ ನಾವು ನೀನು ಅಂತ ಸಂಭವಿಸ್ತೇವೆ. ನೀನು ಅಂತಲೂ ಆಗುತ್ತೆ, ಅದು ಇದು ಅಂತ ಎಲ್ಲವನ್ನೂ ಸೇರಿಸ್ಕೊಳ್ಬೇಕು. ಯುಷ್ಮತ್ ಪ್ರತ್ಯಯ ಎಂದಾಗ ನೀನು, ನೀವು, ಅದು ಇದು ಅಂತ ನಾವೇನು ನಮ್ಮ ಕಣ್ಣು ಮುಂದೆ ನಮ್ಮ ಅನುಭವಕ್ಕೆ ಸಿಗ್ತಕ್ಕಂಥ ವಸ್ತುಗಳಿದೆಯೋ ಅದೆಲ್ಲವೂ ಬರುತ್ತೆ. ಅಸ್ಮತ್ ಪ್ರತ್ಯಯ ಅಂದರೆ ಕೇವಲ ನಾನು ಅಂತೂ ಅನುಭವಿಸಲ್ಪಡ್ತಕ್ಕಂಥವನು, ಅನುಭವವನ್ನು ಹೊಂದುವವನು ಅಸ್ಮತ್ ಪ್ರತ್ಯಯ. ಅನುಭವಿಸಲ್ಪಡ್ತಕ್ಕಂತಹ ಜಗತ್ತು ಮತ್ತು ವ್ಯಕ್ತಿಗಳು ಯುಷ್ಮತ್ ಪ್ರತ್ಯಯ. ಅವ್ರೇನು ಹೇಳ್ತಾರೆ ಅಂದರೆ, ಈ ಯುಷ್ಮತ್ ಪ್ರತ್ಯಯ ಮತ್ತು ಅಸ್ಮತ್ ಪ್ರತ್ಯಯ ಅತ್ಯಂತ ವಿರುದ್ಧ ಅಲ್ವೇ? ಈ ವಾಚು ಮತ್ತು ಈ ವಾಚನ ಅನುಭವಿಸ್ತಕ್ಕಂಥ ನಾನು, ಇವೆರಡು ಅತ್ಯಂತ ಬೇರೆ ಬೇರೆ ಹೌದು ಅಲ್ವೋ? ಯಾಕೆ ಬೇರೆ ಬೇರೆ? ಒಬ್ಬನು ಅನುಭವಿಸುವವನು, ಇನ್ನೊಂದು ಅನುಭವಿಸಲ್ಪಡುವ ವಸ್ತು. ಒಂದು ಚೇತನ, ಇನ್ನೊಂದು ಜಡ. ಇದಕ್ಕೆ ನಮಗೆ ಏನಾದರೂ ತರ್ಕ ಬೇಕೋ, ಅಥವಾ ಉಪನಿಷತ್ ಪ್ರಮಾಣ ಬೇಕೋ, ಅಥವಾ ಬೇರೆ ಯಾವುದೋ ವಿಶೇಷ ಅನುಭವ ಬೇಕೋ? ಸಾಮಾನ್ಯ ಬುದ್ಧಿ ಇದ್ದರೆ ಸಾಕು ನಮಗೆ. ಅನುಭವಿಸಲ್ಪಡ್ತಕ್ಕಂತಹ ನಾನು, ಅನುಭವಿಸುವವ ನಾನು, ಅನುಭವಿಸಲ್ಪಡ್ತಕ್ಕಂತಹ ಪ್ರಪಂಚ, ಇದೆರಡು ಅತ್ಯಂತ ವಿರುದ್ಧವಾಗಿದೆ. ತನ್ನ ಮನೆ, ತನ್ನ ಶರೀರ, ತನ್ನ ಮನಸ್ಸು, ತನ್ನ ಬುದ್ಧಿ, ಇದೆಲ್ಲ ಯುಷ್ಮತ್ ಪ್ರತ್ಯಯ. ಇದನ್ನು ಅನುಭವಿಸ್ತಕ್ಕಂಥ ಒಳಗಡೆಗಿರುವ ಪ್ರಾಜ್ಞಾತ್ಮ ಏನಿದ್ದಾನೆ, ಜೀವಾತ್ಮ, ಅವನು ಅಸ್ಮತ್ ಪ್ರತ್ಯಯ.
ಇದೆರಡು ಅತ್ಯಂತ ವಿರುದ್ಧವಾಗಿದ್ದರೂ ಅದನ್ನು ಕಲಬೆರಕೆ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಅಂತ ಹೇಳ್ತೇನೆ. ನಿಮಗೆ ಶರೀರಕ್ಕೆ ಅನಾರೋಗ್ಯವಾದಾಗ ನೀವೇನು ಹೇಳ್ತೀರಿ? ಯಾಕೋ ನನ್ನ ಶರೀರಕ್ಕೆ ಅನಾರೋಗ್ಯ ಆಗಿದೆ ಅಂತ ಹೇಳ್ತೀರಿ. ಆಮೇಲೆ ನಾನು ಯಾಕೋ ಸರಿ ಇಲ್ಲ ಅಂತ ಕೂಡ ಹೇಳ್ತೀವಿ. ಮನಸ್ಸಿಗೆ ಏನೋ ಬೇಜಾರಾದಾಗ ಏನು ಹೇಳ್ತೇವೆ? ನನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತೇವೆ. ಹಾಗೆ ನಾನು ಇವತ್ತು ಸರಿ ಇಲ್ಲ ಕಣೋ ಯಾಕೋ ನಾನು ಅಂತ ಹೇಳ್ತೇವೆ. ಅಂದರೆ ಈ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ನನ್ನದು ಅಂತಲೂ ಪ್ರಯೋಗ ಮಾಡ್ತೇವೆ, ನಾನು ಅಂತಲೂ ಪ್ರಯೋಗ ಮಾಡ್ತೇವೆ. ಇದು ಎಷ್ಟು ವಿಚಿತ್ರ ಇದು! ಎಂದಾದರೂ ಕೂಡ ನನ್ನದು ಅಂತಕ್ಕಂಥ ವಸ್ತು ನಾನು ಆಗ್ಲಿಕ್ಕೆ ಸಾಧ್ಯವೇ? ನಾನು ಹಾಕಿಕೊಂಡ ಬಳೆ, ನಾನು ಹಾಕಿಕೊಂಡ ಹಾರ, ನಾನು ಹಾಕಿಕೊಂಡ ಬಟ್ಟೆ ಅದು ನನ್ನದೇ ಹೌದೇ ಹೊರತು ನಾನು ಅಲ್ಲ. ವ್ಯವಹಾರದಲ್ಲಿ ಯಾರೂ ಹಾಗೆ ಪ್ರಯೋಜನ ಮಾಡಲ್ಲ. ಇನ್ನು ಶರೀರ, ಮನಸ್ಸು, ಬುದ್ಧಿಗೆ ಬಂದಾಗ ಇದು ನಾನು ಮತ್ತು ನನ್ನದು ಎಷ್ಟು ಕಲಬೆರಕೆಯಾಗಿ ಹೋಗಿದೆ ಅಂದರೆ ನಾವು ಇದನ್ನು ವಿಚಾರಕ್ಕೆ ತೆಗೆದುಕೊಳ್ಳೋದೇ ಇಲ್ಲ. ಪ್ರತಿನಿತ್ಯ ಸುಷುಪ್ತಿಯ ನಮ್ಮ ಅನುಭವದಲ್ಲಿ ನಾವು ನನ್ನದು ಅನ್ನುವಂಥದ್ದನ್ನೆಲ್ಲ ಬದಿಗಿಟ್ಟು ಕೇವಲ ನಾನಾಗಿರ್ತೇನೆ, ಸುಷುಪ್ತ್ಯಾತ್ಮನಾಗಿರ್ತೇನೆ, ಪ್ರಾಜ್ಞಾತ್ಮನಾಗಿರ್ತೇನೆ, ಬೇರೆ ಯಾವ ತಾದಾತ್ಮ್ಯವೂ ಅಲ್ಲಿರೋಲ್ಲ. ಎಚ್ಚರಕ್ಕೆ ಬಂದ ಮೇಲೆ ನನ್ನದು ನಾನು ಕಲಬೆರಕೆ ಹಾಕ್ಕೊಂಡು ವ್ಯವಹಾರ ನಡೀತಾ ಇದೆ. ಇದನ್ನು ಅವರು ತೋರಿಸ್ಕೊಡ್ತಿದ್ದಾರೆ. ಇದಕ್ಕೆ ಹೆಸರು ಅಜ್ಞಾನ ಅಂತ, ಮಿಥ್ಯಾಜ್ಞಾನ ಅಂತ ಕರೀತಾರೆ. ಇದಕ್ಕೆ ಅನಾತ್ಮನನ್ನು ಆತ್ಮನೆಂದು ತಿಳಿಯುವಂಥದ್ದು, ಆತ್ಮನನ್ನು ಅನಾತ್ಮನೆಂದು ತಿಳಿತಕ್ಕಂಥದ್ದು. ಇದಕ್ಕೆ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾಂಧೃತೆ ಮಿಥುನೀಕೃತ್ಯ ಅಹಮಿದಂ ಅಮೇದಂ ಇತಿ ನೈಸರ್ಗಿಕೋಯಂ ಲೋಕವ್ಯವಹಾರ. ಇದು ನನ್ನದು, ಇದು ನಾನು ಅಂತಕ್ಕಂತಹ ನೈಸರ್ಗಿಕವಾದಂತಹ ಅಜ್ಞಾನ ನಮ್ಮಲ್ಲಿ ತುಂಬಿಕೊಂಡಿದೆ. ಕೋಯಂ ಅಧ್ಯಾಸೋ ನಾಮ ಇತಿ ಉಚ್ಯತೆ ಸ್ಮೃತಿರೂಪ ಪರತ್ರ ಪೂರ್ವದೃಷ್ಟಾವಭಾಸ. ಈ ಅಧ್ಯಾಸ ಅಂದರೆ ಬೇರೆ ಇನ್ನೇನಲ್ಲ, ಹಿಂದೆಲ್ಲೋ ನೋಡಿರತಕ್ಕಂಥ ಸಂಗತಿಯನ್ನು ಇನ್ನೊಂದು ಕಡೆಗೆ ಆರೋಪ ಮಾಡೋದು ಅಂತ. ಅಂದರೆ ವ್ಯಾವಹಾರಿಕವಾದ ಒಂದು ದೃಷ್ಟಾಂತವನ್ನು ಕೊಡ್ತಿದ್ದಾರೆ ಅವರು. ಹಗ್ಗದಲ್ಲಿ ಹಾವು ನಾವು ಕಂಡಾಗ, ಹಗ್ಗದಲ್ಲಿ ಹಾವು ಹೇಗೆ ಕಾಣಿಸುತ್ತಪ್ಪ ಅಂದರೆ ಎಲ್ಲೋ ಕಂಡಂಥ ಹಾವು ಈಗ ಹಗ್ಗದಲ್ಲಿ ನಮಗೆ ಗೋಚರ ಆಗ್ತದೆ. ಹಗ್ಗದಲ್ಲಿ ಗೋಚರ ಆಗಲ್ಲ, ನಮ್ಮ ಮನಸ್ಸಲ್ಲಿ ಗೋಚರ ಆಗ್ತದೆ. ಆದ್ದರಿಂದ ಎಲ್ಲೋ ಕಂಡಂಥ ಹಾವನ್ನು ಈಗ ಎದುರಿರತಕ್ಕಂಥ ಹಗ್ಗದಲ್ಲಿ ಸೇರಿಸಿಕೊಂಡು ನಾವು ಅದನ್ನು ವ್ಯವಹಾರ ಮಾಡ್ತೇವೆ. ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋಲ್ಲ, ಯಾಕೆಂದರೆ ಇವೆಲ್ಲವೂ ಕೂಡ ಕಠಿಣವಾದ ಸಂಗತಿ. ಸಾಕಷ್ಟು ಸಮಯ ಮತ್ತು ಅದಕ್ಕೊಂದು ತಯಾರಿ ಇದ್ದರೆ ಮಾತ್ರ ಇದನ್ನು ಹೇಳಲಿಕ್ಕೆ ಸಾಧ್ಯ, ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಹಾಗೆ ಅವರು ಹೇಳ್ತಾ ತದ್ ಯಥಾ ಪುತ್ರಭಾರ್ಯಾದಿಷು ವಿಕಲೇಶು ಸಕಲೇಶು ವಾ ಅಹಮೇವ ವಿಕಲಃ ಸಕಲೋ ವಾ ಇತಿ ಬಾಹ್ಯಧರ್ಮಾನ್ ಆತ್ಮನಿ ಅಧ್ಯಸ್ಯತಿ. ಮಕ್ಕಳು, ಹೆಂಡತಿ ಮುಂತಾದವರಿಗೆ ತೊಂದರೆ ಆದಾಗ ನನಗೇ ತೊಂದರೆ ಆಯಿತು ಅಂತ ಮನುಷ್ಯ ಭಾವಿಸಿಕೊಳ್ತಾನಲ್ಲ, ಇದು ಅಧ್ಯಾಸ. ಇಷ್ಟೇ ಅಲ್ಲ, ದೇಹಧರ್ಮಾನ್ ಸ್ಥೂಲೋಹಂ ಕೃಶೋಹಂ ಗೌರೋಹಂ ತಿಷ್ಠಾಮಿ ಗಚ್ಚಾಮಿ ಲಂಘಯಾಮಿ ಇತಿ. ದೇಹಧರ್ಮವನ್ನು ಆತ್ಮನ ಮೇಲೆ ಆರೋಪ ಮಾಡಿಕೊಳ್ತಾನೆ. ಇದು ನಾನು ಬೆಳ್ಳಗಿದ್ದೇನೆ, ನಾನು ಕಪ್ಪಗಿದ್ದೇನೆ, ನಾನು ದಪ್ಪ ಇದ್ದೇನೆ, ನಾನು ನಡೆಯುತ್ತಿದ್ದೇನೆ, ನಾನು ಕೂತ್ಕೊಂಡಿದ್ದೇನೆ, ಈ ರೀತಿ ದೇಹಧರ್ಮವನ್ನು ಆತ್ಮನ ಮೇಲೆ ಆರೋಪ ಮಾಡಿಕೊಳ್ತಾನೆ. ತಥಾ ಇಂದ್ರಿಯ ಧರ್ಮಾನ್ ಮೂಕಃ ಕಾಣ ಕ್ಲಿಬ ಬದಿರ ಅಂಧೋಹಂ. ನಾನು ಕುರುಡ, ನಾನು ಕಿವುಡ, ನಾನು ಮೂಗ, ಈ ರೀತಿಯಾಗಿ ಇಂದ್ರಿಯ ಧರ್ಮವನ್ನು ಕೂಡ ಆತ್ಮನ ಮೇಲೆ ಆರೋಪ ಮಾಡಿಕೊಳ್ತಾನೆ. ತಥಾ ಅಂತಃಕರಣ ಧರ್ಮಾನ್ ಕಾಮಸಂಕಲ್ಪ ವಿಚಿಕಿತ್ಸೆ ಅಧ್ಯವಸಾಯೀನ್. ಅದೇ ರೀತಿ ಮನಸ್ಸಿನ ಧರ್ಮವನ್ನು ಕೂಡ ಆತ್ಮನ ಮೇಲೆ ಆರೋಪ ಮಾಡಿಕೊಳ್ತಾನೆ. ನಾನು ದುಃಖಿ, ನಾನು ಸುಖಿ ಮುಂತಾದ ಮನಸ್ಸಿನ ಧರ್ಮಗಳು. ಏವಂ ಅಹಂ ಪ್ರತ್ಯೇನಂ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನಿ ಅಧ್ಯಸ್ಯ ತಂಚ ಪ್ರತ್ಯಗಾತ್ಮಾನಂ ಸರ್ವಸಾಕ್ಷಿಣಂ ತದ್ವಿಪರ್ಯೇಣ ಅಂತಃಕರಣಾದಿಷು ಅಧ್ಯಸ್ಯತಿ. ಈ ರೀತಿಯಾಗಿ ಆ ಶುದ್ಧ ಚೈತನ್ಯನನ್ನು ಶರೀರಾದಿಗಳಲ್ಲಿಯೂ, ಶರೀರಾದಿ ಧರ್ಮಗಳನ್ನು ಶುದ್ಧ ಚೈತನ್ಯನಲ್ಲಿಯೂ ಆರೋಪ ಮಾಡಿಕೊಂಡು ವ್ಯವಹಾರ ನಮ್ಮದು ನಡೀತಾ ಇದೆ ಅಂತ ಇಷ್ಟನ್ನು ಹೇಳಿ ಅವರು ಕೊನೆಗೇನು ಹೇಳ್ತಾರಪ್ಪ ಅಂದರೆ, ಏವಂ ಅಯಂ ಅನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾಪ್ರತ್ಯಯರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ. ಈ ರೀತಿಯಾದ ಅಧ್ಯಾಸ ನಮಗೆ ಶಾಸ್ತ್ರ ತಿಳಿಸಿಕೊಡಬೇಕಾಗಿಲ್ಲ, ನಮ್ಮೆಲ್ಲರ ಅನುಭವದಲ್ಲಿದೆ. ಆದರೆ ಅಸ್ಯ ಅನರ್ಥಹೇತೋ ಪ್ರಹಾಣಾಯ ಆತ್ಮೈಕ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾ ಆರಭ್ಯಂತೆ. ಈ ಅನರ್ಥವನ್ನು ದೂರ ಮಾಡಿ ಸರ್ವವ್ಯಾಪಕವಾದ ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವರೂಪವಾದಂತಹ ಆತ್ಮನಿದ್ದರೂ ಕೂಡ ಅವಿವೇಕದಿಂದ, ಅಜ್ಞಾನದಿಂದ, ಶರೀರಾದಿಗಳಲ್ಲಿ ಅಭಿಮಾನ ಪಟ್ಟುಕೊಂಡು ನಾವೇನು ವ್ಯವಹಾರ ಮಾಡ್ತಿದ್ದೇವೆ, ಈ ಅನರ್ಥವನ್ನು ದೂರ ಮಾಡುವುದಕ್ಕಾಗಿ ಸರ್ವೇ ವೇದಾಂತ ಆರಭ್ಯಂತೆ, ಎಲ್ಲ ಉಪನಿಷತ್ತುಗಳು ಹೊರಟಿವೆ.
ಯಥಾಚ ಅಯಮರ್ಥಃ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಇದರ ಅರ್ಥವನ್ನು ನಾನು ಈ ಶಾರೀರಿಕ ಮೀಮಾಂಸೆಯಲ್ಲಿ ತಿಳಿಸಿಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮಜಿಜ್ಞಾಸ, ಎರಡನೇ ಸೂತ್ರ ಜನ್ಮಾದ್ಯಸ್ಯತಃ, ಮೂರನೇ ಸೂತ್ರ ಶಾಸ್ತ್ರಯೋನಿತ್ವಾತ್, ನಾಲ್ಕನೇ ಸೂತ್ರ ತತ್ತು ಸಮನ್ವಯಾತ್ ಅಂತ. ಇದಕ್ಕೆ ಚತುಸ್ಸೂತ್ರಿ ಅಂತ ಹೇಳ್ತಾರೆ. 555 ಸೂತ್ರಗಳನ್ನು ಅಧ್ಯಯನ ಮಾಡುವಷ್ಟು ಸಮಯ ಇಲ್ಲದಿದ್ದವರು ಈ ಕೇವಲ ಚತುಸ್ಸೂತ್ರಿ 4 ಸೂತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೂ ಸಾಕು, ಆಚಾರ್ಯರ ಹೃದಯ ಏನು ಅಂತ ಅರ್ಥ ಆಗುತ್ತೆ ನಮಗೆ. ಮೊದಲನೇ ಸೂತ್ರದಲ್ಲಿ ಅಥ ಅತಃ ಬ್ರಹ್ಮಜಿಜ್ಞಾಸ ಅಂತ 3 ಶಬ್ದ ಬರ್ತದೆ. ಅಥ ಅತಃ ಬ್ರಹ್ಮಜಿಜ್ಞಾಸ. ಅಥ ಅಂದರೆ ಆಮೇಲೆ, ಅತಃ ಅಂದರೆ ಆದ್ದರಿಂದ, ಬ್ರಹ್ಮಜಿಜ್ಞಾಸ ಬ್ರಹ್ಮವನ್ನು ಜಿಜ್ಞಾಸೆ ಮಾಡೋಣ ಅಂತ. ಅಥ ಅಂದರೆ ಆಮೇಲೆ ಅಂತ ಹೇಳಿದ್ರಲ್ಲ, ಆಮೇಲೆ ಅಂದರೆ ಯಾವುದು ಆದಮೇಲೆ ಅನ್ನೋ ಪ್ರಶ್ನೆ ಬರ್ತದೆ. ಅಲ್ಲಿ ಕೆಲವು ಪೂರ್ವ ಪಕ್ಷಿಗಳ ಪ್ರಶ್ನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಆಚಾರ್ಯ ಕೊಡ್ತಕ್ಕಂತಹ ಸಮಗ್ರವಾದಂತಹ ವಿವರಣೆಯ ಉತ್ತರ ಕೊಡುವಂಥದ್ದು, ಇದೆಲ್ಲ ಬಹಳ ಅನ್ಯಾದೃಶ್ಯವಾದದ್ದು. ಅದು ಓದಿ ಅನುಭವಿಸಬೇಕು, ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗದೇ ಇರತಕ್ಕಂಥದ್ದು. ಇರಲಿ, ಒಂದು ಸಣ್ಣ ಪ್ರಯತ್ನ ಮಾಡೋದಾದರೆ ಅಥ ಅನ್ನೋ ಶಬ್ದಕ್ಕೆ ಆಮೇಲೆ ಅಂತ ಅವರು ಹೇಳ್ತಾರೆ. ಯಾವುದು ಆದಮೇಲೆ? ವೇದಾಧ್ಯಯನ ಆದಮೇಲೋ, ಕರ್ಮಕಾಂಡ ಆದಮೇಲೋ, ಈ ರೀತಿಯಾಗಿ ಪ್ರಶ್ನೆ ಬರ್ತದೆ. ಕರ್ಮಕಾಂಡ ಆದಮೇಲೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಯಜ್ಞಯಾಗಾದಿಗಳನ್ನು ಮಾಡೋದಕ್ಕಿಂತ ಮುಂಚೆನೂ ಬ್ರಹ್ಮ ಜಿಜ್ಞಾಸೆ ಮಾಡ್ಬೋದು, ಅದಕ್ಕಿಂತ ತೊಂದರೆ ಇಲ್ಲ. ವೇದಾಧ್ಯಯನ ಆದಮೇಲೋ ಅದು ಬೇಕಾಗತ್ತೆ, ವೇದದ ಉಪನಿಷತ್ತಿನ ಪರಿಚಯ ಬೇಕು, ಯಾಕಂದರೆ ಉಪನಿಷತ್ತಿನ ವಾಕ್ಯಗಳೇ ಚರ್ಚೆ ಮಾಡಿರೋದ್ರಿಂದ ಅದು ಸಹಜ, ಅದನ್ನು ಕೇಳುವ ಅವಶ್ಯಕತೆ ಇಲ್ಲ ಅಂತ. ಇನ್ನು ಹಾಗಾದರೆ ಯಾವುದಾದ ಮೇಲೆ ಬ್ರಹ್ಮ ಜಿಜ್ಞಾಸೆ ಎಂದಾಗ ಸಾಧನ ಚತುಷ್ಟಯ ಸಂಪನ್ನನಾದ ಮೇಲೆ ಪರಮಾತ್ಮನ ಆತ್ಮವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಅದ್ವೈತ ವೇದಾಂತದಲ್ಲಿ ಒಬ್ಬ ಜ್ಞಾನಿ ಆಗೋದಕ್ಕೆ ನೀವು ಯಾವ ಜಾತಿ ಆಗಬೇಕು ಅಂತ ಹೇಳಲಿಲ್ಲ, ನೀವು ಗಂಡೋ ಹೆಣ್ಣೋ ಹೇಳಲಿಲ್ಲ, ನೀವು ಯಾವ ವಯಸ್ಸಿನವರಾಗಬೇಕು ಅಂತ ಹೇಳಲಿಲ್ಲ. ಇಲ್ಲಿ ಹೇಳಿರೋದು ಒಂದೇ ಸಂಗತಿ, ಸಾಧನ ಚತುಷ್ಟಯ ನಿನಗಿದ್ದರೆ ಪರಮಾತ್ಮನ ವಿಚಾರ ನೀನು ಮಾಡಬಹುದು, ನಿನಗೆ ಬ್ರಹ್ಮಜ್ಞಾನ ಆಗುತ್ತೆ, ಮೋಕ್ಷ ಸಿಗತ್ತೆ ಅಂತ. ನೀನು ಬೇರೆ ಧರ್ಮದವ್ರೇನು ಹೇಳ್ತಾರೆ, ಮೋಕ್ಷಕ್ಕೆ ಹೋಗಬೇಕಾದ್ರೆ ನಮ್ಮ ಮತವನ್ನು ನೀವು ಸ್ವೀಕರಿಸಬೇಕು, ನಮ್ಮ ಜೀವನ ಶೈಲಿ ಅನುಸರಿಸಬೇಕು, ಹಾಗೆ ಹೇಳಲೇ ಇಲ್ಲ. ಇಲ್ಲಿ ಸಾಧನ ಚತುಷ್ಟಯ ಬೇಕು. ಸಾಧನ ಚತುಷ್ಟಯ ಅಂದರೆ ಇಷ್ಟೇ, ಅಂತಃಕರಣ ಶುದ್ಧಿ ಅಂತ ಅಷ್ಟೇ. ಒಬ್ಬನಿಗೆ ಅಂತಃಕರಣ ಶುದ್ಧಿ ಆದರೆ ಈ 4 ಸಂಗತಿಗಳು ಅವನಿಗೆ ಬಂದಿರುತ್ತೆ. ಮೊದಲನೇದು ವಿವೇಕ ಜಾಗೃತವಾಗಿತ್ತೆ, ಕ್ಲಿಯರ್ ಡಿಸ್ಕ್ರಿಮಿನೇಷನ್ ಪವರ್, ಯಾವುದು ಸತ್ಯ ಯಾವುದು ಅಸತ್ಯ, ಯಾವುದು ನಾನು ಯಾವುದ್ರ ಹಿಂದೆ ಹೋಗಬೇಕು ಯಾವುದ್ರ ಹಿಂದೆ ಹೋಗಬಾರ್ದು, ಈ ಸರಿಯಾದ ವಿವೇಕ ಇದು ಬಂದಿರುತ್ತೆ. ಯಾರಿಗೆ? ಚಿತ್ತಶುದ್ಧಿ ಆದವನಿಗೆ ಇದು ಬೇಕು. ಎರಡನೇ, ವಿವೇಕ ಬಂದ ತಕ್ಷಣ ನಿಮಗೆ ಗಿಫ್ಟಾಗಿ ಇನ್ನೆರಡು ಬರುತ್ತೆ ಜೊತೆಗೆ. ಯಾರಿಗೆ ವಿವೇಕ ಸರಿ ಬಂದಿದೆಯೋ ಅವರಿಗೆ ವೈರಾಗ್ಯ ಮತ್ತು ಮುಮುಕ್ಷುತ್ವ ಬರುತ್ತೆ. ಸರಿ ವಿವೇಕ ಸೃಷ್ಟಿಯಾದರೆ ಪ್ರಪಂಚದಲ್ಲಿ ಸುಖ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ, ಅವನದ್ರ ಹಿಂದೆ ಓಡೋದನ್ನು ನಿಲ್ಲಿಸ್ತಾನೆ. ಇದಕ್ಕೆ ವೈರಾಗ್ಯ ಅಂತ ಹೆಸರು. ಮುಮುಕ್ಷುತ್ವ ಅಂದರೆ ಭಗವಂತನೇ ಬೇಕು ಅಂತ ಆಸೆ ಹುಟ್ಟತ್ತೆ, ಅದಕ್ಕೆ ಮೋಕ್ಷೋಮೇ ಭೂಯಾತಿ ಇತಿ ಇಚ್ಛಾ ಮುಮುಕ್ಷುತ್ವ. ವಿವೇಕದಿಂದ ವೈರಾಗ್ಯ ಮತ್ತು ಮುಮುಕ್ಷುತ್ವ ಬರುತ್ತೆ. ಅಷ್ಟೇ ಅಲ್ಲ, ಶಮ, ದಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಇದು ಮನಸ್ಸಿನ ಗುಣಗಳು. ಶಾಂತವಾದ ಮನಸ್ಸಿರಬೇಕು, ಇಂದ್ರಿಯಗಳು ತನ್ನ ನಿಯಂತ್ರಣದಲ್ಲಿರಬೇಕು, ದಮ ಅಂತ ಹೇಳ್ತಾರೆ. ಒಳಗಡೆಗೆ ಒಂದು ರೀತಿಯ ಸುಖ ಅಥವಾ ಶಾಂತಿ ಅನುಭವ ಆಗಬೇಕು, ಅದಕ್ಕೆ ಉಪರಮ ಅಂತ ಹೇಳ್ತಾರೆ. ತಿತಿಕ್ಷಾ, ಕಷ್ಟ ಸುಖಗಳನ್ನು ನಾವು ಎದುರಿಸ್ತಕ್ಕಂಥ ಸಾಮರ್ಥ್ಯ, ಅದಕ್ಕೆ ತಿತಿಕ್ಷಾ ಅಂತ ಹೇಳ್ತಾರೆ. ಶ್ರದ್ಧಾ, ಪರಮಾತ್ಮನೇ ಸತ್ಯ ಅನ್ನುವಂತಹ ಒಂದು ಭಾವನೆಗೆ ಶ್ರದ್ಧೆ ಅಂತ ಹೇಳ್ತಾರೆ. ಸಮಾಧಾನ, ಬುದ್ಧಿಯಲ್ಲಿ ಒಂದು ಶಾಂತಿ. ಇದೆಲ್ಲ ಅಂತಃಕರಣದ ಗುಣಗಳನ್ನು ಅವನು ಒಳಗೊಂಡಿದ್ದರೆ ಚಿತ್ತಶುದ್ಧಿ ಆಗಿದೆ ಅಂತ ಅರ್ಥ. ಈ ಚಿತ್ತಶುದ್ಧಿಯಾದವನು ಬ್ರಹ್ಮಜಿಜ್ಞಾಸೆಯನ್ನು ಮಾಡಿದರೆ ಅವನಿಗೆ ಸಾಕ್ಷಾತ್ಕಾರ ಆಗ್ತದೆ. ಇದು ಅಥ ಅನ್ನುವಂತಹ ಶಬ್ದದ ಅರ್ಥ. ಅತಃ ಅನ್ನುವಂಥ ಶಬ್ದಕ್ಕೆ ಹೇತು ಅರ್ಥ ಅಂತ ಹೇಳ್ತಾರೆ. ಅತಃ ಅಂದರೆ ಯಥಾ ಕರ್ಮಚಿತೋ ಲೋಕಃ ಕ್ರಿಯತೆ ತಥಾ ಪುಣ್ಯಚಿತೋ ಲೋಕಃ ಅಪಿ ಕ್ಷೀಯತೆ. ನಾವು ಕರ್ಮದ ಲೋಕ ಹೇಗೆ ನಾಶವಾಗದ್ದನ್ನು ಕಾಣ್ತೇವೋ ಹಾಗೆ ಪುಣ್ಯದಿಂದ ಸಂಪಾದಿಸಿದ ಸ್ವರ್ಗಾದಿಗಳು ಕೂಡ ನಾಶವಾಗುತ್ತೆ. ಪರಬ್ರಹ್ಮ ಪರಮಾತ್ಮನೊಬ್ಬನೇ ಆನಂದ ಸ್ವರೂಪನಾದ್ದರಿಂದ ನಾವು ಅವನನ್ನು ವಿಚಾರ ಮಾಡಬೇಕು. ಇದು ಅತ ಹೇತ್ವರ್ಥ. ಇನ್ನು ಜಿಜ್ಞಾಸ ಅನ್ನೋ ಶಬ್ದಕ್ಕೆ ಅರ್ಥ, ಇದೆಲ್ಲ ಸಾಕಷ್ಟು ವಿಚಾರಗಳಿದೆ. ನಾನು ಯೋಚನೆ ಮಾಡಿ ಬಂದಿದ್ದೆ ಯಾವ್ಯಾವ ಭಾಷ್ಯ ಭಾಗಗಳನ್ನು ಓದಬೇಕು ಅಂತ. ಆದರೆ ನನ್ನ ಪ್ರಾರ್ಥನೆ ಏನಪ್ಪ ಅಂದರೆ, ಮುಂದೆ ಯಾವುದಾದ್ರೂ ಸಮಯ ಸಿಕ್ಕಿದರೆ ಅಂತ ಹೇಳ್ಕೊಡೋರ ಅವಕಾಶ ಇದ್ದರೆ ಈ ಚತುಸ್ಸೂತ್ರಿ ಭಾಷ್ಯವನ್ನಾದರೂ ಕೂಡ
ಪದ ಪದವನ್ನು ವಿವೇಚನೆ ಮಾಡ್ತಾ ಅಧ್ಯಯನ ಮಾಡಿದರೆ ನಮಗೆ ತುಂಬ ಉಪಯೋಗ ಆಗ್ತದೆ. ಸೂತ್ರದ ಅರ್ಥವಷ್ಟೇ ನಾನು ಹೇಳೋದಾದರೆ, ಬ್ರಹ್ಮನನ್ನು ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿ ಪರಬ್ರಹ್ಮ ಸ್ವರೂಪ ಏನು ಎನ್ನುವ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಆಗ ಜನ್ಮಾದ್ಯಸ್ಯ ಯತಃ ಅನ್ನುವ ಶಬ್ದದಲ್ಲಿ ಪರಮಾತ್ಮ ಯಾರು ಎಂಬುದಾಗಿ ಅವರು ಹೇಳ್ತಾರೆ. ಯತಃ ಜನ್ಮಾದಿ ಅಸ್ಯ, ಈ ಜಗತ್ತಿನ ಜನ್ಮಸ್ಥಿತಿ ಭಂಗಗಳು ಯಾವನಿಂದ ಆಗಿದೆಯೋ ಅವನೇ ಪರಮಾತ್ಮ ಅಂತ. ಪರಮಾತ್ಮ ಅಂದರೆ ಯಾರು? ಯಾವನಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಾಯಿತೋ. ಇದು ಹೆಂಗೆ ಗೊತ್ತಾಯಿತು ನಿಮಗೆ ಅಂದರೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಎನ್ನುವ ತೈತ್ತಿರೀಯ ಶ್ರುತಿಯ ಮುಖಾಂತರ ಗೊತ್ತಾಯಿತು ನಮಗೆ. ಸರಿ, ಈಗ ಅಂಥ ಪರಮಾತ್ಮನನ್ನು ಅರಿಯುವುದಕ್ಕೆ ನಮಗೆ ಮಾರ್ಗ ಯಾವುದು? ಶಾಸ್ತ್ರಯೋನಿತ್ವಾತ್. ಶಾಸ್ತ್ರವೇ ಮಾರ್ಗ. ಯೋನಿ ಅಂದರೆ ಕಾರಣ. ಶಾಸ್ತ್ರದ ಕಾರಣದಿಂದ, ಪ್ರಮಾಣದಿಂದ ನಾವು ಆ ಪರಮಾತ್ಮನನ್ನು ಅರಿಲಿಕ್ಕೆ ಸಾಧ್ಯ. ಇನ್ನು ಶಾಸ್ತ್ರಗಳೆಲ್ಲವೂ ಕೂಡ ಪರಮಾತ್ಮನ ವಿಚಾರವಾಗಿ ಹೇಳಿದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು? ತತ್ವ ಸಮನ್ವಯಾತ್. ಸಮನ್ವಯದಿಂದ ಗೊತ್ತಾಗತ್ತೆ ಅಂತ. ಎಲ್ಲ ಉಪನಿಷತ್ ವಾಕ್ಯಗಳು ಸಮನ್ವಯದಿಂದ ಪರಬ್ರಹ್ಮವನ್ನೇ ತಿಳಿಸಿಕೊಟ್ಟಿರೋದ್ರಿಂದ ಉಪನಿಷತ್ತುಗಳೆಲ್ಲವೂ ಕೂಡ ಪರಬ್ರಹ್ಮವನ್ನೇ ಹೇಳ್ತಾ ಇದೆ ಎನ್ನುವುದು ನಮಗೆ ತಿಳುವಳಿಕೆಗೆ ಬರುತ್ತೆ. ಈ ರೀತಿಯಾಗಿ ಅತ್ಯಂತ ಪ್ರಸನ್ನ ಗಂಭೀರವಾದಂತಹ ಭಾಷ್ಯವನ್ನು ಆಚಾರ್ಯ ರಚನೆ ಮಾಡಿ ಪದ್ಮಪಾದಾಚಾರ್ಯರಿಗೆ ಸನಂದನಾಚಾರ್ಯರಿಗೆ 3 ಬಾರಿ ಭಾಷ್ಯ ಪಾಠವನ್ನು ಮಾಡ್ತಾರಂತೆ. ಯಾಕಂದರೆ ಅವರು ಅತ್ಯಂತ ಪ್ರಿಯತಮರು ಮತ್ತು ತೀಕ್ಷ್ಣಮತಿಗಳು ಆದದ್ರಿಂದ ಈ ಭಾಷ್ಯವನ್ನು 3 ಬಾರಿ ಅವರಿಗೆ ಹೇಳಿದ್ರಂತೆ, ಬ್ರಹ್ಮಸೂತ್ರವನ್ನು. ಬೇರೆಯವರಿಗೆ ಎಲ್ಲೋ ಮನಸ್ಸಲ್ಲಿ ಬೇಜಾರು. ಯಾಕೆ? ನಾವೆಲ್ಲ ವಿದ್ಯಾರ್ಥಿಗಳಲ್ವಾ, ನಾವು ಕೂಡ ಪಾಠಕ್ಕೆ ಬಂದಿದ್ದೇವೆ, ಸನಂದನಿಗೆ ಮಾತ್ರ 3 ಬಾರಿ ಯಾಕೆ ಹೇಳಿರೋದು ಅಂತ. ಆಚಾರ್ಯರಿಗೆ ಅನ್ನಿಸ್ತು, ಬೇರೆ ಶಿಷ್ಯರ ಸಂಶಯವನ್ನು ಪರಿಹರಿಸಬೇಕು ಅಂತ. ಒಂದು ದಿನ ಬ್ರಹ್ಮಸೂತ್ರ ಪಾಠವೋ ಏನೋ ನಡೀತಾ ಇರುವಾಗ ಆ ಅಲಕನಂದ ಆ ಕಡೆಯ ದಡದಲ್ಲಿ ಈ ಸನಂದನರು ಬಟ್ಟೆ ಒಗಿತಾ ಇದ್ರಂತೆ. ಆಗ ಸನಂದನ ಅಂತ ಕರೀತಾರೆ ಆಚಾರ್ಯರು. ಆಚಾರ್ಯ ಕರೆದಿದ್ದಾರೆ ಅಂತ ಹೇಳಿಕೊಂಡು ನದಿ ದಾಟಲಿಕ್ಕೆ ಅಲ್ಲಿ ಬ್ರಿಡ್ಜು ಮತ್ತೇನಾದ್ರು ಇರ್ತದೆ, ಯಾವುದು ಹುಡುಕ್ಲಿಕ್ಕೆ ಹೋಗಲಿಲ್ಲ. ಅವರು ಸೀದಾ ಹೊಳೆಯಲ್ಲಿ ನಡ್ಕೊಂಡೇ ಬಂದ್ರಂತೆ. ಅವ್ರು ನಡ್ಕೊಂಡು ಬರ್ತಾ ಇರೋದು ನೋಡಿ ಅಲಕನಂದಗೆ ಅನ್ನಿಸ್ತಂತೆ, ಇಂತಹ ಗುರುಭಕ್ತಿ ಉಳ್ಳವನಿಗೆ ತೊಂದರೆ ಆಗಬಾರ್ದು ಅಂತ ಅವರು ಕಾಲಿಟ್ಟ ಜಾಗದಲ್ಲೆಲ್ಲ ಒಂದು ಕಮಲ ಅರಳಿತಂತೆ. ಆ ಕಮಲದ ಮೇಲೆ ಅವರು ನಡ್ಕೊಂಡು ಬಂದು ಗುರು ಸೇವೆಯನ್ನು ಮಾಡಿದರು ಅಂತ. ಆವಾಗ ಉಳಿದವ್ರಿಗೆ ಗೊತ್ತಾಯಿತು, ಸನಂದನರಿಗೇ ಯಾಕೆ ಇವರು 3 ಬಾರಿ ಪ್ರವಚನ ಮಾಡಿದರು ಅಂದರೆ ಅಂತಹ ಗುರುಭಕ್ತಿ ಇತ್ತು ಅವರಿಗೆ ಅಂತ. ಆದಮೇಲೆ ಅವರಿಗೆ ಬಂದ ಹೆಸರು ಪದ್ಮಪಾದಾಚಾರ್ಯ ಅಂತ. ಆ ಪದ್ಮಪಾದಾಚಾರ್ಯರು ಆಚಾರ್ಯರಿಗೆ ಅತ್ಯಂತ ಹತ್ತಿರದ ಒಬ್ಬ ಶಿಷ್ಯರಾಗಿ ಕೆಲಸ ಮಾಡ್ತಾರೆ. ಹೀಗೆ ಪ್ರಸ್ಥಾನತ್ರಯ ಭಾಷ್ಯವನ್ನು ಮುಗಿಸಿದ ಮೇಲೆ ಅಲ್ಲಿಂದ ಹೊರಟು ಭಗವತ್ಪಾದರು ಉತ್ತರ ಕಾಶಿ ಕ್ಷೇತ್ರಕ್ಕೆ ಬರ್ತಾರೆ. ನೀವು ಗಂಗೋತ್ರಿಗೆ ಹೋಗೋದಕ್ಕಿಂತ ಮುಂಚೆ ಭಾಗೀರಥಿಯ ತೀರದಲ್ಲಿಯೇ ಇರತಕ್ಕಂತಹ ಒಂದು ಸುಂದರವಾದ ಕ್ಷೇತ್ರ ಉತ್ತರ ಕಾಶಿ ಅಂತ ಕರೀತಾರೆ. ಸೌಮ್ಯ ಕಾಶೀಶ್ವರನ ದೇವಸ್ಥಾನ ಅಲ್ಲಿ ಇದೆ. ಅಲ್ಲಿ ನಮ್ಮ ಚಿನ್ಮಯ ಮಿಷನಿನ ಗುರುಗಳಾಗಿರತಕ್ಕಂತಹ ಸ್ವಾಮಿ ಚಿನ್ಮಯಾನಂದರು ಅಧ್ಯಯನ ಮಾಡಿದ್ದು ಅಲ್ಲೇ. ಅವರ ಗುರುಗಳಾಗಿರತಕ್ಕಂಥ ತಪೋನ್ ಮಹಾರಾಜರು ತಪಸ್ಸು ಮಾಡಿರತಕ್ಕಂಥ ಜಾಗವು ಅದೇ ಆಗಿದೆ, ಉತ್ತರ ಕಾಶಿ. ಆ ಸೌಮ್ಯಕಾಶೀಶ ದೇವಸ್ಥಾನದ ಹತ್ತಿರ ಹೋಗಿ ಸೌಮ್ಯಕಾಶೀಶನನ್ನು ಅರ್ಚನೆ ಮಾಡಿ ಕೆಲವು ಕಾಲಲ್ಲಿದ್ದು ಭಾಷ್ಯ ಪಾಠವನ್ನು ಮಾಡ್ತಾ ಇರ್ತಾರೆ ಭಗವತ್ಪಾದರು. ಒಂದು ದಿನ ಭಗವಾನ್ ವೇದವ್ಯಾಸ ಮಹರ್ಷಿಗಳು ಸ್ವತಃ ವೇಷವನ್ನು ಮರೆಸಿಕೊಂಡು ಇವರನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾರೆ. ಅವರು ಕಪ್ಪು ಮೈಬಣ್ಣ, ಮುದುಕರು. ಅವರು ಕುಟೀರಕ್ಕೆ ಬರ್ತಾರೆ. ಭಗವತ್ಪಾದರು ಒಳಗಡೆ ಕೂತ್ಕೊಂಡಿರ್ತಾರೆ. ಶಿಷ್ಯರು ಕೇಳ್ತಾರೆ, ಯಾರು ನೀವು ಅಂತ. ಇಲ್ಲ, ಇಲ್ಲಿ ಯಾರೋ ಪಾಠ ಮಾಡ್ತಾ ಇದ್ದಾರಂತಲ್ಲ, ಬ್ರಹ್ಮಸೂತ್ರ ಪಾಠ, ಸ್ವಲ್ಪ ಕೇಳಿಸ್ಕೊಂಡು ಹೋಗೋಣ ಅಂತ ಬಂದೆ ನಾನು ಅಂತಾರೆ. ಆ ಗುರುಗಳು ಹೇಳ್ತಾರೆ, ಶಿಷ್ಯರು ಹೇಳ್ತಾರೆ, ಇಲ್ಲ, ನಮ್ಮ ಗುರುಗಳೇ ಶಂಕರ ಭಗವತ್ಪಾದರು ಅಂತ ಭಾಷ್ಯ ಪಾಠ ಮಾಡ್ತಾ ಇದ್ದಾರೆ, ಅವರಿಗೆ ವಿಷಯ ತಿಳಿಸ್ತೇನೆ ಅಂತ ಹೋಗಿ ತಿಳಿಸ್ತಾರೆ. ಶಂಕರ ಭಗವತ್ಪಾದರು ಹೊರಗಡೆಗೆ ಬಂದು ಹೇಳ್ತಾರೆ, ನಾನೇನು ವಿದ್ವಾಂಸನಲ್ಲ, ಏನೋ ಭಗವಂತ ತೋಚಿದಂತಹ ಬುದ್ಧಿಯಿಂದ ಒಂದಿಷ್ಟು ಶಬ್ದಗಳನ್ನು ಬರೆದಿದ್ದೇನೆ ಅಷ್ಟೇ, ನಾನು ಅಂತಹ ವಿದ್ವತ್ಪೂರ್ಣವಾದ ಭಾಷ್ಯ ಮತ್ತೊಂದೇನೂ ಇಲ್ಲ ನನ್ನದರಲ್ಲಿ, ನಿಮ್ಮಂಥ ಹಿರಿಯರ ಆಶೀರ್ವಾದ ಮಾಡಬೇಕು ಅಂತ ಅತ್ಯಂತ ದಯನೀಯವಾಗಿ ವಿನೀತವಾಗಿ ಅವ್ರು ಹೇಳ್ತಾರೆ. ಮಹಾಪುರುಷರ ಲಕ್ಷಣ ಇದರಲ್ಲೇ ಗೊತ್ತಾಗುತ್ತೆ ನಮಗೆ. ಒಂದು ಮಾತನಾಡುವಾಗ ಅವರಿಂದೂ ಕೂಡ ನಾನಂತ ವಿದ್ವತ್ಪೂರ್ಣ ಗ್ರಂಥ ಬರದೆ ಅಂತ ಹೇಳೋದೇ ಇಲ್ಲ ಅವರು. ವೇದವ್ಯಾಸರು ಹೇಳ್ತಾರಂತೆ, ಸರಿ, ಹಾಗಿದ್ರೆ ನೀನು ಏನು ಬರೆದಿದೆಯಲ್ಲ ಸ್ವಲ್ಪ ನೋಡೋಣ, ನಂಗೆ ತಿಳಿಸ್ಕೊಡು.
ಅದಕ್ಕೆ ಅವರು ಒಂದು ಸೂತ್ರ ಹೇಳ್ತಾರಂತೆ. 3ನೇ ಅಧ್ಯಾಯದ ಮೊದಲನೇ ಪಾದ ಮೊದಲನೇ ಸೂತ್ರ ಅದು. ತದಂತರ ಪ್ರತಿಪತ್ತವು ರಮ್ಮತಿ ಸಂಪರಿಶ್ವತ್ತಃ ಪ್ರಶ್ನ ನಿರೂಪಣಾಭ್ಯಾಂ ಅಂತ ಒಂದು ಸೂತ್ರ ಅದು. ಅದು ಛಾಂದೋಗ್ಯ ಉಪನಿಷತ್ತಲ್ಲಿ ಬರತಕ್ಕಂತಹ ಜೈವಿಲಿ ಮತ್ತು ಗೌತಮ ಮಹರ್ಷಿಗಳ ಮಧ್ಯೆ ಇರತಕ್ಕಂಥ ಸಂವಾದ ಪಂಚಾಗ್ನಿ ವಿದ್ಯೆ ಅಂತ ಕರೀತಾರೆ. ಆ ಪಂಚಾಗ್ನಿ ವಿದ್ಯೆಯಲ್ಲಿ ಜೀವನು ಅಂತಿಮವಾಗಿ ಮಾಡತಕ್ಕಂತಹ ಪ್ರಯಾಣದಲ್ಲಿ ಪಂಚ ಮಹಾಭೂತಗಳೊಡನೆ ಸೇರ್ಕೊಂಡು ಹೋಗ್ತಾನೆ ಅಂತ ಬರುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಅವರು ಕೇಳಿದಾಗ ಭಗವತ್ಪಾದರು ಅತ್ಯಂತ ಸುಂದರವಾದಂತಹ ವ್ಯಾಖ್ಯಾನವನ್ನು ಮಾಡ್ತಾರೆ. ಅವರು ಕೊಟ್ಟಂಥ ಉತ್ತರಕ್ಕೆ 100 ಬಗೆಯಾಗಿ ಪ್ರಶ್ನೆ ಕೇಳ್ತಾರೆ ಇವರು 100 ಬಗೆಯಾಗಿ ಅವ್ರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. 1 ವಾರಗಳ ಕಾಲ ಭಗವತ್ಪಾದರಿಗೂ ವೇದವ್ಯಾಸರಿಗೂ ಚರ್ಚೆ ಆಯ್ತಂತೆ. ಅಲ್ಲಿ ಕುಳಿತಂತಹ ಶಿಷ್ಯರು, ವಿಶೇಷವಾಗಿ ಪದ್ಮಪಾದಾಚಾರ್ಯರು ಹೇಳ್ತಾರೆ, ಶಂಕರ ಸಾಕ್ಷಾತ್ ಶಂಕರ ವ್ಯಾಸಸ್ತು ಭಗವಾನ್ ವಿಷ್ಣು ತಯೋರ್ ವಿವಾದೇ ಸಂಪ್ರಾಪ್ತೆ ಕಿಂಕರೋಮ್ಯಹಂ. ಇವರಾದರೂ ಸಾಕ್ಷಾತ್ ಶಿವನ ಅವತಾರ, ಈ ಕಡೆ ಕೂತ್ಕೊಂಡಿದ್ದೋ ಸಾಕ್ಷಾತ್ ನಾರಾಯಣನ ಅವತಾರ. ಇವರಿಬ್ಬರು ಹೀಗೆ ಚರ್ಚೆ ಮಾಡಿದ್ರೆ ಕಿಂಕರ್ರಾದ ನಾವೆಲ್ಲಿ ಹೋಗೋದು ಅಂತ. ಆವಾಗ ವೇದವ್ಯಾಸರಿಗೆ ಗೊತ್ತಾಯಿತು, ಇವರಿಗೆ ಗೊತ್ತಾಯಿತು ವಿಷಯ ಅಂತ. ಭಗವತ್ಪಾದರಿಗೂ ಗೊತ್ತಿತ್ತು ವಿಷಯ. ಆದರೆ ಗುರುಗಳು ಸಾಕ್ಷಾತ್ ಪ್ರಶ್ನೆ ಮಾಡುವಾಗ, ಪರೀಕ್ಷೆಗೆ ಸಿದ್ಧನಿರಬೇಕಲ್ವೇ. ಚರ್ಚೆ ನಡೀತು. ಆಗ ವೇದವ್ಯಾಸರು ಸಂತೃಪ್ತರಾಗಿ ಹೇಳ್ತಾರೆ, ನೀನು ಬರೆದಂತಹ ಭಾಷ್ಯವೇ ಸರಿಯಾದ ವ್ಯಾಖ್ಯಾನ, ಈ ಸೂತ್ರಗಳಿಗೆ ಸರಿಯಾಗಿ ವ್ಯಾಖ್ಯಾನ ಮಾಡಿದ್ದೀಯಾ, ಇದು ಜಗತ್ ಪ್ರಸಿದ್ಧವಾಗಿ ಬೆಳಗತ್ತೆ. ಅಷ್ಟೇ ಅಲ್ಲ, ಈ ಭಾಷ್ಯವನ್ನು ಪ್ರಚಾರ ಮಾಡೋದಕ್ಕಾಗಿ ಇನ್ನೂ ನಿನಗೆ 16 ವರ್ಷ ಆಯುಷ್ಯವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ನಿಜವಾಗಿ ಭಗವತ್ಪಾದರಿಗೆ 8 ವರ್ಷ ಆಯುಷ್ಯ. ಸನ್ಯಾಸ ಸ್ವೀಕಾರ ಮಾಡಿದಾಗ ಇನ್ನು 8 ವರ್ಷ ಆಯುಷ್ಯ ಬಂತು, 16 ವರ್ಷ ಆಯಿತು. ಈ ಭಾಷ್ಯವನ್ನು ಓದಿ ಭಗವಾನ್ ಬಾದರಾಯಣರು ಇನ್ನು 16 ವರ್ಷ ಆಯುಷ್ಯವನ್ನು ಕರುಣಿಸ್ತಾರೆ, ಯಾಕಂದರೆ ಇದು ಪ್ರಚಾರ ಮಾಡೋದಕ್ಕಾಗಿ. ಹಾಗೆ ವ್ಯಾಸರ ಅನುಗ್ರಹವನ್ನು ಪಡೆದುಕೊಂಡಂತಹ ಭಗವತ್ಪಾದರು ಶಿಷ್ಯ ಸಮೂಹವನ್ನು ಕರ್ಕೊಂಡು ಪ್ರಸಿದ್ಧವಾದಂಥ ಪ್ರಯಾಗ ಕ್ಷೇತ್ರಕ್ಕೆ ಬರ್ತಾರೆ. ಪ್ರಯಾಗ ಅಂದರೆ 3 ನದಿಗಳು ಸೇರಿರತಕ್ಕಂಥ ಜಾಗ, ಪ್ರಯಾಗರಾಜ್ ಅಂತ ಕರೀತಾರೆ. ಹಿಂದೆ ಒಂದು ಕಾಲದಲ್ಲಿ ಅಲಹಾಬಾದ್ ಅಂತ ಕರೀತಾ ಇದ್ದರು, ಈಗ ನಾವು ಹಾಗೆ ಕರೆಯೋದಿಲ್ಲ. ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸೇರಿರತಕ್ಕಂತಹ ಪ್ರಯಾಗ ಅಂದರೆ ಆ ಸಂಗಮಕ್ಕೆ ಪ್ರಯಾಗ ಅಂತ ಕರೀತಾರೆ. ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಅದು. ಆ ಪ್ರಯಾಗಕ್ಕೆ ಯಾಕೆ ಬರ್ತಾರೆ ಅಂದರೆ, ಅಲ್ಲಿ ಒಬ್ಬ ಪ್ರಸಿದ್ಧ ವಿದ್ವಾಂಸನಿದ್ದ, ಅವನ ಹೆಸರು ಕುಮಾರಿಲ ಭಟ್ಟ ಅಂತ. ಆಗಿನ ಕಾಲದಲ್ಲಿ ಭಗವತ್ಪಾದರಿಗಿಂತ ಸ್ವಲ್ಪ ಮುಂಚೆ ಆಗಿ ಹೋದಂತಹ ದೊಡ್ಡ ವಿದ್ವಾಂಸ. ಬೌದ್ಧರ ಹಾವಳಿಯಿಂದ ಹಿಂದೂ ಸನಾತನ ಧರ್ಮವನ್ನು ರಕ್ಷಣೆ ಮಾಡಿದವನವನು. ನಾನು ಹಾಗೆ ಹೇಳಿದ್ನಲ್ಲ, ಜೈಮಿನಿ ಮಹರ್ಷಿಗಳು 12 ಲಕ್ಷಣಿಯಾಗಿರತಕ್ಕಂತಹ ಸೂತ್ರವನ್ನು ರಚಿಸೋದಕ್ಕೆ ಶಾಬರ ಭಾಷ್ಯ ಬರೆದರು, ಶಬರ ಮಹರ್ಷಿಗಳು ಭಾಷ್ಯ ಬರೆದರು ಅದಕ್ಕೆ ಅಂತ. ಆ ಶಬರ ಭಾಷ್ಯದ ಮೇಲೆ ವಾರ್ತಿಕವನ್ನು ಬರೆದವರು ಇವರು ಕುಮಾರಿಲ ಭಟ್ರು. ವಾರ್ತಿಕ ಅಂತ ಹೇಳಿದ್ರೆ, ಉಕ್ತಾನುಕ್ತ ದುರುಕ್ತಾನಾಂ ಚಿಂತಾಯತ್ರ ಪ್ರವರ್ತತೆ ತನ್ಗ್ರಂಥಂ ವಾರ್ತಿಕಂ ಪ್ರಾಹು ಶಾಸ್ತ್ರಭೇದ ವಿಪಶ್ಚಿತಃ ಅಂತ. ಭಾಷ್ಯಗ್ರಂಥದಲ್ಲಿ ಹೇಳಿರುವ, ಹೇಳದೇ ಇರುವ, ತಪ್ಪಾಗಿ ಹೇಳಿರುವ ವಿಚಾರಗಳನ್ನು ವಿಮರ್ಶೆ ಮಾಡಿದ್ರು, ಅದಕ್ಕೆ ವಾರ್ತಿಕ ಅಂತ ಕರೀತಾರೆ. ಅದ್ವೈತ ಶಾಸ್ತ್ರದಲ್ಲಿ ವಾರ್ತಿಕಕಾರ ಅಂದರೆ ಸುರೇಶ್ವರಾಚಾರ್ಯರು, ಶೃಂಗೇರಿಯ ಪ್ರಥಮ ಪೀಠಾಧೀಶ್ವರಾದ ಸುರೇಶ್ವರಾಚಾರ್ಯರಿಗೆ ವಾರ್ತಿಕಕಾರರು ಅಂತ ನಾವು ಕರಿತೇವೆ. ಅದೇ ಮೀಮಾಂಸಾ ಶಾಸ್ತ್ರಕ್ಕೆ ವಾರ್ತಿಕಕಾರ ಯಾರಪ್ಪ ಅಂದರೆ ಕುಮಾರಿಲ ಭಟ್ರು. ಅವರು ಅವತಾರ ಮಾಡಿದ ಸಮಯದಲ್ಲಿ ಬೌದ್ಧರ ಜೈನರ ಪ್ರಭಾವ ತುಂಬ ಆಗಿಬಿಟ್ಟಿತ್ತು. ರಾಜಾಶ್ರಯವನ್ನು ಪಡ್ಕೊಂಡು ಹಿಂದೂ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೊರಟಿದ್ರವರು. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ವೇದ ಹಿಂಸೆಯನ್ನು ಪ್ರಚೋದಿಸುತ್ತೆ ಅಂತ ಹೇಳಿ, ಅಥವಾ ಸಮಾಜದಲ್ಲಿ ಭೇದ ಭಾವ ಮಾಡುತ್ತೆ ಅಂತ ಹೇಳಿ ಅನೇಕ ಕಾರಣಗಳನ್ನು ಇಟ್ಟುಕೊಂಡು ಅವರು ವಿರೋಧಿಸ್ತಾ ಇದ್ರು. ಇದಕ್ಕೊಂದು ತಕ್ಕ ಉತ್ತರ ಕೊಡಬೇಕಿತ್ತು. ಈಗ ಅವರನ್ನು ವಿರೋಧಿಸಬೇಕಾದ್ರೆ ಏನು ಮಾಡಬೇಕು? ಅವರ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಅದಕ್ಕೆ ಕುಮಾರಿಲ ಭಟ್ರು ಏನು ಮಾಡ್ತಾರೆ, ನಳಂದ ವಿಶ್ವವಿದ್ಯಾಲಯ ಅಂತ ಆವಾಗ ಬೌದ್ಧರ ಒಂದು ದೊಡ್ಡ ವಿಶ್ವವಿದ್ಯಾಲಯ ಇದು, ಎಲ್ಲ ಶಾಸ್ತ್ರಗಳನ್ನು ಅಲ್ಲಿ ಕಲಿಸ್ತಾ ಇದ್ರು. ಅಲ್ಲಿ ಒಬ್ಬ ಧರ್ಮಪಾಲ ಅಂತ ಇದ್ದ, ಅವನೇ ಕುಲಪತಿ. ಅದಕ್ಕೆ ಆ ಧರ್ಮಪಾಲನ ಹತ್ರ ಇವರು ಬೌದ್ಧ ವೇಷ ಧರಿಸಿಕೊಂಡು ಹೋಗಿ ಎಲ್ಲ ಪಾಳಿ ಗ್ರಂಥವನ್ನು, ಸಂಸ್ಕೃತ ಗ್ರಂಥ, 2 ರೀತಿಯ ಗ್ರಂಥಗಳಿದೆ, ಹೀನಯಾನ ಮಹಾಯಾನ ಅಂತ ಕರೀತಾರೋ. ಅಲ್ಲಿ ಹೀನಯಾನ ಎಲ್ಲ ಪಾಳಿ ಭಾಷೆಯಲ್ಲಿದೆ, ಮಹಾಯಾನ ಸಂಸ್ಕೃತದಲ್ಲಿದೆ. ನಮ್ಮಲ್ಲಿ ಹೇಗೆ ಅತ್ಯಂತ ವಿದ್ವತ್ಪೂರ್ಣವಾದ ತರ್ಕ ಭೂಯಿಷ್ಠವಾಗಿರತಕ್ಕಂಥ ಗ್ರಂಥ ಇದೆಯೋ, ಹಾಗೆಯೇ ಬೌದ್ಧರಲ್ಲಿಯೂ ಕೂಡ ದೊಡ್ಡ ದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿ ಹೋಗಿದ್ದಾರೆ, ನೆನಪಿರಲಿ. ಅವ್ರ ಹತ್ರ ಹೋಗಿ, ಧರ್ಮಪಾಲನ ಹತ್ರ ಹೋಗಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಅವರ ನಿಯಮದ ಪ್ರಕಾರ ಬದುಕಿಕೊಂಡು
ತ್ರಿಪಿಟಿಕಾ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ ಇವರು. ಒಂದು ದಿನ ಆ ಬೌದ್ಧರು ಗುರು ಪಾಠ ಮಾಡ್ತಾ ಇರುವಾಗ ವೇದವನ್ನು ನಿಂದನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ವೇದ ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಕೇಳ್ತಾ ಅವ್ರ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಗ್ತದೆ. ಪಕ್ಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಗಮನಿಸ್ತಾನೆ, ಇವನ ಕಣ್ಣಲ್ಲಿ ಯಾಕೆ ನೀರು ಬಂತು? ಖುಷಿಯಾಗಬೇಕಲ್ಲ, ವೇದ ನಿಂದನೆ ಮಾಡಿದರೆ ಖುಷಿಯಾಗಬೇಕಿತ್ತು, ಕಣ್ಣಲ್ಲಿ ಯಾಕೆ ನೀರು ಬಂತು? ಗುರುಗಳಿಗೆ ಹೇಳ್ತಾರೆ, ಧರ್ಮಪಾಲರೇ ಇವನು ಅಳ್ತಾ ಇದ್ದಾನೆ. ನೋಡ್ತಾರೆ ಗುರುಗಳು, ಹೌದು ಯಾಕೆ ಅಳ್ತಾ ಇದ್ದೀಯಪ್ಪ? ಆಗ ಅವ್ರು ಹೇಳ್ತಾರಂತೆ, ನೀವು ಈ ರೀತಿ ನಿಂದನೆ ಮಾಡ್ತಿದ್ದೀರಲ್ಲ, ನಿಮ್ಗೆ ವಾಸ್ತವ ಗೊತ್ತಿಲ್ಲ, ವೇದ ಹಾಗಿಲ್ಲ, ಅತ್ಯಂತ ಪವಿತ್ರವಾದ ಉತ್ಕೃಷ್ಟವಾದ ಚಿಂತನೆ ಅದರಲ್ಲಿದೆ, ತಪ್ಪು ಅರ್ಥ ಮಾಡ್ಕೊಂಡು ವ್ಯಾಖ್ಯಾನ ಮಾಡ್ತಿದ್ದೀರಲ್ಲ ಅಂತ ಕಣ್ಣಲ್ಲಿ ನೀರು ಬಂತು. ಆಗ ಧರ್ಮಪಾಲರು ಹೇಳ್ತಾರೆ, ನಿನ್ನನ್ನು ಬಹಿಷ್ಕಾರ ಮಾಡಿದ್ದೇನೆ, ಹೊರಟೋಗು, ನೀನು ಗುರುಕುಲದಲ್ಲಿ ಇರಬೇಡ. ಯಾರೋ ಪ್ರಾಮಾಣಿಕವಾಗಿ ನಮ್ಮ ಧರ್ಮವನ್ನು ಒಪ್ಪಿಕೊಳ್ಳಲ್ವೋ, ವೈದಿಕ ಧರ್ಮದ ಅನುಯಾಯಿ ಆಗಿದ್ದೀಯೋ ನೀನು ಇಲ್ಲಿರಲಿಕ್ಕೆ ಅರ್ಹನಲ್ಲ ಅಂತ ಹೇಳಿಬಿಟ್ಟು ತಿರಸ್ಕಾರ ಮಾಡ್ತಾರೆ. ಅಲ್ಲಿವರೆಗೆ ಅವರು ಸಾಕಷ್ಟು ತಿಳ್ಕೊಂಡು ಬಿಟ್ಟಾಗಿತ್ತು ಬೌದ್ಧ ಧರ್ಮದ ವಿಚಾರಗಳನ್ನು. ಅಲ್ಲಿ ವಿದ್ಯಾರ್ಥಿಗಳು ಏನು ಯೋಚನೆ ಮಾಡ್ತಾರೆ, ಹಾಗೆ ಕಳಿಸೋದು ಬೇಡ, ಇವನನ್ನು ತೆಗೆದು ನಾಳಂದ ವಿಶ್ವವಿದ್ಯಾಲಯದ ಮೇಲೆ ಇರ್ತಕ್ಕಂತಹ ಉಪ್ಪರಿಗೆ ಮೇಲಿಂದ ದೂಡು ಬಿಡೋಣ ಅಂತ ಯೋಚನೆ ಮಾಡ್ತಾರಂತೆ. ಕರ್ಕೊಂಡು ಹೋಗಿ ಉಪ್ಪರಿಗೆಯಿಂದ ಅವರನ್ನು ನೂಕ್ತಾರೆ. ನೂಕುವಾಗ ಅವ್ರು ಹೇಳ್ತಾರೆ, ನನಗೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ವೇದ ಪ್ರಮಾಣವಾಗಿದೆ, ಆದ್ದರಿಂದ ನನಗೇನು ಆಗಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಯದಿ ವೇದಾ ಪ್ರಮಾಣಂ ಅಂತ. ವೇದಗಳು ಪ್ರಮಾಣವಾಗಿದ್ದರೆ ಅದು ನನ್ನನ್ನು ರಕ್ಷಿಸಲಿ ಅಂತ ಹೇಳ್ತಾರೆ. ಹಾಗೆ ಹೇಳಬಾರ್ದಿತ್ತು, ವೇದಾಹ ಪ್ರಮಾಣಂ ಅಂತ ನಿಶ್ಚಿತವಾಗಿ ಹೇಳಬೇಕಿತ್ತು. ಆ ಸಂದರ್ಭದಲ್ಲಿ ಆ ವಾಕ್ಯ ತಪ್ಪಾಗಿ ಹೇಳಿದರು ಅಂತ ಶಂಕರ ದಿಗ್ವಿಜಯಗಳಲ್ಲಿ ಬರತಕ್ಕಂಥ ವಿವರಣೆ ಅದು ಅಷ್ಟೇ. ಆ ರೀತಿ ಅವರನ್ನು ನೂಕಿದಾಗ ಅವ್ರು ಕೆಳಗಡೆಗೆ ಬಿದ್ದು ಅವ್ರಿಗೆ ಏನೇನು ಆಗಲಿಲ್ವಂತೆ, ಹೂವಿನ ಹಾಗೆ ಹತ್ತಿ ಹಾಗೆ ಕೆಳಗೆ ಬಂದು ಮುಟ್ಟಿದ್ರು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಏನು ಮಾಡಿದರು, ಇಡೀ ಜೀವನವನ್ನು ಈ ಬೌದ್ಧರನ್ನು ವಾದದಲ್ಲಿ ಸೋಲಿಸುವುದಕ್ಕಾಗಿ ಸಮರ್ಪಣೆ ಮಾಡಿದರು ಅವರು. ಅಷ್ಟೇ ಅಲ್ಲ, ಮೀಮಾಂಸಾ ಗ್ರಂಥಗಳ ಮೇಲೆ 3 ಪ್ರಮುಖವಾದಂತಹ ಗ್ರಂಥ ವಾರ್ತಿಕ ರಚಿಸಿದರು. ಅದಕ್ಕೆ ಭಾಷ್ಯವಾರ್ತಿಕ, ಟುಪ್ಟೀಕ, ಶ್ಲೋಕವಾರ್ತಿಕ ಅಂತ ಕರೀತಾರೆ. ಮೀಮಾಂಸಾಶಾಸ್ತ್ರದ 1ನೇ ಸೂತ್ರದ 1ನೇ ಪಾದಕ್ಕೆ ಶ್ಲೋಕವಾರ್ತಿಕ ರಚಿಸಿದರು. 2ನೇ ಪಾದದಿಂದ 4ನೇ ಅಧ್ಯಾಯದ ತನಕ ಅವರು ಗದ್ಯರೂಪವಾದಂತಹ ವಾರ್ತಿಕವನ್ನು ರಚಿಸಿದರು. 4ನೇ ಅಧ್ಯಾಯದ 9 ಅಧ್ಯಾಯಗಳು ಅಂದರೆ 12ನೇ ಅಧ್ಯಾಯ ತನಕ ಟುಪ್ ಟೀಕ ಅಂದರೆ ಸಂಕ್ಷಿಪ್ತವಾದ ಟೀಕವನ್ನು ರಚಿಸಿದರು. ಅದು ಬಹಳ ಪ್ರಸಿದ್ಧವಾಗಿದೆ. ಆಚಾರ್ಯ ಭಟ್ಟನಯ ಅಂತ ಹೇಳ್ತೇವೆ. ನಾವು ವೇದಾಂತಿಗಳು ಕೂಡ ಭಟ್ಟರ ಒಂದು ಮೀಮಾಂಸಾ ಶಾಸ್ತ್ರವನ್ನೇ ಆಚಾರದ ವಿಷಯದಲ್ಲಿ ಅನುಸರಿಸ್ತೇವೆ. ಹೀಗೆ ಶಾಸ್ತ್ರದ ಉದ್ಧಾರ ಮಾಡಿದ್ದಲ್ದೇ ಬೌದ್ಧರ ಒಂದು ದೋಷವನ್ನು ಕೂಡ ಪರಿಹಾರ ಮಾಡಿದರು. ಅದಕ್ಕೆ ಇವರು ರಾಜಾಶ್ರಯವನ್ನು ಪಡ್ಕೊಂಡ್ರಂತೆ. ಕರ್ನಾಟಕ ದೇಶದಲ್ಲಿ ಒಬ್ಬ ಸುಧನ್ವ ಅಂತ ಒಬ್ಬ ರಾಜ ಆಳ್ತಾ ಇದ್ದಾವಾಗ ಅವರು ಹೀಗೆ ನಡ್ಕೊಂಡು ಬರುವಾಗ ಅವನು ಜೈನ ಮತ್ತು ಬೌದ್ಧ ಇಬ್ಬರಿಗೂ ಕೂಡ ಸಹಾಯ ಮಾಡಿದ್ದ, ಆದರೆ ಜೈನ ಪಕ್ಷಪಾತಿಯಾಗಿದ್ದ. ಅವನ ಹೆಂಡತಿ ರಾಣಿ, ಅವಳಿಗೆ ವೈದಿಕ ಧರ್ಮದ ಬಗ್ಗೆ ತುಂಬ ಅಭಿಮಾನ. ಉಪ್ಪರಿಗೆ ಮೇಲೆ ಕೂತ್ಕೊಂಡು ಅವನು ಹೇಳ್ತಾ ಇದ್ಲಂತೆ, ಕೋ ವೇದಾನ್ ಉದ್ಧರಿಷ್ಯತಿ ಕ್ವ ಗಮಿಷ್ಯಾಮಿ, ನಾನು ಎಲ್ಲಿ ಹೋಗಲಿ, ಈ ವೇದವನ್ನು ಯಾರು ಉದ್ಧಾರ ಮಾಡ್ತಾರೋ, ಇದು ಹೇಗೆ ಒಳ್ಳೆಯದಾಗತ್ತೋ ಅಂತ ಯೋಚನೆ ಮಾಡ್ತಾ ಇದ್ದಾಗ ನಡ್ಕೊಂಡು ಹೋಗಂತ ಭಟ್ರ ಕಿವಿಗೆ ಬೀಳುತ್ತೆ. ಅವ್ರು ಹೇಳ್ತಾರೆ, ಅಹಮಸ್ಮಿ ಭಟ್ಟಪಾದೋಸ್ಮಿ ಭೂತಲೆ ಅಂತ ಹೇಳ್ತಾರೆ, ನಾನು ಉದ್ಧಾರ ಮಾಡ್ತೇನೆ ವೇದವನ್ನು ಅಂತ. ಹಂಗೆ ಹೇಳ್ತಾ ರಾಜನ ಅರಮನೆಗೆ ಬರ್ತಾನೆ. ಅಲ್ಲಿ ರಾಜನ ಸುತ್ತಲೂ ಎಲ್ಲರೂ ಕೂತ್ಕೊಂಡಿದ್ದಾರೆ, ಬೌದ್ಧ ಭಿಕ್ಷುಗಳು, ಜೈನ ಆಚಾರ್ಯರೆಲ್ಲ. ಆವಾಗ ಅವನು ಭಟ್ರು ಹೇಳ್ತಾರಂತೆ, ಹೇ ಕೋಕಿಲವೇ, ಹೇ ಪಿಕವೇ, ಈ ಕಾಗೆಗಳಿಂದ ಸಮೂಹಿತನಿಂದ ಸೇವಿತನಾದಂತಹ ನೀನು ಶ್ರುತಿದೂಷಕವಾದವನ್ನ ವಾಕ್ಯವನ್ನು ಕೇಳ್ಕೊಂಡು ಯಾಕೆ ಕೆಟ್ಟದಾಗ್ತೀಯಾ ಅಂತ ಒಂದು ಶ್ಲೋಕವನ್ನು ಹೇಳ್ತಾರೆ. ರಾಜನಿಗೂ ಗೊತ್ತಾಗತ್ತೆ, ಅವರಿಗೂ ಗೊತ್ತಾಗತ್ತೆ ಏನಂದರೆ ಇವರು ನಮ್ಮನ್ನೇ ದೂಷಿಸ್ತಿದ್ದಾರೆ ಅಂತ. ಅವರು ವಾದಕ್ಕೆ ಕರೀತಾರಂತೆ. ಆವಾಗ ಅವ್ರ ಜೊತೆ ವಾದ ಮಾಡಿ ಬೌದ್ಧ ಮತ್ತು ಜೈನ ವಾದ ಮಾಡಿ ಸೋಲಿಸಿ ಈ ಸುಧನ್ವರಾಜನ ಸಹಾಯದಿಂದ ಇಡೀ ದಕ್ಷಿಣ ಭಾರತದಲ್ಲಿಯೂ ಕೂಡ ಅವರು ವೈದಿಕ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ರೀತಿಯಾಗಿ ಭಟ್ಟಪಾದರು, ಕುಮಾರಿಲ ಭಟ್ಟರು ವೈದಿಕ ಧರ್ಮವನ್ನು ರಕ್ಷೆಯನ್ನು ಮಾಡಿದರು. ಅವರ ಕೊನೆಯ ಕಾಲದಲ್ಲಿ ಅವರಿಗೆ ಅನಿಸ್ತು, ನಾನು ತಪ್ಪು ಮಾಡಿಬಿಟ್ಟೆ, ಏನು ಗುರುವನ್ನು ನಾನು ದ್ವೇಷಿಸಿಬಿಟ್ಟೆ. ಅದು ಯಾವುದೇ ಧರ್ಮದ ಗುರುವಾಗಲಿ, ಗುರು ಪೂಜನೀಯ ಅಂತ ಹೇಳ್ತಾರೆ, ಅದು ಗುರುದ್ರೋಹಕ್ಕೆ ಕಾರಣವಾಗುತ್ತೆ. ಒಂದೊಮ್ಮೆ ನನಗೆ ಪಾಪ ತಟ್ಟದೇ ಇರಬಹುದು, ಯಾಕೆಂದರೆ ಆ ಸ್ಥಿತಿಗಿಂತ ಮೀರಿದ್ದವು ನಾನು. ಲೋಕಕ್ಕೆ ಒಂದು ಮಾರ್ಗದರ್ಶನ ಮಾಡೋದು ನನ್ನ ಕರ್ತವ್ಯ ಆಗಿದೆ. ಆದ್ದರಿಂದ ಒಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಅಂತ ತುಷಾನಲ ಪ್ರಾಯಶ್ಚಿತ್ತ ಮಾಡಿಕೊಳ್ತಾರೆ. ಪ್ರಯಾಗದ ಪಕ್ಕದಲ್ಲಿ ನದಿ ತೀರದಲ್ಲಿ ಭತ್ತದ ಹೊಟ್ಟಿನ ರಾಶಿಯನ್ನು ಹಾಕಿ
ಅದಕ್ಕೆ ಬೆಂಕಿಯನ್ನು ಹಚ್ಚಿ ಅದರ ಮಧ್ಯದಲ್ಲಿ ತಾನು ನಿಂತುಕೊಂಡು ಸ್ವಲ್ಪವೇ ಶರೀರ ಸುಡ್ತಾ ಸತ್ತು ಹೋಗ್ತಕ್ಕಂತಹ ಒಂದು ಪ್ರಾಯಶ್ಚಿತ್ತ ಇದು. ತುಷಾನಲ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಅಂದರೆ ಗುರುದ್ರೋಹ ಮಾಡಿದರೆ, ಗುರುವಿನ ಜೊತೆ ನಾವು ದ್ವೇಷ ಮಾಡಿದರೆ, ಗುರುವಿಗೆ ತೊಂದರೆ ಮಾಡಿದರೆ ಎಷ್ಟು ಕಠೋರವಾದ ಪಾಪ ಬರ್ತದೆ, ಅದಕ್ಕೆ ಎಂತಹ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಲೋಕಕ್ಕೆ ಒಂದು ಮಾರ್ಗದರ್ಶನ ಅಷ್ಟೇ ಹೊರತು ಈ ಬೇರೆ ಇನ್ನೇನೂ ಅಲ್ಲ. ಹಾಗೆ ಅವರು ಆ ಸ್ಥಿತಿಯಲ್ಲಿರುವಾಗ ಭಗವತ್ಪಾದರು ಕೇಳಿದರು, ಅಲ್ಲಿ ಆ ಸ್ಥಿತಿಯಲ್ಲಿ ಇದ್ದಾರಂತೆ ಕುಮಾರಿಲ್ ಭಟ್ರು ಅಂತ ಹೇಳ್ಕೊಂಡು ಮಾತಾಡಿಸೋಣ ಅಂತ ಬರ್ತಾರೆ. ಉತ್ತರ ಕಾಶಿಯಿಂದ ಅವರು ಪ್ರಯಾಗರಾಜಕ್ಕೆ ಬಂದಾಗ ತುಷಾನಲ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಾ ಇದ್ದರು ಕುಮಾರಿಲ್ ಭಟ್ರು. ಭಗವತ್ಪಾದರು ಹೇಳ್ತಾರೆ, ನಿಮಗೆ ಈ ಪ್ರಾಯಶ್ಚಿತ್ತದ ಅವಶ್ಯಕತೆ ಇಲ್ಲ, ನಾನು ನನ್ನ ಯೋಗಶಕ್ತಿಯಿಂದ ನಿಮ್ಮ ಶರೀರವನ್ನು ಸ್ವಸ್ಥವನ್ನಾಗಿ ಮಾಡ್ತೇನೆ, ನೀವು ಹೊರಗಡೆಗೆ ಬನ್ನಿ. ನಾನು ಬ್ರಹ್ಮಸೂತ್ರದ ಭಾಷ್ಯವನ್ನು ಏನು ಬರೆದಿದ್ದೇನೆ, ನೀವು ಹೇಗೆ ಮೀಮಾಂಸಾ ಶಾವರ ಭಾಷ್ಯಕ್ಕೆ ವಾರ್ತಿಕ ರಚಿಸಿದ್ದೀರೋ ಈ ಬ್ರಹ್ಮಸೂತ್ರ ಭಾಷ್ಯಕ್ಕೂ ವಾರ್ತಿಕವನ್ನು ರಚಿಸಬೇಕು. ನೀವು ಈ ಒಳ್ಳೆ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ, ಹೊರಗಡೆಗೆ ಬನ್ನಿ ಅಂತ ಕರೀತಾರೆ. ಆವಾಗ ಅವ್ರು ಹೇಳ್ತಾರಂತೆ, ಇಲ್ಲ ನಾನು ನಿಶ್ಚಯ ಮಾಡಿ ಬಿಟ್ಟಿದ್ದೇನೆ. ನೋಡ್ತಾರೆ ಭಗವದ್ಗೀತಾ ಭಾಷ್ಯವನ್ನು ನೋಡಿ, ಬ್ರಹ್ಮಸೂತ್ರ ಭಾಷ್ಯ ನೋಡಿ ಹೇಳ್ತಾರೆ, ಅದ್ಭುತವಾದ ಭಾಷ್ಯ ಇದು, ಜಗತ್ ಪ್ರಸಿದ್ಧಿ ಆಗುತ್ತೆ. ನಾನೇನಾದರೂ ಚೆನ್ನಾಗಿದ್ದಿದ್ರೆ ಇದಕ್ಕೆ ವಾರ್ತಿಕ ಬರಿತಿದ್ದೆ. ಆ ಅಧ್ಯಾಸ ಭಾಷಕ್ಕೆ 8,000 ವಾರ್ತಿಕಗಳನ್ನು ಬರೀಬಹುದು, ಅಷ್ಟು ಪ್ರಬುದ್ಧವಾಗಿದೆ ಇದು ಅಂತ ಹೊಗಳಿ ನಾನೀಗ ಹೊರಗಡೆಗೆ ಬರುವಾಗಿಲ್ಲ, ನಿಶ್ಚಯ ಮಾಡಿ ಬಿಟ್ಟಿದ್ದೇನೆ. ಈ ಕೆಲಸವನ್ನು ಮಾಡಲಿಕ್ಕೆ ನನ್ನ ಶಿಷ್ಯ ಒಬ್ಬ ಇದ್ದಾನೆ ಮಾಹಿಷ್ಮತಿ ತೀರದಲ್ಲಿ, ಅವನ ಹೆಸರು ಮಂಡನ ಮಿಶ್ರ ಅಂತ. ಅವನಿಗೆ 3 ಜನ ಪ್ರಸಿದ್ಧ ಶಿಷ್ಯರಿದ್ದರು. ಒಬ್ಬರು ಪ್ರಭಾಕರ, ಮಂಡನ ಮಿಶ್ರ, ಉಂಬೇಕ ಅಂತ ಮತ್ತೊಬ್ಬನ ಬಹುಭೂತಿ ಅಂತ ಕರೀತಾರೆ ಅವನಿಗೆ. ಇವರು 3 ಜನ ಪ್ರಸಿದ್ಧ ಮೀಮಾಂಸಾ ವಿದ್ವಾಂಸರಿದ್ದರು. ಅದರಲ್ಲಿ ಈ ಮಂಡನ ಮಿಶ್ರನ ಹತ್ರ ನೀನು ಹೋಗಿ ಅವನನ್ನು ವಾದದಲ್ಲಿ ಜಯಿಸಿ ನಿನ್ನ ಪಕ್ಷಕ್ಕೆ ಸೇರಿಸ್ಕೋ, ಅದ್ವೈತಿಯನ್ನಾಗಿ ಮಾಡ್ಕೋ, ಅವನು ಈ ಕೆಲಸ ಮಾಡ್ತಾನೆ, ಅದ್ವೈತದ ಪ್ರಚಾರ ಮಾಡ್ತಾನೆ, ನಾನು ಬರಲ್ಲ ಅಂತ ಹೇಳ್ತಾರೆ ಅವರು. ಸರಿ, ಅವರಿಂದ ಒಪ್ಪಿಗೆಯನ್ನು ತೆಗೆದುಕೊಂಡು ಭಗವತ್ಪಾದರು ಮಾಹಿಷ್ಮತಿ ತೀರಕ್ಕೆ ಬರ್ತಾರೆ. ಮಾಹಿಷ್ಮತಿ ತೀರ ಅಂದರೆ ನರ್ಮದಾ ನದಿಯ ಪಕ್ಕದಲ್ಲಿ ಮಾಹಿಷ್ಮತಿ ಅಂತ ಒಂದು ನದಿ ಹೋಗಿ ನರ್ಮದೆಗೆ ಸೇರುತ್ತೆ. ಆ ಜಾಗದಲ್ಲಿ ಮಂಡನ ಮಿಶ್ರನ ಮನೆ ಇತ್ತು ಅಂತ. ಅವನು ಮೈಥಿಲ ದೇಶದವನು, ಅಲ್ಲಿಗೆ ಬಂದು ವಾಸವಾಗಿದ್ದ ಅಂತ ವಿದ್ವಾಂಸರ ಅಭಿಪ್ರಾಯ. ನಾನು ನರ್ಮದಾ ಪರಿಕ್ರಮ ಮಾಡುವಾಗ ಆ ಜಾಗವನ್ನು ಕೂಡ ನಾನು ಹೋಗಿದ್ದೆ. ಆ ಮಂಡನ ಮಿಶ್ರನ ಮನೆ ಇರತಕ್ಕಂಥ ಜಾಗ, ಇಲ್ಲಿ ವಾದ ವಿವಾದ ನಡೆದಿದೆ ಅಂತ ತೋರಿಸ್ತಾರೆ ಜನ. ಕೆಲವರು ಹೇಳ್ತಾರೆ ಅಲ್ಲಿ ಅಗೆದ್ರೆ ಅಷ್ಟು ಬೂದಿ ಸಿಗ್ತಾ ಇತ್ತು, ಯಾಕಂದರೆ ಯಜ್ಞಯಾಗಾದಿಗಳನ್ನು ತುಂಬ ಅವನು ಮಾಡಿದ್ದ ಎಂಬುದಾಗಿ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಏನೇ ಇರಲಿ, ಆ ಮಾಹಿಷ್ಮತಿ ತೀರದಲ್ಲಿರ್ತಕ್ಕಂತಹ ಮಂಡನ ಮಿಶ್ರ, ಅದು ವಿಶ್ವರೂಪಾಚಾರ್ಯ ಕೂಡ ಇನ್ನೊಂದು ಹೆಸರಿದೆ, ಬಹಳ ಶ್ರೀಮಂತ ಅವನು, ಬಹಳ ದೊಡ್ಡ ವಿದ್ವಾಂಸ. ಅವನ ಮನೆ ಹುಡ್ಕೊಂಡು ಹೋಗುವಾಗ ಶಂಕರರು ಕೇಳ್ತಾರಂತೆ ಅಲ್ಲಿ ಜನರಿಗೆ, ಮಂಡನ ಮಿಶ್ರ ಅಂತ ಇದ್ದಾನಂತಲ್ಲ ಇಲ್ಲಿ, ಅವ್ರ ಮನೆ ಎಲ್ಲಿ ಅಂತ. ಆ ನೀರನ್ನು ತಕ್ಕೊಂಡೋಗು ಹೆಂಗಸರು ಹೇಳ್ತಾರೆ, ಯಾರ ಮನೆಯ ಬಾಗಿಲಿನಲ್ಲಿ ಇರತಕ್ಕಂತಹ ಪಂಜರದಲ್ಲಿರೋ ಸಾರಿಕಾ ಪಕ್ಷಿಗಳು ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಅಂತ ಹೇಳ್ಕೊಂಡು ಮಾತಾಡ್ತಾ ಇವೆಯೋ, ಅಂದರೆ ಸಾರಿಕಾ ಪಕ್ಷಿಗಳೇ ಚರ್ಚೆ ಮಾಡ್ತಾ ಇವೆಯೋ, ಅದು ಮಂಡನ ಮಿಶ್ರನ ಮನೆ ಅಂತ ಹೇಳ್ತಾರಂತೆ. ಅಂದರೆ ಅವ್ರ ಮನೇಲಿ ಎಷ್ಟು ಚರ್ಚೆ ನಡೀತಾ ಇತ್ತು ಅಂದರೆ, ಮನೆ ಹೊರಗಡೆ ಇರ್ತಕ್ಕಂಥ ಪಕ್ಷಿಗಳು ಅದನ್ನು ಕೇಳಿಸ್ಕೊಂಡು ಅದೇ ಚರ್ಚೆ ಮಾಡ್ತಾ ಇದ್ವು ಅಂತ. ಅಷ್ಟು ವಿಚಾರ ವಿಮರ್ಶೆ ಹಿಂದೆ ನಡೀತಾ ಇತ್ತು. ಆಗ ಆಚಾರ್ಯರು ಹೋಗ್ತಾರೆ ಮಂಡನ ಮಿಶ್ರನ ಮನೆಗೆ. ಅಲ್ಲಿ ಶ್ರಾದ್ದದ ದಿನ, ದೊಡ್ಡ ಉಪ್ಪರಿಗೆ ಮನೆ, ಕೋಟೆಯ ಅಷ್ಟು ದೊಡ್ಡ ವಿಸ್ತಾರವಾದ ಬಾಗಿಲುಗಳಿದ್ದವು, ಅದಕ್ಕೆ ಗೋಡೆಗಳಿದ್ದವು. ಒಳಗಡೆಗೆ ಮಂಡನ ಮಿಶ್ರ ಶ್ರಾದ್ದವನ್ನು ಮಾಡ್ತಾ ಇದ್ದ. ಸಾಕ್ಷಾತ್ ವ್ಯಾಸರನ್ನು, ಜೈಮಿನಿಗಳನ್ನೇ ಆ ಶ್ರಾದ್ದಕ್ಕೆ ಆಹ್ವಾನ ಮಾಡಿದ್ದಂತೆ. ಭಗವತ್ಪಾದರು ಹೋದಾಗ ಆ ಮನೆಯ ದ್ವಾರದಲ್ಲಿರ್ತಕ್ಕಂತಹ ಕೆಲಸಗಾರರು ಒಳಗಡೆಗೆ ಬಿಡಲ್ಲ. ಯೋಗಶಕ್ತಿಯಿಂದ ಆಕಾಶ ಗಮನದ ಮುಖಾಂತರ ಅವರ ಮನೆಗೆ ಹೋದರು ಅಂತ ಹೇಳ್ತಾರೆ. ಯೋಗಶಕ್ತಿಯಲ್ಲಿ ಯಾರು ಉದಾನ ವಾಯುವನ್ನು ಜಯಿಸಿರ್ತಾರೋ ಅವರು ಆಕಾಶ ಗಮನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಬರೆದಿದ್ದಾರೆ ಪತಂಜಲಿ ಯೋಗ ಸೂತ್ರದಲ್ಲಿ. ಉದಾನ ಅಂದರೆ ನಮ್ಮನ್ನು ಮೇಲಕ್ಕೆತ್ತಕ್ಕಂತಹ ಪ್ರಾಣ, ಅದರ ಮೇಲೆ ಯಾರಿಗೆ ಜಯ ಪ್ರಾಪ್ತಿಯಾಗಿದೆಯೋ ಆಕಾಶ ಗಮನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗೆ ಆಚಾರ್ಯರು ಯೋಗಶಕ್ತಿಯನ್ನು ಪಡ್ಕೊಂಡಿದ್ದರು. ಮಂಡನ ಮಿಶ್ರನ ಮನೆಯೊಳಗೆ ಹೋದರು. ಅವನಿಗೆ ಕೋಪ ಬಂದುಬಿಡ್ತು. ಯಾಕೆಂದರೆ ಅವನಿಗೆ ಈ ಸನ್ಯಾಸಿ ಅಂದ್ರೇ ಸ್ವಲ್ಪ ಕೋಪ. ಯಾಕೆಂದರೆ ಮೀಮಾಂಸಾ ಶಾಸ್ತ್ರದಲ್ಲಿ ಅವರು ಗೃಹಸ್ಥರಾಗಿಯೇ ಮೋಕ್ಷ ಪಡೀಬೇಕು, ಸನ್ಯಾಸಿ ಆಗಬಾರ್ದು ಅಂತ ಒಂದು ವಾದ ಇದೆ. ಅಲ್ಲಿ ಸನ್ಯಾಸ ಅನ್ನುವಂಥದ್ದು ವರ್ಜ್ಯ ಅನ್ನತಕ್ಕಂಥ ಒಂದು ವಾದ ಇದೆ. ಅದರೊಟ್ಟಿಗೆ ಈ ಬೌದ್ಧ ಸನ್ಯಾಸಿಗಳನ್ನು ನೋಡಿ 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 ಅವನಿಗೆ ಕೋಪ ಬಂದಿತ್ತು.
ಆಗಿನ ಕಾಲದಲ್ಲಿ ಬೌದ್ಧ ಭಿಕ್ಕುಗಳು ಯಾರು ಬಂದರೂ ಸಂಘಕ್ಕೆ ಸೇರಿಸ್ಕೊಳ್ಳೋದು, ಭಿಕ್ಷುಗಳನ್ನಾಗಿ ಮಾಡೋದು, ಧರ್ಮ ಪ್ರಚಾರ ಮಾಡೋದು. ಈ ಮಿಷನರಿ ಆ್ಯಕ್ಟಿವಿಟಿ ಶುರು ಮಾಡಿದ್ದೇ ಹೆಚ್ಚಿನದಾಗಿ ಬೌದ್ಧರು. ಆದರೆ ಎಲ್ಲ ನೋಡಿದರೂ ಬೌದ್ಧ ಭಿಕ್ಕುಗಳು, ಜೈನ ಸನ್ಯಾಸಿಗಳು. ಅದನ್ನು ನೋಡಿ ಕೋಪ ಬಂತು, ಇವನು ಯಾರೋ ಇರಬೇಕು ಅಂತ ಯೋಚನೆ ಮಾಡಿ ಸಿಟ್ಟು ಬಂತಂತ. ಶಂಕರ ದಿಗ್ವಿಜಯಗಳಲ್ಲಿ ಬಹಳಷ್ಟು ಮಾತುಗಳೆಲ್ಲ ಬರುತ್ತೆ, ಅವರಿಬ್ಬರು ಮಾತಾಡಿಕೊಂಡ್ರು ಅಂತ, ಅದು ಅವಶ್ಯಕತೆ ಇಲ್ಲ. ಹಾಗೆ ಆಚಾರ್ಯ ನೋಡಿ ಕೋಪ ಬಂತು. ವ್ಯಾಸ ಜೈಮಿನಿರು ಹೇಳ್ತಾರೆ, ಅವನು ಇವನಲ್ಲಪ್ಪ, ಇವನು ಭಾಳ ದೊಡ್ಡವನು ಅಂತ ಹೇಳ್ತಾರೆ ಅವರಿಗೆ. ನೀವು ತಿಳ್ಕೊಂಡಾಗೆ ಸಾಮಾನ್ಯ ಸನ್ಯಾಸಿ ಅಲ್ಲ, ವಿಶೇಷವಾದವನು ಇವನು, ಆಧರಿಸು, ಸತ್ಕರಿಸು, ಪಾದಪೂಜೆ ಮಾಡು ಅಂತ ಹೇಳ್ತಾರೆ. ಮಂಡಮಿಶ್ರರು ಹೋಗಿ ಭಗವತ್ಪಾದರ ಪಾದಪೂಜೆ ಮಾಡಿ ಭಿಕ್ಷೆಗೆ ಬನ್ನಿ ಅಂತ ಕರೀತಾರೆ. ಆಗ ಅವ್ರು ಹೇಳ್ತಾರೆ, ಮೊದಲು ನನಗೆ ವಾದ ಭಿಕ್ಷೆಯನ್ನು ಕೊಡ್ತೇನೆ ಅಂತ ನೀನು ಮಾತು ಕೊಡು, ನಂತರ ಊಟದ ಭಿಕ್ಷೆ ಮಾಡೋಣ ಅಂತ. ಮಂಡನಮಿಶ್ರ ಹೇಳ್ತಾನಂತೆ, ಅದೇ ನನ್ನ ಕಷ್ಟ ಅಲ್ಲ, ನಾನೂ ಕೂಡ ತುಂಬ ಬಯಸ್ತೇನೆ. ಯಾಕಂದರೆ ಯೋಗ್ಯವಾಗಿ ನನ್ನ ಜೊತೆ ವಾದ ಮಾಡೋನು ಸಿಗಲಿ ಅಂತ ತುಂಬ ಕಾಯ್ತಾ ಇದ್ದೆ ನಾನು. ನೀವು ಬಂದಿರೋದು ಭಾಳ ಸಂತೋಷವೇ ಆಯಿತು ನನಗೆ. ನಾಳೆನೇ ವಾದ ಶುರು ಮಾಡೋಣ, ಇವತ್ತು ಭೋಜನ ಭಿಕ್ಷೆಗೆ ಬನ್ನಿ ಅಂತ ಕರೀತಾರೆ. ಜೈಮಿನಿ, ವ್ಯಾಸರು, ಭಗವತ್ಪಾದರು ಇವ್ರನ್ನೆಲ್ಲ ಕೂರಿಸಿ ಭಿಕ್ಷೆಯಾಗತ್ತೆ. ತದನಂತರ ವಾದದಲ್ಲಿ ಮಧ್ಯಸ್ಥರು ಒಬ್ಬರು ಬೇಕಲ್ಲ. ಇಬ್ಬರು ವಾದ ಮಾಡ್ತಾ ಇದ್ದರೆ ಅದು ಯಾರದು ಸರಿ ಯಾರು ತಪ್ಪು ಅಂತ ಹೇಳಲಿಕ್ಕೆ ಯಾರಾದರೂ ಬೇಕಲ್ಲ. ಅಲ್ದಾಗಿದ್ದರೆ ನಾವು ಹೇಳಿದ್ದೇ ಸರಿ ಅಂತ ಇವನು, ನಾನು ಹೇಳಿದ್ದೆ ಸರಿ ಅಂತ ಅವನು ತೀರ್ಮಾನ ಮಾಡ್ಕೊಂಡು ಹೋಗಬೇಕಾಗ್ತದೆ. ಒಬ್ಬ ನ್ಯಾಯಾಧೀಶ ಬೇಕು ವಾದ ನಡೆದಾಗ. ಆ ನ್ಯಾಯಾಧೀಶ ಸ್ಥಾನದಲ್ಲಿ ಯಾರು ಕೂತ್ಕೊಳ್ಬೇಕು ಅಂದಾಗ ಮಂಡನಮಿಶ್ರ ಹೇಳ್ತಾನಂತೆ, ಜೈಮಿನಿಯೋ ವ್ಯಾಸರೋ ಯಾರಾದರೂ ಒಬ್ಬರು ಕೂತ್ಕೊಳ್ಳಿ, ಇಬ್ಬರು ವಿದ್ವಾಂಸರೇ ಇದ್ದೀರಲ್ಲ, ಇಬ್ಬರು ಯಾರಾದರೂ ಕೂತ್ಕೊಳ್ಳಿ. ಅವ್ರಿಗೆ ಅವ್ರು ಹೇಳ್ತಾರೆ, ನಾವಿಬ್ಬರು ಕೂತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ನಿಮ್ಮ ಮನೇಲೇ ಇದ್ದಾರಲ್ಲ ಕೂತ್ಕೊಳ್ಳುವವರು ಅಂತ. ಯಾರು ಅಂದರೆ ಈ ಮಂಡನಮಿಶ್ರರ ಹೆಂಡತಿ, ಅವಳ ಹೆಸರು ಉಭಯ ಭಾರತಿ ಅಂತ. ಅವಳಿಗೆ ಉಭಯ ಭಾರತಿ ಅಂತ ತದನಂತರ ಬಂದಿರೋ ಹೆಸರು. ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಎರಡೂ ಮೀಮಾಂಸೆಗಳಲ್ಲಿ ಅವರಿಗೆ ವಿದ್ವತ್ತಿದ್ದರಿಂದ ಉಭಯ ಶಾಸ್ತ್ರಗಳಲ್ಲಿ ಭಾರತೀಯ ಹಾಗೆ ಸರಸ್ವತಿಯ ಹಾಗೆ ಪ್ರತಿಭಾನ್ವಿತಳಾಗಿದ್ಲು ಅಂತ ಉಭಯ ಭಾರತಿ ಅಂತ ಹೆಸರು. ಆ ಉಭಯ ಭಾರತಿಯನ್ನೇ ನೀವು ಮಧ್ಯಸ್ಥರಾಗಿ ಕೂರಿಸ್ಕೊಂಡು ವಾದ ಮಾಡಿ ಅಂತ ಹೇಳಿ ಅದೃಶ್ಯರಾಗಿ ಹೋಗುತ್ತಾರೆ. ಮಾರನೇ ದಿನ ಸೂರ್ಯೋದಯದ ಕಾಲ. ಆ ಸಮಯದಲ್ಲಿ ಆಚಾರ್ಯರು ಸ್ನಾನ ಮಾಡಿ ತಮ್ಮ ಪೀಠದಲ್ಲಿ ಕೂತ್ಕೊಂಡಿದ್ದಾರೆ. ಮಂಡನಮಿಶ್ರನು ಕೂಡ ಪ್ರಾತಃ ಎಲ್ಲ ವಿಧಿಗಳನ್ನು ಪೂರೈಸಿಕೊಂಡು ಕೂತ್ಕೊಂಡಿದ್ದಾನೆ. ಉಭಯ ಭಾರತಿ ಬಂದು ಇಬ್ಬರ ಕೊರಳಲ್ಲಿಯೂ ಒಂದು ಮಾಲೆಯನ್ನು ಹಾಕ್ತಾಳಂತ. ಹಾಕಿ ಹೇಳ್ತಾಳೆ, ನೀವಿಬ್ಬರು ವಾದವನ್ನು ಮಾಡಿ ಯಾರು ಸೋಲ್ತಾರೋ ಅವರ ಕುತ್ತಿಗೆಯಲ್ಲಿರತಕ್ಕಂತಹ ಮಾಲೆ ಬಾಡಿ ಹೋಗುತ್ತೆ, ಅದರಿಂದ ಅವರು ಸೋತಿದ್ದಾರೆ ಅಂತ ಗೊತ್ತಾಗ್ತದೆ ಅಂತ. ಯಾಕೆ ಇವಳು ಕೂತ್ಕೊಂಡಿಲ್ಲ ಅಂದರೆ ವಾದ ವಿವಾದ ಕೇಳಲಿಕ್ಕೆ, ಅವಳಿ ಮನೆಯಲ್ಲಿ ಅಡುಗೆ ಮಾಡಬೇಕಿತ್ತಲ್ಲ. ಈ ಬರೀ ವಾದ ವಿವಾದ ಮಾಡಲಿಕ್ಕೆ ಬಂದಷ್ಟೇ ಜನ ಅಲ್ಲ, ಅವರು ಶಿಷ್ಯರೆಲ್ಲ ಇದ್ದರು, ಇವರು ಶಿಷ್ಯರೆಲ್ಲ ಇದ್ದರು, ಎಲ್ಲ ಅಡುಗೆ ವ್ಯವಸ್ಥೆ ಮಾಡಿ ಊಟ ಮಾಡಬೇಕು, ಬಡಿಸಬೇಕಲ್ಲ. ಆ ಕಾರಣದಿಂದಾಗಿ ಅವಳು ತನ್ನ ಕಾರ್ಯನಿಮಿತ್ತವಾಗಿ ಮನೆಯೊಳಗೆ ಇರಬೇಕಾದ್ರಿಂದ ಈ ರೀತಿ ಮಾಲೆಯನ್ನು ಹಾಕಿ ವಾದ ವಿವಾದನ ಮಾಡೋದಕ್ಕೆ ಅವಳು ಒಪ್ಪಿಗೆಯನ್ನು ಸೂಚಿಸಿಲ್ಲ. ಇತ್ತ ಕಡೆಗೆ ಅವರ ವಾದ ಆರಂಭ ಆಯಿತಂತೆ. ಅನೇಕ ದಿನಗಳ ಕಾಲ ವಾದ ನಡೀತಂತೆ. ವಾದ ಮಾಡೋದಕ್ಕಿಂತ ಮುಂಚೆ ಪ್ರತಿಜ್ಞೆ ಮಾಡಬೇಕು ನಾವು. ಏನಂತ, ನಾನು ಯಾವ ವಿಷಯವಾಗಿ ಮಂಡನೆ ಮಾಡ್ತಿದ್ದೇನೆ ಅಂತ ಹೇಳಬೇಕು. ಅವನು ಕೂಡ ತಾನು ಯಾವ ವಿಷಯವನ್ನು ಮಂಡನೆ ಮಾಡ್ತಿದ್ದೇನೆ ಮಂಡನೆಯನ್ನು ಮಾಡಬೇಕು, ಪ್ರತಿಜ್ಞಾ ವಾಕ್ಯಗಳನ್ನು ಹೇಳಬೇಕು. ಅವನ ಮಂಡನೆಯನ್ನು ಇವನು ಖಂಡಿಸಬೇಕು, ಇವನು ಮಾಡಿರ್ತಕ್ಕಂಥ ಮಂಡನೆಯನ್ನು ಪ್ರತಿವಾದಿ ಖಂಡಿಸಬೇಕು. ಪರಸ್ಪರ ಖಂಡಿಸಬೇಕು, ಮಂಡಿಸಬೇಕು. ಖಂಡನ ಮಂಡನ. ನೋಡಿ, ವಾದದಲ್ಲಿಯೂ 3 ಟೈಪ್ ಉಂಟು. ಒಂದು ವಾದ, ಇನ್ನೊಂದು ಜಲ್ಪ, ಮತ್ತೊಂದು ವಿತಂಡ ಅಂತ ತರ್ಕಶಾಸ್ತ್ರದಲ್ಲಿ ಬರ್ತದೆ. ವಾದ ಅಂದ್ರೇನು? ಯಾವುದೋ ಒಂದು ವಿಷಯವನ್ನು ನಿಶ್ಚಯ ಮಾಡೋದಕ್ಕಾಗಿ ಇಬ್ಬರೂ ಕೂಡ ಒಳ್ಳೆ ಮನಸ್ಸಿಂದ ಚರ್ಚೆ ಮಾಡಿದ್ರೆ ಅದಕ್ಕೆ ವಾದ ಅಥವಾ ಸಂವಾದ ಅಂತ ಹೇಳ್ತಾರೆ. ಉದ್ದೇಶ ಏನೋ, ನಮಗೇನೋ ಒಂದು ವಿಷಯ ನಿಶ್ಚಯ ಆಗಬೇಕು, ಅದಕ್ಕೆ ಪೂರ್ವ ಪಕ್ಷ ಉತ್ತರ ಪಕ್ಷ ಇಟ್ಟುಕೊಂಡು ಬ್ರಹ್ಮಸೂತ್ರದಲ್ಲಿ ಮಾಡಿದಾರಲ್ಲ, ಅದೊಂದು ವಾದ ಅಷ್ಟೇ, ಅಥವಾ ಸಂವಾದ. ಜಲ್ಪ ಅಂದರೆ ಏನಪ್ಪ ಅಂದರೆ, ನಾನು ಗೆಲ್ಲಬೇಕು ಅಷ್ಟೇ, ಅದು ಹೆಂಗೆ ಬೇಕಾದ್ರೂ ಆಗಲಿ, ಸರಿಯೋ ತಪ್ಪೋ ಪ್ರಶ್ನೆ ಬೇರೆ, ಮೇಜು ಕುಟ್ಟಿ ಆದ್ರೊಡ್ಡಿಲ್ಲ, ಅವನಿಗೆ ಬೈದು ಹೆದರಿಸಿ ಆದ್ರೊಡ್ಡಿಲ್ಲ, ನಾನು ಗೆಲ್ಲಬೇಕು ಅಂತ ಮಾಡಿದರೆ ಅದಕ್ಕೆ ಜಲ್ಪ ಅಂತ ಕರೀತಾರೆ. ಇನ್ನೊಂದಿದೆ ವಿತಂಡ. ವಿತಂಡದಲ್ಲಿ ನಾನು ಗೆಲ್ಲಬೇಕು ಅಂತಿಲ್ಲ, ನೀನು ಹೇಳಿದ್ದೆಲ್ಲ ತಪ್ಪು ಅಂತ ಹೇಳೋದಷ್ಟೇ. ಅವನು ಏನೇನು ಪ್ರತಿಪಾದನೆ ಮಾಡ್ತಾನೋ ಅದೆಲ್ಲ ತಪ್ಪು 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 ಅಂತ ಕಂಡು. ವೇದಾಂತಲ್ಲೂ ಕೆಲವಂಥ ಗ್ರಂಥಗಳುಂಟು. ಖಂಡಗಾದ್ಯ ಅಂತ ಒಂದಿದೆ, ಅದು ಓದೋದೇ ಬಹಳ ಕಷ್ಟ. ವೇದಾಂತದ ಪ್ರಸಿದ್ಧವಾದ ಗ್ರಂಥಗಳಲ್ಲಿ ಅದ್ವೈತ ಸಿದ್ಧಿ,
ಚಿತ್ಸುಖಿ ಮತ್ತು ಖಂಡಕಾದ್ಯ ಅಂತ ಮಹಾಪ್ರಸ್ಥಾನ ಅಂತ ಕರೀತಾರೆ. ಯಾಕಂದರೆ ಶಂಕರರ ನಂತರದ ಸಮಯದಲ್ಲಿ ಈ ದ್ವೈತ, ವಿಶಿಷ್ಟಾದ್ವೈತ ಮುಂತಾದ ಸಿದ್ಧಾಂತಗಳು ಬಂದು ನ್ಯಾಯವನ್ನು ಆಶ್ರಯಿಸಿಕೊಂಡು, ತರ್ಕಶಾಸ್ತ್ರವನ್ನು ಆಶ್ರಯಿಸಿ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದರು. ಅದಕ್ಕೆ ಉತ್ತರವನ್ನು ಕೊಡಬೇಕಾದಂತಹ ಸಮಯ ಇತ್ತು. ಆಗ ಮಧುಸೂದನ ಸರಸ್ವತಿ ಮುಂತಾದವರು, ಶ್ರೀಹರ್ಷ ಮುಂತಾದವರೆಲ್ಲ ಇದರಲ್ಲಿ ಬರೆದರು. ಈ ಖಂಡಕಾದ್ಯ ಇದೇ ರೀತಿಯಾಗಿರತಕ್ಕಂತಹ ವಿತಂಡ ಗ್ರಂಥ ಅದು. ಅದರಲ್ಲಿ ತಮ್ಮ ಸ್ವಯಂ ಸಿದ್ಧಾಂತ ಪ್ರತಿಪಾದನೆ ಮಾಡೋದಕ್ಕಿಂತ ಹೆಚ್ಚು ದ್ವೈತದಲ್ಲಿ ಯಾವ್ಯಾವ ದೋಷ ಇದೆ ಅಂತ ತೋರಿಸಿ ಅವನು ಇಟ್ಟಿದ್ದಾನೆ. ಆದ್ದರಿಂದ ತನ್ನ ಸಿದ್ಧಾಂತದಲ್ಲಿ ದೋಷ ಇರುವಾಗ ಪರಪಕ್ಷದಲ್ಲಿ ದೋಷ ತೋರಿಸ್ಲಿಕ್ಕೆ ಅವನಿಗೇನು ಅರ್ಹತೆ ಬರಲ್ಲಲ್ಲ. ಈ ರೀತಿ ಇದೆಲ್ಲ ವಾದದ ಪ್ರಕ್ರಿಯೆ. ಆದರೆ ಇಲ್ಲಿ ನಡೆದದ್ದು ವಾದವೇ ಹೊರತು ಜಲ್ಪ ಮತ್ತು ವಿತಂಡವಾಗಿರಲಿಲ್ಲ. ಭಗವತ್ಪಾದರು ಹೇಳ್ತಾರೆ, ವೇದ ಬ್ರಹ್ಮವನ್ನು ಪ್ರತಿಪಾದಿಸಲಿಕ್ಕೆ ಹೊರಟಿದೆ. ನಮ್ಮೆಲ್ಲರ ಶರೀರದಲ್ಲಿರತಕ್ಕಂಥ ಜೀವಾತ್ಮನು ಪರಬ್ರಹ್ಮನೇ ಆಗಿದ್ದಾನೆ. ಇದೇ ವೇದದ ಅಂತಿಮ ಸಂದೇಶವಾಗಿದೆ. ಯಾರು ಈ ಜೀವಬ್ರಹ್ಮ ಐಕ್ಯವನ್ನು ಅರ್ಥ ಮಾಡಿಕೊಳ್ತಾರೋ ಅವರು ಸದ್ಯೋ ಮುಕ್ತಿಯನ್ನು ಪಡೀತಾರೆ, ಬದುಕಿದ್ದಾಗಲೇ ಮೋಕ್ಷವನ್ನು ಪಡೀತಾರೆ. ಅದಕ್ಕೆ ಸನ್ಯಾಸವೇ ಸುಲಭವಾದ ಮಾರ್ಗ. ಕರ್ಮಕಾಂಡಗಳು, ಉಪಾಸನಾಕಾಂಡಗಳು ಚಿತ್ತಶುದ್ಧಿಯನ್ನು ಕೊಡುವುದರ ಮುಖಾಂತರ ಜ್ಞಾನವನ್ನು ಕೊಡ್ತವೆ. ಇದು ಅದ್ವೈತ ಸಿದ್ಧಾಂತ ಅಂತ ತಮ್ಮ ಮಂಡನೆಯನ್ನು ಮಾಡ್ತಾರೆ. ತದನಂತರ ಮಂಡನ ಮಿಶ್ರ ಹೇಳ್ತಾನೆ, ಇಡೀ ವೇದವು ಕರ್ಮವನ್ನು ಪ್ರತಿಪಾದಿಸ್ತಾ ಇದೆಯೇ ಹೊರತು ಜ್ಞಾನವನ್ನು ಅಲ್ಲ. ಕರ್ಮದಿಂದಲೇ ಮೋಕ್ಷವೇ ಹೊರತು ಜ್ಞಾನದಿಂದ ಅಲ್ಲ. ಜೀವವು ಈಶ್ವರನಿಗಿಂತ ಸರ್ವಥಾ ಬೇರೆ. ಈಶ್ವರ ಅನ್ನೋದು ಇಲ್ಲ ಅವ್ರ ಪ್ರಕಾರ. ಜೀವನು ಜಗತ್ತಿಗಿಂತ ಸರ್ವಥಾ ಬೇರೆ, ಅಂದರೆ ಅದ್ವೈತ ವಿರೋಧಿ. ಮತ್ತು ಕರ್ಮವನ್ನು ಅನುಸರಿಸಲಿಕ್ಕೆ ಗೃಹಸ್ಥಾಶ್ರಮವೇ ಶ್ರೇಷ್ಠವಾದದ್ರಿಂದ ಸನ್ಯಾಸಾಶ್ರಮದಿಂದ ಮೋಕ್ಷ ಅಲ್ಲ, ಗೃಹಸ್ಥಾಶ್ರಮದಿಂದ ಮೋಕ್ಷ. ಸರಿ, ಗೆಲ್ಲೋದು ಸೋಲೋದು ಮುಂದಿನ ವಿಷಯ. ಗೆದ್ರೆ ಏನು ಪಣ ಅಂತ ಬೇಕಲ್ಲ. ಅದಕ್ಕೆ ಆಚಾರ್ಯ ಶಂಕರ್ ಹೇಳ್ತಾರೆ, ನಾನೊಂದೊಮ್ಮೆ ಸೋತರೆ, ನೀನು ಗೆದ್ದರೆ ನನ್ನ ಕಾಷಾಯ ವಸ್ತ್ರವನ್ನು ಬದಿಗಿಟ್ಟು ಬಿಳಿ ಬಟ್ಟೆ ಹಾಕ್ಕೊಂಡು ನಿನ್ನ ಶಿಷ್ಯನಾಗ್ತೇನೆ ನಾನು. ಮಂಡನ ಮಿಶ್ರ ಹೇಳ್ತಾನಂತೆ, ನಾನೊಂದೊಮ್ಮೆ ಸೋತರೆ ನಾನು ಗೃಹಸ್ಥಾಶ್ರಮ ಬಿಟ್ಟು ಸನ್ಯಾಸಿಯಾಗಿ ನಿನ್ನ ಶಿಷ್ಯನಾಗ್ತೇನೆ. ಇದಿಬ್ಬರು ಪಣ. ನೋಡಿ, ಲಾಭ ಎಷ್ಟಾದರೂ ಲಾಭ ಯಾರಿಗೆ? ಮಂಡನ ಮಿಶ್ರನಿಗೆ. ಯಾಕೆ? ಗೃಹಸ್ಥಾಶ್ರಮದಿಂದ ಸನ್ಯಾಸಾಶ್ರಮ ಪ್ರಮೋಷನ್ ಸಿಗುತ್ತೆ. ಆಚಾರ್ಯರಿಗೆ ಡಿಮೋಷನ್ ಅಂದರೆ ಸನ್ಯಾಸಾಶ್ರಮದಿಂದ ಒಮ್ಮೆ ಕೆಳಗಿಳಿದು ಬಂದರೆ ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತೆ. ಆ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ, ಅವನು ಶಾಶ್ವತ ನರಕ ಅವನಿಗೆ ಅಂತ. ಸನ್ಯಾಸಾಶ್ರಮ ಉನ್ನತವಾದ ಆಶ್ರಮ, ಅದಕ್ಕಿಂತ ಹಿಂತಿರುಗಿ ಗೃಹಸ್ಥಾಶ್ರಮಕ್ಕೂ ಆಗಲಿ ಅಥವಾ ಆಶ್ರಮ ತ್ಯಾಗ ಮಾಡಲಿಕ್ಕಾಗ ಅಧಿಕಾರ ಇಲ್ಲ. ಗೃಹಸ್ಥಾಶ್ರಮದಲ್ಲೂ ಸನ್ಯಾಸಾಶ್ರಮಕ್ಕೆ ಹೋದರೆ ಅದು ಶ್ರೇಷ್ಠ. ಆದ್ದರಿಂದ ಲಾಭ ಮಂಡನ ಮಿಶ್ರನಿಗೆ. ವಾದ ಆರಂಭವಾಯಿತಂತೆ. ಆಚಾರ್ಯರು ಹೇಳಿದರು, ಬ್ರಹ್ಮವೇ ಈ ಎಲ್ಲ ವೇದದ ಸಾರ, ಉಪನಿಷತ್ತುಗಳ ಸಾರ. ನಾನು ತತ್ವ ಸಮನ್ವಯದ ಎಂಬ ಸೂತ್ರದಲ್ಲಿ ಇದೇ ವಿಷಯವನ್ನೇ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಎಲ್ಲ ಉಪನಿಷತ್ತುಗಳು ಕೂಡ ತಾತ್ಪರ್ಯದಿಂದ ಪರಬ್ರಹ್ಮವೇ ಸತ್ಯ ಎಂಬುದಾಗಿ ತೋರಿಸಿಕೊಟ್ಟಿವೆ ಎಂಬುದನ್ನು ಅವರು ಹೇಳ್ತಾರೆ. ತದನಂತರ ಈ ಜೀವವೇ ಪರಬ್ರಹ್ಮವಾಗಿದೆ ಎಂಬುದನ್ನು ಕೂಡ ಅವರು ಉಪನಿಷತ್ ವಾಕ್ಯಗಳಿಂದ ತೋರಿಸ್ತಾರೆ. ಆಗ ಮಂಡನ ಮಿಶ್ರ ಕೇಳ್ತಾನಂತೆ, ಈ ಜೀವವೇ ಬ್ರಹ್ಮವಾಗಿದೆ ಅಂತ ನಾನು ಒಪ್ಪುವುದಿಲ್ಲ. ಯಾಕೆಂದರೆ ನಮ್ಮ ಅನುಭವ ಇದಕ್ಕಿಂತ ವಿರುದ್ಧವಾಗಿದೆ. ಅನುಭವದ ಬಲ, ಪ್ರತ್ಯಕ್ಷದ ಬಲವೇ ಜಾಸ್ತಿ ಇರುತ್ತೆ. ಆ ಕಾರಣದಿಂದಾಗಿ ಜೀವಬ್ರಹ್ಮ ಐಕ್ಯವನ್ನು ನಾನು ಒಪ್ಪಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ವಾಚ್ಯಾರ್ಥದಿಂದ ಭೇದ ಕಂಡರೂ ಕೂಡ ಲಕ್ಷ್ಯಾರ್ಥವನ್ನು ಮಾಡಿದಾಗ ನಿಮಗೆ ಅಭೇದ ಕಾಣಿಸ್ತದೆ ಅಂತ. ಯಾವುದೇ ಒಂದು ಶಬ್ದಕ್ಕೆ ಅರ್ಥವನ್ನು ಮಾಡುವಾಗ ಬರೀ ವಾಚ್ಯಾರ್ಥದಿಂದ ಅರ್ಥ ಮಾಡಬಾರ್ದು, ಲಕ್ಷ್ಯಾರ್ಥಕ್ಕೆ ಹೋಗಬೇಕು. ವಾಚ್ಯಾರ್ಥದಲ್ಲಿ ಸಮನ್ವಯ ಆಗದೇ ಇದ್ದರೆ ಲಕ್ಷ್ಯಾರ್ಥಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತ ಸ್ವಲ್ಪ ಹೇಳ್ತೇನೆ. ಒಬ್ಬನು ತೆಂಗಿನಕಾಯಿ ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ಎಲ್ಲಿ ಹೇಳ್ದ, ಯಾವಾಗಲೂ ಹೇಳ್ದ ಅಂತ ನೋಡ್ಕೊಂಡು ನೀವು ಅರ್ಥ ಮಾಡಬೇಕೇ ಹೊರತು ಎಲ್ಲ ಸರಿಗೆ ಒಂದೇ ತೆಂಗಿನಕಾಯಿ ಆಗಲ್ಲ. ಉದಾಹರಣೆಗೆ, ಹೊಂಡ ತೋಡಿ ಕುಣಿ ತೋಡಿಬಿಟ್ಟು ಒಬ್ಬನು ನಿಂತ್ಕೊಂಡಿದ್ದಾನೆ, ತೆಂಗಿನಕಾಯಿ ತಗೊಂಡು ಬಾ ಅಂತ. ಅಥವಾ ಒಬ್ಬನು ತೆಂಗಿನ ಮರ ಹತ್ಕೊಂಡಿದ್ದಾನೆ, ತೆಂಗಿನಕಾಯಿ ತಗೊಂಡು ಬಾ ಅಂತ ಅವನಿಗೆ ಹೇಳಿದ್ರೆ ಅವನು ಸಿಪ್ಪೆಗೂಡೆ ತೆಂಗಿನಕಾಯಿ ತಗೊಂಡು ಬರ್ತಾನೆ, ಸಿಪ್ಪೆ ಸಹಿತವಾದ ತೆಂಗಿನಕಾಯಿ ತಗೊಂಡು ಬರ್ತಾನೆ ಅಲ್ವಾ? ಸರಿ,
ಒಬ್ಬರು ಭಟ್ರು ಹೇಳ್ತಾರೆ ತೆಂಗಿನಕಾಯಿ ತೊಗೊಂಡು ಬರ್ರಿ ಅಂದಾಗ ಸಿಪ್ಪೆ ಸಹಿತ ತೆಂಗಿನಕಾಯಿ ತಂದು ಕೊಡಬಾರ್ದು ಅವರಿಗೆ, ಸಿಪ್ಪೆ ಸುಲ್ದಿರೋ ತೆಂಗಿನಕಾಯಿ ತಂದು ಕೊಡು, ಯಾಕಂದ್ರೆ ಪೂಜೆಗೆ ಹೊಡಿಬೇಕಲ್ಲ ಅವರು. ಅಡುಗೆ ಭಟ್ರು ಹೇಳ್ತಾರೆ, ಒಗ್ಗರಣೆ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ದಾರೆ ಸೌಟ್ ಹಿಡ್ಕೊಂಡು, ನಂಗೆ ಸ್ವಲ್ಪ ತೆಂಗಿನಕಾಯಿ ಬೇಕಿತ್ತು ಅಂತ ಹೇಳ್ತಾರೆ. ನೀವು ಸಿಪ್ಪೆ ಗುಡಿ ತೆಂಗಿನಕಾಯಿ ತಗೊಂಡೋಗಿ ಕೊಡ್ತೀರಾ? ಅಲ್ಲ. ಕರೆಕ್ಟಾಗಿ ಸೇರಿಸ್ಕೊಂಡು ಕೊಡ್ತೀರಾ? ಇಲ್ಲ. ತುರಿದಿರೋ ತೆಂಗಿನಕಾಯಿ ತಗೊಂಡೋಗಿ ಕೊಡ್ತೀರಾ. ಯಾಕೆ? ಅವ್ರಿಗೆ ಅದು ಅಲ್ಲಿ ಬೇಕು. 3 ಜನ ಹೇಳಿದ್ದು ತೆಂಗಿನಕಾಯಿ ತನ್ನಿ ಅಂತ. ಒಬ್ಬನು ಸಿಪ್ಪೆ ಸಹಿತ ತಂದ, ಒಬ್ಬನು ಕರಟ ಸಹಿತ ತಂದ, ಒಬ್ಬನು ಒಳಗಡೆ ಇರೋ ಭಾಗ ತಂದ. ಅದು ಯಾಕೆ ಹೀಗೆ ಅಂದರೆ, ವಾಚ್ಯಾರ್ಥದಲ್ಲಿ ಎಲ್ಲದೂ ತೆಂಗಿನಕಾಯಿಯೇ, ಅದರ ಲಕ್ಷ್ಯಾರ್ಥದಲ್ಲಿ ಪ್ರಸಂಗಾನುಸಾರ ಅದು ಬೇರೆ ಬೇರೆ ಆಗ್ತದೆ. ಎಲ್ಲದಕ್ಕೂ ವಾಚ್ಯಾರ್ಥವನ್ನೇ ಹಾಕ್ಲಿಕ್ಕೆ ಹೋಗಬಾರದು. ಒಲೆ ಹತ್ತಿ ಉರಿತಾ ಇದೆ ಅಂತ ಹೇಳಿಬಿಟ್ರೆ ಏನು ನಿಮ್ಮ ಮಣ್ಣಿನ ಒಲೆ ಉರಿತಾ ಇದೆ ಅಂತಲ್ಲ, ಒಳಗಡೆ ಇರೋ ಕಟ್ಟಿಗೆ ಉರಿತಾ ಇದೆ ಅಂತ ಲಕ್ಷ್ಯಾರ್ಥ ಮಾಡಬೇಕು. ನಮ್ಮ ಮನೆ ಹೆದ್ದಾರಿಲಿದೆ ಕಣ್ರಿ ಅಂತ ಹೇಳಿದ್ರೆ ಇನ್ನು ಹೆದ್ದಾರಿ ಮಧ್ಯದಲ್ಲಿ ಮನೆ ಕೊಟ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ, ಹೆದ್ದಾರಿ ಪಕ್ಕದಲ್ಲಿದೆ ಅಂತ ಅಲ್ವಾ. ವ್ಯವಹಾರದಲ್ಲಿ ನಾವು ಹೀಗೆ ಅರ್ಥ ಮಾಡ್ಕೊಳ್ತೇವೆ ತಾನೇ. ನೀರು ತಗೊಂಡು ಬನ್ನಿ ಅಂದ ತಕ್ಷಣ ನೀರು ಎಲ್ಲಿಂದ ತರೋದು? ಬೊಗಸೆಯಲ್ಲಿ ನೀರು ತರಲ್ಲ, ಗ್ಲಾಸಲ್ಲೇ ನೀರು ತರೋದು. ನಾನು ನೀರು ಕುಡ್ದೆ ಅಂದಾಗ ಗ್ಲಾಸ್ ಸಹಿತ ಕುಡಿಯಲ್ಲ, ಅದನ್ನು ಬಿಟ್ಟು ಕುಡಿತೇವೆ. ಅದರ ಲಕ್ಷ್ಯಾರ್ಥ ಮಾಡಿಕೊಂಡೇ ನಮ್ಮ ವ್ಯವಹಾರ ನಡೀತಾ ಇದೆ. ವೇದದ ವಿಷಯಕ್ಕೆ ಬಂದಾಗ ಬರೀ ವಾಚ್ಯಾರ್ಥವನ್ನು ಯಾಕೆ ತಗೊಳ್ತೀರಿ ನೀವು? ಜೀವವೇ ಬ್ರಹ್ಮ ಅಂತ ಹೇಳಿದಾಗ ಮೇಲ್ನೋಟಕ್ಕೆ ವಿರೋಧ ಕಾಣಬಹುದು, ಲಕ್ಷ್ಯಾರ್ಥ ಮಾಡಿದಾಗ ವಿರೋಧ ಇಲ್ಲ. ಲಕ್ಷ್ಯಾರ್ಥ ಮಾಡೋದಂದ್ರೇನೋ, ಜೀವ ಅಂದಾಗ 5 ಸಂಗತಿಗಳು ಬರುತ್ತೆ, ನೆನ್ಪಿಟ್ಕೊಳ್ಬೇಕು ನೀವು. ಶುದ್ಧ ಚೈತನ್ಯ, ಆಭಾಸ ಚೈತನ್ಯ, ಕಾರಣ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಅಥವಾ ಶರೀರತ್ರಯಗಳು, ಆಭಾಸ ಮತ್ತು ಶುದ್ಧ ಚೈತನ್ಯ. ಇಷ್ಟನ್ನು ಸೇರಿಸಿಕೊಂಡು ಜೀವ ಅಂತ, ನಾನು ಅಂತ ಹೇಳೋದು. ನಾನು ಅಂತ ಹೇಳಿದಾಗ ಒಳಗಡೆ ಇರುವ ಆತ್ಮ, ಅದರಲ್ಲಿ ಅಂತಃಕರಣದಲ್ಲಿ ಮೂಡಿರುವ ಪ್ರತಿಬಿಂಬ ಮತ್ತು ಅಂತಃಕರಣ, ಇಷ್ಟು ಸೇರಿಸಿ ಜೀವ ಅಂತ ಹೇಳೋದು. ಈಶ್ವರ ಅಂತ ಹೇಳಿದಾಗಲೂ ಅಷ್ಟೇ, ಶುದ್ಧ ಚೈತನ್ಯ, ಸಮಷ್ಟಿಯಲ್ಲಿ ಮೂಡಿದಂತಹ ಪ್ರತಿಬಿಂಬ ಮತ್ತು ಸಮಷ್ಟಿ ಅಂತಃಕರಣ, ಇದು 3 ಸೇರಿಸಿ ಈಶ್ವರ ಅಂತ ಹೇಳೋದು. ಅಲ್ಲಿ ಈಶ್ವರನು ನಮ್ಮನ್ನು ಕಾಪಾಡ್ತಾನೆ ಎಂದಾಗ ಶುದ್ಧ ಚೈತನ್ಯವನ್ನು ಲೆಕ್ಕಕ್ಕಿಟ್ಕೊಳ್ಳಲ್ಲ. ಮೂಡಿರತಕ್ಕಂತಹ ಸಮಷ್ಟಿ ಪ್ರತಿಬಿಂಬ ಹಿರಣ್ಯ ಗರ್ಭವನ್ನು ಇಟ್ಟುಕೊಂಡು ಅವನು ನಮ್ಮನ್ನು ಕಾಪಾಡ್ತಾನೆ ಅಂತ ನಾವು ಅರ್ಥ ಮಾಡ್ಕೋತೇವೆ. ಶುದ್ಧ ಚೈತನ್ಯ ಅಕರ್ತ ಅಭೋಕ್ತ ಅಲ್ವ, ಅದೇನು ಕಾಪಾಡೋದು ಮಾಡಲ್ಲ, ಏನೂ ಮಾಡಲ್ಲ. ಅವನು ಅಸಂಗನಾಗಿರ್ತಾನೆ. ಹಾಗೆ ನಾನು ಅರ್ಥ ಮಾಡಿಕೊಂಡೆ, ನಾನು ಹೋದೆ, ನಾನು ಬಂದೆ ಎಂದಾಗ ಆಭಾಸ ಚೈತನ್ಯವನ್ನು ನಾವು ಮುಖ್ಯವಾಗಿಟ್ಟುಕೊಂಡು ವ್ಯವಹಾರ ಮಾಡ್ತೇವೆ. ಈಗ ಜೀವಬ್ರಹ್ಮ ಐಕ್ಯ ಮಾಡಿರೋದು ಈ ಜೀವಾತ್ಮನಿಗೂ ಮತ್ತು ಸೃಷ್ಟಿಕರ್ತನಾದ ಈಶ್ವರನಿಗೂ ಅಲ್ಲ. ಸೃಷ್ಟಿಕರ್ತನ ಹಿಂದಿರತಕ್ಕಂಥ ಶುದ್ಧ ಚೈತನ್ಯಕ್ಕೂ ಈ ಜೀವಾತ್ಮನ ಹಿಂದಿರುವಂಥ ಶುದ್ಧ ಚೈತನ್ಯಕ್ಕೂ ಐಕ್ಯವನ್ನು ಬೋಧಿಸಿದ್ದಾರೆಯೇ ಹೊರತು ಈ ಶರೀರಕ್ಕೂ ಆ ಶರೀರಕ್ಕೂ ಅಲ್ಲ. ಯಾಕಂದರೆ ಅವನು ಸಮಷ್ಟಿ ಜಗತ್ತೇ ಅವನ ಶರೀರ, ನಮ್ಮದು ಈ ವ್ಯಷ್ಟಿ ಜಗತ್ ಶರೀರ. ಈ ಬುದ್ಧಿಗೂ ಆ ಬುದ್ಧಿಗೂ ಅಲ್ಲ. ಅವನು ಸರ್ವಜ್ಞ, ನಾನು ಅಲ್ಪಜ್ಞ. ಖಂಡಿತವಾಗಿ ಅಲ್ಲಿ ಐಕ್ಯತೆ ಇಲ್ಲ. ಇನ್ನು ಯಾವುದಕ್ಕೆ ಐಕ್ಯ ಬೋಧಿಸಿದ್ದಾರೆ? ಈ ಅಂತಃಕರಣಕ್ಕಿಂತ ಹಿಂದಿರತಕ್ಕಂಥ ಸಾಕ್ಷಿ ಚೈತನ್ಯಕ್ಕೂ ಈ ಸಮಷ್ಟಿಯನ್ನು ಮಾಡ್ತಾ ಇರತಕ್ಕಂಥ ಈಶ್ವರನ ಹಿಂದಿರತಕ್ಕಂಥ ಆ ಪರಬ್ರಹ್ಮಕ್ಕೂ ಸಚ್ಚಿದಾನಂದ ಸ್ವರೂಪವಾಗಿರೋದ್ರಿಂದ ಐಕ್ಯವನ್ನು ಬೋಧಿಸಿದ್ದು. ವಾಚ್ಯಾರ್ಥದಿಂದ ಐಕ್ಯ ಘಟಿಸೋಲ್ಲ, ಲಕ್ಷ್ಯಾರ್ಥದಿಂದ ಘಟಿಸುತ್ತೆ ಅಂತ ಅವನಿಗೆ ತಿಳಿಸ್ಕೊಡ್ತಾರೆ. ಆಗ ಅವನಿಗೆ ಅರ್ಥವಾಗುತ್ತೆ. ಅದು ನಮಗೆ ಕಷ್ಟ ಆಗಿರ್ಬೋದು, ಬಟ್ ಅವನಿಗೆ ಅರ್ಥವಾಗುತ್ತೆ. ಯಾಕಂದರೆ ಶಾಸ್ತ್ರವನ್ನು ಸಮಗ್ರವಾಗಿ ಚಿಂತನೆ ಮಾಡಿದ್ರಿಂದ. ಅವನು ಇನ್ನೊಂದು ಪ್ರಶ್ನೆ ಕೇಳಿದ್ದ, ಜೀವನ್ಮುಕ್ತಿ ಅಂದರೆ ಏನು? ಸತ್ತ ಮೇಲೆ ಅಲ್ವೇ ಮುಕ್ತಿ? ಸ್ವರ್ಗಪ್ರಾಪ್ತಿಯೇ ಮುಕ್ತಿ. ಪೂರ್ವಮೀಮಾಂಸದ ಪ್ರಕಾರ ಸ್ವರ್ಗಕ್ಕೆ ಹೋಗೋದು ಮುಕ್ತಿ ಅಂತ. ಅವ್ರಿಗೆ ಹೇಳ್ತಾರೆ, ಆ ರೀತಿ ಮೋಕ್ಷ ನಿಜವಾದ ಮೋಕ್ಷ ಅಲ್ಲ. ಯಾಕಂದರೆ ಪುಣ್ಯದಿಂದ ಸಂಪಾದನೆ ಮಾಡಿರ್ತಕ್ಕಂಥದ್ದು ಕಾಲದಲ್ಲಿ ನಾಶವಾಗುತ್ತೆ. ಯಾವುದೇ ಒಂದು ಕಾಲದಿಂದ ಉತ್ಪತ್ತಿ ಅದು ಕಾಲದಲ್ಲಿ ನಾಶವಾಗಬೇಕು, ಇದು ನಿಯಮ. ನೀವು ಒಂದು ಮನೆ ಕಟ್ಟಿದರೆ ಕಾಲಾಂತರದ ನಾಶವಾಗುತ್ತೆ. ನೀವೇನು ಉತ್ಪಾದನೆ ಮಾಡಿದರೂ ಒಂದು ಕಾಲಘಟ್ಟದಲ್ಲಿ ನಶಿಸಿ ಹೋಗಬೇಕು. ಆದ್ದರಿಂದ ಪುಣ್ಯವನ್ನು ಸಂಪಾದನೆ ಮಾಡಿ ನೀನು ಗಳಿಸಿಕೊಂಡಂಥ ಸ್ವರ್ಗ ಕಾಲಾಂತರದಲ್ಲಿ ನಾಶವಾಗುತ್ತೆ. ಆದರೆ ನಾಶವಾಗದೇ ಇರತಕ್ಕಂತಹ ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಆತ್ಮನೇ ನೀನೆಂದು ಅರಿತುಕೊಂಡಾಗ ಅದು ದೇಶಕಾಲದ ವ್ಯಾಪ್ತಿಗೆ ಒಳಪಡದೇ ಇರೋದ್ರಿಂದ ಅದುವೇ ನಿಜವಾದ ಮೋಕ್ಷ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇನ್ನು ಸನ್ಯಾಸಾಶ್ರಮದ ವಿಷಯದಲ್ಲಿ ವೇದವೇ ಸನ್ಯಾಸಾಶ್ರಮವನ್ನು ಹೇಳಿದ್ಯಪ್ಪ, ನಾನು ಹೇಳ್ತಾ ಇಲ್ಲ. ಸನ್ಯಾಸಾಶ್ರಮ ಏನಂದರೆ ನಿಧಿಧ್ಯಾಸನ ಮಾಡೋದಕ್ಕೆ ಯೋಗ್ಯವಾದ ಒಂದು ವ್ಯವಸ್ಥೆ ಅಷ್ಟೇ. ಗೃಹಸ್ಥಾಶ್ರಮದಲ್ಲಿ ಜವಾಬ್ದಾರಿಗಳು ಅನೇಕ ಇರೋದರಿಂದ ತನ್ನ ಮಧ್ಯೆ ಮನುಷ್ಯನಿಗೆ ಬ್ರಹ್ಮವಿಚಾರವನ್ನು ಮಾಡಲಿಕ್ಕೆ ಆಗೋಲ್ಲ. ಸನ್ಯಾಸಾಶ್ರಮ ಕೇವಲ ನಿಧಿಧ್ಯಾಸನ ಮಾಡಲಿಕ್ಕೆ ಇರತಕ್ಕಂಥ ಆಶ್ರಮ. ಆ ರೀತಿ ವ್ಯವಸ್ಥೆ
ಶಾಸ್ತ್ರಗಳು ಉಪನಿಷತ್ತುಗಳು ಕಲ್ಪಿಸಿಕೊಟ್ಟಿವೆ ಎನ್ನುವ ವಿಚಾರವನ್ನು ಅವನಿಗೆ ತಿಳಿಸಿಕೊಡ್ತಾರೆ. ಅವನು ಮಾಡಿರತಕ್ಕಂಥ ಪ್ರತಿಪಾದವನ್ನೆಲ್ಲವನ್ನು ಖಂಡಿಸಿ ಸಮಗ್ರವಾಗಿ ಉಪನಿಷತ್ತಿನ ಸಾರವನ್ನು ತಿಳಿಸಿಕೊಟ್ಟಾಗ ಮಂಡನ ಮಿಶ್ರನ ಕುತ್ತಿಗೆಯಲ್ಲಿ ಹಾಕಿರ್ತಕ್ಕಂಥ ಹಾರ ಬಾಡಿ ಹೋಗುತ್ತೆ. ಆಗ ಒಳಗಡೆ ಇರತಕ್ಕಂತಹ ಉಭಯ ಭಾರತಿ ಕರಿತಾಳಂತೆ, ಇಬ್ಬರೂ ಯತಿಗಳು ಊಟಕ್ಕೆ ಬನ್ನಿ ಅಂತ. ಇಷ್ಟು ದಿನಗಳ ಕಾಲ ಯಜಮಾನರು ಬನ್ನಿರಿ, ಯತಿಗಳು ಬನ್ನಿರಿ ಅಂತ ಕರಿತಾ ಇದ್ದವಳು. ಯತಿಗಳು ಭಿಕ್ಷಕ್ಕೆ ಬರ್ರಿ, ಯಜಮಾನರು ಭೋಜನಕ್ಕೆ ಬನ್ನಿರಿ ಅಂತ ಕರಿತಾ ಇದ್ದವಳು. ಅವತ್ತು ಹೇಳ್ತಾರೆ, ಇಬ್ಬರೂ ಯತಿಗಳು ಭಿಕ್ಷೆಗೆ ಬನ್ನಿ ಅಂತ. ಅವಾಗ ಗೊತ್ತಾಯಿತು ನಾನು ಸೋತೆ ಅಂತ. ಅವರು ಶಿಷ್ಯರಾಗ್ತಾರಂತೆ. ಅವರಿಗೆ ಸುರೇಶ್ವರಾಚಾರ್ಯ ಎಂತಕ್ಕಂತಹ ಯೋಗ ಪಟ್ಟವನ್ನು ಕೊಟ್ಟು ಭಗವತ್ಪಾದರು ಅವ್ರನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ತಾರೆ. ಇದು ಅವರಿಗೆ ಸಿಕ್ಕಂತಹ ಎರಡನೇ ಶಿಷ್ಯ. ಮೊದಲನೆಯವರು ಯಾರು? ಸನಂದನಾಚಾರ್ಯ ಅಂತ ಕಾಶಿಯಲ್ಲಿ ಅವರಿದ್ದಾಗ ವಿಷ್ಣು ಶರ್ಮಾ ಅಂತ ದ್ರವಿಡ ದೇಶದ ಒಬ್ಬ ಹುಡುಗ ಅಲ್ಲಿ ಕಾಶಿ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರೋರು ಬಂದು ಸನ್ಯಾಸ ತಗೊಂಡಲ್ಲ, ಅವರೇ ಪದ್ಮಪಾದಾಚಾರ್ಯ ಅಂತ ಆಗ್ತಾರೆ. ತದನಂತರ ಸಿಕ್ಕಿರುವವರು ಈ ಮಂಡನ ಮಿಶ್ರ, ಅವರೇ ಸುರೇಶ್ವರಾಚಾರ್ಯರು ಅಂತ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ. ಮುಂದೆ ಸಮಸ್ಯೆ ಬಂದಿರೋದು ಹೆಂಡತಿ ಉಭಯ ಭಾರತಿ. ನಾನೇನು ಮಾಡಬೇಕು ಇವಾಗ, ಎಲ್ಲಿಗೆ ಹೋಗಬೇಕು ಅಂತ. ಯಜಮಾನರಂತೂ ಸನ್ಯಾಸ ತಕ್ಕೊಂಡ್ಬಿಟ್ರು, ನಾನೇನು ಮಾಡೋದು ಅನ್ನೋ ಪ್ರಶ್ನೆ ಬರುತ್ತೆ. ಶಂಕರ ದಿಗ್ವಿಜಯದ ಪ್ರಕಾರ ಉಭಯ ಭಾರತಿ ಸಾಕ್ಷಾತ್ ಸರಸ್ವತಿ ಅವತಾರ ಅಂತ ಹೇಳ್ತಾರೆ. ಅದಕ್ಕೊಂದು ಕಥೆ ಕೂಡ ಹೇಳ್ತಾರೆ. ಬ್ರಹ್ಮನ ಸಭೆಯಲ್ಲಿ ಸರಸ್ವತಿ ದೇವಿ ಕುಳಿತುಕೊಂಡಾಗ ದೂರ್ವಾಸರು ವೇದ ಮಂತ್ರ ಹೇಳ್ತಾ ಇದ್ರಂತೆ. ವೇದ ಮಂತ್ರದಲ್ಲಿ ಯಾವುದೋ ಒಂದು ಸ್ವರ ತಪ್ಪಿತು ಅಂತ ಅವಳು ನಕ್ಕು ಬಿಟ್ಲಂತೆ ಸರಸ್ವತಿ. ಆಗ ಅವರು ಶಾಪ ಕೊಡ್ತಾರೆ, ನೀನು ಹೋಗಿ ಭೂಮಿಯ ಮೇಲೆ ಮತ್ತೆ ಮನುಷ್ಯ ರೂಪದಲ್ಲಿ ಕಾಣಿಸ್ಕೋ ಅಂತ. ಯಾವಾಗ ಸಾಕ್ಷಾತ್ ಶಿವನ ಅವತಾರ ವಹಿಸ್ಕೊಂಡು ಬರ್ತಾನೋ ಅವನ ದರ್ಶನದಿಂದ ನಿನಗೆ ಮುಕ್ತಿ ಸಿಗಲಿ ಅಂತ ದುರ್ವಾಸರ ಶಾಪ ಕೊಟ್ಟರು ಅಂತ ಒಂದು ಕಥೆ ಇದೆ. ಬಟ್ ಹೇಗೆ ಆಗಲಿ ಆಕೆ ಅಂತೂ ಬಹಳ ದೊಡ್ಡ ವಿದ್ವಾಂಸಳಾಗಿದ್ಲು ಅನ್ನೋದ್ರಲ್ಲಿ ಪ್ರಶ್ನೆ ಇಲ್ಲ. ಇನ್ನೊಂದು ಕಥೆ ಕೂಡ ಬರುತ್ತೆ ಮುಂದಕ್ಕೆ ಹೋಗಿ. ಭಗವತ್ಪಾದರಿಗೆ ಅವಳು ಹೇಳ್ತಾಳಂತೆ, ಗಂಡನನ್ನೇ ಜಯಿಸ್ಬಿಟ್ರಿ, ನಾನು ಅರ್ಧಾಂಗಿ, ನಾನು ಅವರ ಅರ್ಧ ಭಾಗ, ನನ್ನನ್ನು ಜಯಿಸದೆ ಪೂರ್ತಿ ಜಯ ನಿಮ್ಗೆ ಸಿಗೋಲ್ಲ, ನನ್ನ ಜೊತೆನೂ ವಾದ ಮಾಡಿ ಅಂತ ಹೇಳ್ತಾಳಂತೆ. ಆಮೇಲೆ ಯಾವ ವಿಷಯವಾಗಿ ಅವಳು ಚರ್ಚೆಗೆ ಹೇಳಿದ್ಲು ಅಂದರೆ ಕಾಮಶಾಸ್ತ್ರದ ವಿಷಯವಾಗಿ ಕರೆದ್ರು. ತದನಂತರ ಒಂದು ಕಥೆ ಬರ್ತದೆ. ಅದು ವಾಸ್ತವವಾಗಿ ಶಂಕರ ದಿಗ್ವಿಜಯಕ್ಕೆ ಸಂಬಂಧಪಟ್ಟಂತಹ ಕಥೆ ಅಂತ ಸಮರ್ಥನೀಯ ಅಂತ ಅನಿಸೋಲ್ಲ ನನಗೆ. ಯಾಕೆ ಅಂದರೆ ಶಂಕರಾಚಾರ್ಯಗೆ ಯೋಗಶಕ್ತಿ ಇಲ್ಲ ಅಂತಲ್ಲ, ಆ ಪ್ರಶ್ನೆ ಆಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ? ಆಚಾರ್ಯ ಶಂಕರರು ಸರ್ವಜ್ಞ ಅಂತ ತೋರಿಸ್ಕೊಡ್ಬೇಕಾದ್ರೆ ಅವರಿಗೆಲ್ಲದೂ ಗೊತ್ತಿತ್ತು ಅಂತ ಅವ್ರು ತೋರಿಸ್ಕೊಡ್ಬೇಕಾಗತ್ತೆ. ಕಾಮಶಾಸ್ತ್ರವೂ ಗೊತ್ತಿತ್ತು, ವಿಜ್ಞಾನವೂ ಗೊತ್ತಿತ್ತು, ಮತ್ತೊಂದು ಮಗದೊಂದು ಎಲ್ಲ ಗೊತ್ತಿತ್ತು ಅಂತ ತೋರಿಸ್ಕೊಡ್ಬೇಕಾಗತ್ತೆ. ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಬುದ್ಧಿ ಅನ್ನುವಂಥದ್ದು ಅದರದೇ ಆದಂತಹ ಸೀಮಿತ ವ್ಯಾಪ್ತಿಯಲ್ಲೇ ಕೆಲಸ ಮಾಡೋದು. ಆದ್ದರಿಂದ ಅದ್ವೈತ ವೇದಾಂತದಲ್ಲಿ ಸರ್ವಜ್ಞಾನ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಸರ್ವವನ್ನೂ ತಿಳಿಯುವ ಸಾಕ್ಷಿ ಇದ್ದಾನಲ್ಲ, ಅವನನ್ನು ಯಾರು ತಿಳಿದಿರ್ತಾನೋ ಅವನು ಸರ್ವಜ್ಞ ಅಂತ. ಆ ಅರ್ಥದಲ್ಲಿ ಸರ್ವಜ್ಞನೇ ಹೊರತು ಎಲ್ಲವನ್ನೂ ಗೊತ್ತಿತ್ತು ಅಂತ ತೋರಿಸಿಕೊಡುವ ಅವಶ್ಯಕತೆ ಇರಲಿಲ್ಲ. ಮತ್ತು ಅವರಲ್ಲಿ ಆ ಪ್ರಶ್ನೆ ಮಾಡುವಷ್ಟರ ಮಟ್ಟಿಗೆ ಆಕೆ ಉಭಯ ಭಾರತಿಯಾದವಳು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಮ್ಮೊಮ್ಮೆ ಏನಾಗುತ್ತೆ, ಮಹಾಪುರುಷರ ಕಥೆ ಕರುಣಾಕರ್ಣಿಕೆಯಿಂದ ಬರುವಾಗ ನಮ್ಮ ಆಚಾರ್ಯರು ಶ್ರೇಷ್ಠ ಅಂತ ಹೇಳೋದಕ್ಕೆ ನಾವು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡದೇನೆ ಒಂದಿಷ್ಟು ನಮ್ಮ ಕೈಯಿಂದ ಕಥೆಗಳನ್ನು ಸೇರಿಸಿಕೊಂಡು ಹೇಳುವಂಥದ್ದು ಇರ್ತದೆ. ಆದ್ದರಿಂದ ಆ ಅಮರುಕರಾಜನ ಶರೀರಕ್ಕೆ ಪ್ರವೇಶ ಮಾಡಿ ಅವರು ಚರ್ಚೆ ಮಾಡಿದರು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಹೆಚ್ಚಿನ ವಿದ್ವಾಂಸರು ಕೂಡ ಅದನ್ನು ತೆಗೆದುಕೊಳ್ಳಲ್ಲ. ಯಾಕಂದರೆ ಶಂಕರ ದಿಗ್ವಿಜಯಗಳಲ್ಲಿ ಅನೇಕ ದಿಗ್ವಿಜಯಗಳಿದೆ. ನಮ್ಮಲ್ಲಿ ನಾವು ಬಳಸ್ತಾ ಇರುವಂಥದ್ದು ಮಾಧವೀಯ ಶಂಕರ ದಿಗ್ವಿಜಯ ಅಂತ. ಅದಲ್ಲದೆ ಚಿದ್ವಲಾಸಿಯ ಶಂಕರ ದಿಗ್ವಿಜಯ, ಆನಂದಗಿರಿಯ ಶಂಕರ ದಿಗ್ವಿಜಯ ಅಂತೇಳಿ 7-8 ಶಂಕರ ದಿಗ್ವಿಜಯಗಳಿವೆ. ಅದರಲ್ಲಿ ಕೆಲವುಗಳಲ್ಲಿ ಈ ಕಥೆ ಬರಲ್ಲ, ಮಾಧವಿ ಶಂಕರ ದಿಗ್ವಿಜಯದಲ್ಲಿ ಬರುತ್ತೆ, ಮತ್ತು ಬೇರೆ ಯಾವುದೋ ಒಂದರಲ್ಲಿ ಕೂಡ ಬರುತ್ತೆ ಅನಿಸುತ್ತೆ. ಆದರೆ ನಾವು ಹೇಗೆ ತಕ್ಕೊಳ್ಬೋದು ಅಂದರೆ, ಉಭಯ ಭಾರತಿ ಪ್ರಾರ್ಥನೆ ಮಾಡ್ತಾಳೆ, ನಮ್ಮ ಯಜಮಾನರನ್ನು ನೀವು ಜಯಿಸಿದ್ರಿ, ಸನ್ಯಾಸಿಗಳಾದರೂ ಸರಿ, ನನಗೆ ನೀವೊಂದು ಜಾಗ ತೋರಿಸಬೇಕು ಅಂತ. ಆಗ ಆಚಾರ್ಯರು ಎಷ್ಟು ವಿಶಾಲವಾದ ಹೃದಯ ಅಂದರೆ, ನೀನು ನನ್ನ ಜೊತೆಗೆ ಬಾ, ನಾನು ದಕ್ಷಿಣದ ಕಡೆಗೆ ಹೊರಡುವವನಿದ್ದೇನೆ, ದಕ್ಷಿಣದಲ್ಲಿ ಒಂದು ಮಠವನ್ನು ನಾನು ಸ್ಥಾಪಿಸುವವನಿದ್ದೇನೆ, ಅಲ್ಲಿ ನೀವು ಕೂಡ ನಿನಗೊಂದು ಜಾಗವನ್ನು ಕಲ್ಪಿಸಿಕೊಡ್ತೇನೆ, ಅಲ್ಲಿ ನೀನು ಇರು ಸಾಕಷ್ಟು ಸಮಯಗಳ ಕಾಲ ಅಂತ ಹೇಳಿ ಅವಳನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಬಂದರು. ಶೃಂಗೇರಿಯಲ್ಲಿ ಇವತ್ತು ನಾವು ಶಾರದಾಂಬ ಅಂತ ನಾವು ಏನು ಹೇಳ್ತಿದ್ದೇವೆ, ಅದು ಆಕೆಯ ಒಂದು ಸಾನ್ನಿಧ್ಯವೇ ಆಗಿದೆ ಎಂಬುದಾಗಿ ಅರ್ಥ ಮಾಡಿಕೊಂಡ್ರೆ ಏನೂ ತೊಂದರೆ ಇಲ್ಲ. ಆದ್ದರಿಂದ ಸಕಲ ಶಾಸ್ತ್ರ ಕೋವಿದೆಯಾಗಿರತಕ್ಕಂತಹ ಉಭಯ ಭಾರತಿ
ಸುರೇಶ್ವರಾಚಾರ್ಯರೊಟ್ಟಿಗೆ ಉಳಿದೆಲ್ಲ ಶಿಷ್ಯರು ಕೂಡ ದಕ್ಷಿಣದ ಕಡೆಗೆ ಪ್ರಯಾಣವನ್ನು ಮಾಡ್ತಾರೆ. ದಕ್ಷಿಣಕ್ಕೆ ಅವರು ಬಂದರು. ಮೊದಲು ಶ್ರೀಶೈಲಕ್ಕೆ ಬರ್ತಾರೆ, ಶ್ರೀಶೈಲದಿಂದ ಗೋಕರ್ಣಕ್ಕೆ ಬರ್ತಾರೆ, ಗೋಕರ್ಣದಿಂದ ನಮ್ಮ ಕುಂದಾಪುರ ಹರಿಹರ ಕ್ಷೇತ್ರಕ್ಕೆ ಬರ್ತಾರೆ. ಶ್ರೀಬಲಿ ಅಗ್ರಹಾರ ಅಂತ, ಅಲ್ಲಿ ಅವರಿಗೆ ಇನ್ನೊಬ್ಬ ಶಿಷ್ಯ ಸಿಗ್ತಾರೆ, ಹಸ್ತಾಮಲಕಾಚಾರ್ಯರು ಅಂತ. ಈ ಎಲ್ಲ ಕಥೆಯನ್ನು ನಾವು ನಾಳೆ ದಿನ ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.